ಸರ್ ಓಂ ರೆಕಾರ್ಡಿಂಗ್ ಶ್ರೀ ಸ್ಟಾರ್ಟ್ ಆಗಿದೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥಸ್ಮಣ್ಯದ ಬಸವಾದಿ ಪ್ರಮುಖರನ್ನು ನೆನೆದು ಜಗತ್ತಿನ ಸರ್ವಶ್ರೇಷ್ಠ ದಾರ್ಶನಿಕರನ್ನ ಮನದಾಳದಲ್ಲಿ ನೆನೆದು ಇವತ್ತು 218ರ ಉಪನ್ಯಾಸ. ಈ ಉಪನ್ಯಾಸದ ವೈಶಿಷ್ಟ್ಯ ಬಸವಣ್ಣನವರ ಬಹುಮುಖ ವ್ಯಕ್ತಿತ್ವ ಅಂತಕ್ಕಂಥ ವಿಷಯವನ್ನ ಬಹಳ ಸುಂದರವಾಗಿ ವಿಭಿನ್ನ ನೋಟಗಳಲ್ಲಿ ಸಾದರಪಡಿಸಲಿದ್ದಾರೆ ನಮ್ಮವರೇ ಆದಂಥ ಗುರುಲಿಂಗಪ್ಪ ಶಂಕರಪ್ಪ ಡಬಾಲಿ ಸರ್. ಇವರನ್ನ ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ವೇದಿಕೆ, ವಚನಾಧ್ಯಯನ ವೇದಿಕೆ ಇವುಗಳ ಸಂಯುಕ್ತ ಸಂಘಟನೆಯ ಮೂಲಕ ಅವರನ್ನು ಸ್ವಾಗತ ಕೋರ್ತಾ, ಯಾಕಂದರೆ ನಿರಂತರವಾಗಿ 4 ವರ್ಷಗಳವರೆಗೆ ನಡೆದು ಅವ್ಯಾಹತವಾಗಿ ಒಂದು ಶನಿವಾರ ಒಂದು ರವಿವಾರ ಕೂಡ ತಪ್ಪಲಾರದೆ ಒಂದು ಉಪನ್ಯಾಸವನ್ನ ನಡೆಸಿಕೊಂಡು ಬರೋದು ಕಷ್ಟದ ಕೆಲಸ. ಇದರ ಯಶಸ್ಸು ಈ ಸಂಘಟನೆ ಎಲ್ಲ ಶರಣೆಯರಿಗೆ, ತಾಯಂದಿರಿಗೆ, ಅಕ್ಕಂಗಿಯಂದರಿಗೆ ನಿರಂತರವಾಗಿ ಸಂಪರ್ಕ ಮಾಡಿ ಎಲ್ಲರನ್ನ ಕೂಡಿಸ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೋರಿ, ಹಿರಿಯ ಸಂಶೋಧಕರಾದಂಥ ಮಹಾದೇವ ಪಡಶೆಟ್ಟಿ ಅವರು, ಆಮೇಲೆ ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ, ಸಾಕಷ್ಟು ಜನರು ಇವತ್ತಿನ ವೇದಿಕೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಇವರೆಲ್ಲರನ್ನ ಸ್ವಾಗತ ಕೋರ್ತಾ ವಚನ ಪ್ರಾರ್ಥನೆಯನ್ನ ಶರಣೆ ಜಯಶ್ರೀ ಆಲೂರ್ ಅವರು ಮಾಡಬೇಕು ಅಂತ ಅಲ್ಲಿ ಕೇಳ್ಕೊಂತೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾಸ್ತಿ. ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತೇನೆ. ನಾನಿವತ್ತು ಬಸವಣ್ಣನವರ ಒಂದು ವಚನವನ್ನ ಪ್ರಾರ್ಥನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ಭಕ್ತಿ ಶುಭಾಶಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯ ನುಡಿವೆ, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ನಡೆಯೊಳಗೆ ನುಡಿಯ ಪೂರೈಸುವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ. ಒಂದು ಜವೆ ಕೊರತೆಯಾದರೂ, ಒಂದು ಜವೆ ಕೊರತೆಯಾದರೂ ಎನ್ನ ನದ್ದಿ ನೀನೆದ್ದು ಹೋಗ, ಎನ್ನ ನದ್ದಿ ನೀನೆದ್ದು ಹೋಗ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ಭಕ್ತಿ ಸುಭಾಷಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಶರಣ ಶರಣ. ಧನ್ಯವಾದಗಳು. ಇವತ್ತು 218ರ ಒಂದು ಉಪನ್ಯಾಸ ಮಾಲಿಕೆಯೊಳಗ ಬಸವಣ್ಣನವರ ಬಹುಮುಖ ವ್ಯಕ್ತಿತ್ವವನ್ನ ತೋರಿದ್ದಾರೆ. ಅದೇ ಬಸವ ಕಲ್ಯಾಣದ ಒಂದು ಗ್ರಾಮ ತೆಗಲೂರು ಅಂತಕ್ಕಂಥ ಆ ಹಳ್ಳಿಯಲ್ಲಿ ಜನಿಸಿದಂಥ ಗುರುಲಿಂಗಪ್ಪ ಶಂಕರಪ್ಪ ಡಬಾಲಿ ಅವರು ಬಹಳ ಕಷ್ಟಕರ ಜೀವನದಿಂದ ಮುಂದೆ ಬಂದಂಥವ್ರು. ಗ್ರಾಮಾಂತರ ಪ್ರದೇಶದೊಳಗೆ ಇದ್ದುಕೊಂಡು ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಒಂದು ಸೇತುವೆ, ಬಾಂಧವ್ಯದ ಸೇತುವೆ ಆದಂಥ ಡಾಕ್ಟರ್ ಗುರುಲಿಂಗಪ್ಪ
ಶಂಕರಪ್ಪ ಡಬಾಲೆ ಅವರು, ಕನ್ನಡ ಪ್ರಾಧ್ಯಾಪಕರು, ಮುಖ್ಯಸ್ಥರು, NS ಕೇಡ್ಗಿ ಬಸವೇಶ್ವರ ಕಾಲೇಜು, ಅಕ್ಕಲಕೋಟ್. ಇಲ್ಲಿ ಕಳೆದ 30 ವರ್ಷಗಳಿಂದ ತಮ್ಮ ಉಪನ್ಯಾಸ ಅಧ್ಯಾಪಕ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಸುಮಾರು 25 ಕೃತಿಗಳನ್ನು ತಂದಿದ್ದಾರೆ, ಸಂಶೋಧನಾ ಕೃತಿಗಳನ್ನು ತಂದಿದ್ದಾರೆ. ಅವರ MPhil ಮತ್ತು PhD ವಿಷಯ ಬೀದರ್ದ ಅನುಭವ ಕವಿಗಳು ಅಂತಕ್ಕಂಥ ಒಂದು ವಿಷಯದ ಮೇಲೆ PhD ಮಾಡಿದ್ದಾರೆ. ಸಾಕಷ್ಟು ಕೃತಿಗಳನ್ನು ಹೊರತಂದಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಮ್ಮೇಳನದೊಳಗೆ ಭಾಗವಹಿಸಿದ್ದಾರೆ. ವಿಶ್ವವಿದ್ಯಾಲಯ ಬೇರೆ ಬೇರೆ ವಿಶ್ವವಿದ್ಯಾಲಯದೊಳಗೆ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿ, ಸಿಂಡಿಕೇಟ್ ಕೌನ್ಸಿಲ್ ಮೆಂಬರ್ ಆಗಿ, ಪಠ್ಯ ಕ್ರಮ ರಚನಾ ಸದಸ್ಯರಾಗಿ ಇವರ ಅನೇಕ ಕೃತಿಗಳು ಕೂಡ ವಿಶ್ವವಿದ್ಯಾಲಯದೊಳಗೆ ಪಠ್ಯವಾಗಿದ್ದು ನಮಗೆ ಸಂತೋಷ. ಒಂದು ವಿಶೇಷ ಅಂತಂದ್ರೆ ಡಾಕ್ಟರ್ ಗುರುಲಿಂಗಪ್ಪ ಡಬಾಲೆ ಅವರು ಕೂಡ ನೇರ, ನಿಷ್ಠುರ ಮತ್ತು ನಿರಂತರವಾಗಿ ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅದರ ಪ್ರಖರತೆಯನ್ನು ಅದೇ ಶರಣರ ಆಶಯದೊಳಗೆ ಬಿತ್ತರಿಸ್ತಕ್ಕಂಥ ಕೆಲವು ಚಿಂತಕರಲ್ಲಿ ಒಬ್ಬರು ಅಂತಕ್ಕಂಥದ್ದು. ನನಗೆ ಅವರ ಪರಿಚಯ ಆದಾಗ, ಅವರ ಪರಿಚಯ ಕಳೆದ 5-6 ವರ್ಷಗಳ ಮೇಲೆ ಅವ್ರು ಸೊಲ್ಲಾಪುರದೊಳಗೆ, ಅಕ್ಕಲಕೋಟದಾಗ ಬೇರೆ ಬೇರೆ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಭೇಟಿಯಾಗಿದ್ವಿ. ತಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ಮುಗಿಸಿ ಈ ವಚನ ಚಳುವಳಿಗೆ ಒಂದು ಮಹತ್ತರವಾದಂಥ, ಅದು ಹೇಳ್ತಲ್ಲ, ವರ್ಗ ವರ್ಣ ಲಿಂಗಭೇದ ಆಶ್ರಮರಹಿತ ಸಂಸ್ಥೀಕರಣವಲ್ಲದ ಭಾಳ ಜನ ನಾವಿವತ್ತು ಪ್ರಚಾರ ಮಾಡ್ತೀವಿ, ಪ್ರಸಾರ ಮಾಡಬೇಕಾಗಿತ್ತು ಬಸವ ತತ್ವವನ್ನು. ಪ್ರಸಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಪ್ರಚಾರಕ್ಕಾಗಿ ಬಸವಣ್ಣನ ಹಿಡ್ಕೊಂಡು ಕೇವಲ ಭಾಷಣ ಅಥವಾ ವ್ಯಾಖ್ಯಾನ ಪುಸ್ತಕಗಳಿಂದ ವಚನ ಸಾಹಿತ್ಯವನ್ನು ನಾವು ಬಳಸ್ತೀವಿ ಅಂತ ತಿಳ್ಕೊಂಡು ಅದೊಂದು ಉದ್ದಿಮೆಯನ್ನಾಗಿ ಮಾಡ್ಕೊಳ್ತಕ್ಕಂಥ ಜನರ ಒಂದು ವಿರೋಧವನ್ನು ಕಟ್ಟಿಕೊಂಡು ಡಾಕ್ಟರ್ ದಬಾಲೆ ಅಂತವರು, ನಮ್ಮಂಥವರು ವಚನ ಚಳುವಳಿಯ ಆಶಯಗಳನ್ನು ಗುರುತಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಕಾರ್ಯ ಭಾಳ ದೊಡ್ಡದಿದೆ. ಇವತ್ತು ಸೊಲ್ಲಾಪುರ ವಿಶ್ವವಿದ್ಯಾಲಯ ಕನ್ನಡ ಡಿಪಾರ್ಟ್ಮೆಂಟು ಡಾಕ್ಟರ್ ಡಿಗ್ಗಿ ಮೇಡಮ್ ಅವ್ರು ಮೇಲಿನ ಮೇಲೆ ಹೇಳ್ತಿರ್ತಾರೆ, ನಮ್ಮ ಸರು ಅವ್ರಿದ್ರೆ ನಮ್ಮ ಕನ್ನಡ ಡಿಪಾರ್ಟ್ಮೆಂಟ್ ಉಳಿದೈತಿ. ಸೊಲ್ಲಾಪುರ ವಿಶ್ವವಿದ್ಯಾಲಯದಾಗ ಆಗಲಿ, ಅಲ್ಲಿ ದಯಾನಂದ ಕಾಲೇಜ್ ಆಗಲಿ ಅಥವಾ ಸಂಗಮೇಶ್ ಕಾಲೇಜ್ ಆಗಲಿ, ಒಂದು ಏನಾದರೂ ಕನ್ನಡ ಪರ ವಾತಾವರಣ, ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ, ಆಧ್ಯಾತ್ಮಿಕ ಚಟುವಟಿಕೆಗಳು ಏನೇ ಇದ್ರೂ ಕೂಡ ಅದರ ಮೂಲ ಕೇಂದ್ರ ಬಿಂದು ಅಂತಂದ್ರೆ ಡಾಕ್ಟರ್ ದಬಾಲೆ ಸರ್ ಅಂತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಸ್ವಾಗತ ಕೋರ್ತಿ. ಯಾಕಂದರೆ ನಮ್ಮ ತಂಡದ ಒಬ್ಬ ಸಕ್ರಿಯ ಸದಸ್ಯರಾಗಿ, ಮಾರ್ಗದರ್ಶಕರಾಗಿ, ಸ್ನೇಹಿತರಾಗಿ ಚರ್ಚೆಗೆ ಒಳಪಡ್ತಕ್ಕಂಥ ಡಾಕ್ಟರ್ ದಬಾಲೆ ಅವರನ್ನ ಸ್ವಾಗತ ಕೋರ್ತಾ, ಅವರಿಗೆ 1 ಗಂಟೆ ಸಮಯ, ಆಮೇಲೆ ಸಂವಾದದೊಳಗೆ ಯಾರಾದರೂ ಒಂದು ಅರ್ಧ ಗಂಟೆ ಇರುತ್ತೆ. ಅದಕ್ಕೆ ಸರ್ಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀನಿ. ಓವರ್ ಟು ಡಾಕ್ಟರ್ ಗುರುಲಿಂಗಪ್ಪ ಶಂಕರಪ್ಪ ಡಬಾಲೆ, ಒಳ್ಳೆಯ ಸಂಶೋಧಕರು, ತಜ್ಞರು, ಅವರಿಗೆ ನಾವು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೀವಿ. ಸರ್, ಈಗ ವೇದಿಕೆ ನಿಮ್ಮದು. ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಹಲೋ, ಕೇಳಿಸ್ತಾ ಇದ್ದಾನೆ ಸರ್? ಹಾ, ಕೇಳ್ತದೆ ಸರ್, ಕೇಳ್ತದೆ. ಎಲ್ರಿಗೂ ಶರಣಾರ್ಥಿ. ಅಕ್ಕನ ಅರಿವು ವಚನ ವೇದಿಕೆಯ ಸಂಯೋಜಕರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಶೆಟ್ಟಿ ಅವರು ನನ್ನ ಪರಿಚಯವನ್ನ ಮಾಡಿಕೊಟ್ರು. ತುಂಬಾ ಸಂತೋಷ. ಅವರ ಬಸವ ಪ್ರಜ್ಞೆಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಬಸವ ಪ್ರಜ್ಞೆ ಅನ್ನುವಂಥ ಪದವನ್ನ ನಾನು ಬಳಸ್ತಾ ಇದ್ದೀನಿ ಇಲ್ಲಿ ಅಂತ ಅಂದ್ರೆ, ಈ ವೇದಿಕೆಗೆ ಅವರು ಅಕ್ಕನ ಅರಿವು ಎಂಬ ಹೆಸರನ್ನು ಇಟ್ಟಿದ್ದಾರೆ. ತುಂಬಾ ಉಚಿತವಾಗಿರ್ತಕ್ಕಂಥ ಒಂದು ಹೆಸರಿದು. ನಿಜಕ್ಕೂ ಈ ವೇದಿಕೆಯಲ್ಲಿ ವೇದಿಕೆಯನ್ನ ಬಹಳ ದಿವಸಗಳಿಂದ ಗಮನಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಪುರುಷರಕ್ಕಿಂತಲೂ ಹೆಣ್ಣು ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸ್ತಾ ಇದ್ದಾರೆ ಕೂಡ. ಕೆಲವರಂತೂ ನಿರಂತರವಾಗಿ ಒಂದೊಂದು ವಚನವನ್ನು ಇಟ್ಕೊಂಡು ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಬಹುಶಃ ಈ ಅಕ್ಕನ ಅರಿವು ವೇದಿಕೆಯ ಒಂದು ಪ್ರಭಾವ ಫಲಿತಾಂಶ
ಅಂತ ನಾ ತಿಳ್ಕೊಂಡಿದ್ದೇನೆ. ಅರಿವು ಜಾಗೃತವಾಗಬೇಕು. ಅರಿವು ಜಾಗೃತವಾದಾಗ ಮಾತ್ರ ನಾವೆಲ್ಲ ಏನೆಲ್ಲ ಸಾಧನೆ ಮಾಡಕ್ಕೆ ಸಾಧ್ಯ ಅದ. ಅದರಲ್ಲಿ ಮೊದಲಿಗೆ ಅರಿವು ಜಾಗೃತವಾಗಿರಬೇಕಾಗಿರುವುದು ಹಕ್ಕಗಳದ್ದು. ಹಕ್ಕಗಳ ಅರಿವು ಜಾಗೃತ ಆಯ್ತು ಅಂತಂದ್ರೆ ಉಳಿದ ಎಲ್ಲಾ ಸದಸ್ಯರ, ಒಂದು ಕುಟುಂಬದಾಗಲಿ, ಸಮಾಜದಾಗಲಿ, ದೇಶದಾಗಲಿ, ಸದಸ್ಯರ, ವಿಶ್ವದಾಗಲಿ ಸದಸ್ಯರ ಅರಿವು ಜಾಗೃತ ಆಗ್ತದೆ. ಅಂತೆಯೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂತಹ ಗಾದೆ ಮಾತುಗಳು ಹುಟ್ಟುಕೊಂಡಿರುವುದು. ಇನ್ನೂ ಒಂದು ಮಾತಿದೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ, ನಾರಿ ಸ್ವರ್ಗಕ್ಕೆ ದಾರಿ. ಯಾವ ನಾರಿಯ ಅರಿವು ಜಾಗೃತವಾಗಿರುತ್ತದೆಯೋ ಆ ನಾರಿ ನಿಜಕ್ಕೂ ಸ್ವರ್ಗಕ್ಕೆ ದಾರಿ ಆಗ್ತಾಳೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ್ದು ಇದನ್ನೇ. ಅವ್ರದ್ದು ನಿಜವಾಗಲೂ ಅರಿವಿನ ಕ್ರಾಂತಿ, ಅರಿವನ್ನ ಜಾಗೃತ ಮಾಡುವಂತ ಕೆಲಸವನ್ನ ಬಸವಣ್ಣವರು ಮಾಡಿದ್ರು. ಯಾರ ಅರಿವನ್ನ ಅವರು ಜಾಗೃತ ಮಾಡಿದ್ರು? ಅವ್ರ ಗಮನಕ್ಕೆ ಬಂದಿದ್ದು ಸ್ತ್ರೀಯರು, ಮುಖ್ಯವಾಗಿ ಅನಾಥರು, ದಲಿತರು, ವಿವಾಹ ವಿಚ್ಛೇದಿತೆಯರು, ವಿಧವೆಯರು, ದುರ್ಬಲರು, ಸಮಾಜದ ಪ್ರಮುಖ ವಾಹಿನಿಯಿಂದ ದೂರ ಇದ್ದಿರ್ತಕ್ಕಂಥ ಈ ಜನರ ಅರಿವನ್ನ ಜಾಗೃತ ಮಾಡುವಂತ ಉದ್ದೇಶ ಬಸವಣ್ಣನವರದಾಗಿತ್ತು. ಈ ಅರಿವನ್ನ ಜಾಗೃತ ಮಾಡಬೇಕಾದ್ರೆ ಏನ್ ಮಾಡಬೇಕು? ಈ ಅರಿವನ್ನ, ಈ ಜನರ ಅರಿವನ್ನ, ಸಾಮಾನ್ಯ ಜನರ ಅರಿವನ್ನ, ಶ್ರಮಜೀವಿಗಳ ಅರಿವನ್ನ, ಹೆಣ್ಮಕ್ಕಳ ಅರಿವನ್ನ, ಆ ಅರಿವಿನ ಮನೆಯ ಬಾಗಿಲಿಗೆ ದೊಡ್ಡ ಕೀಲಿ ಜಡ್ದಿತ್ತು. ಯಾರು? ಪುರೋಹಿತರು, ವರ್ತಕರು, ಶ್ರೀಮಂತರು. ಆ ಕೀಲಿಯನ್ನ ತೆಗಿಬೇಕಾಗಿರುವಂಥದ್ದು ಬಹಳ ಅವಶ್ಯವಾಗಿತ್ತು ಬಸವಣ್ಣವರಿಗೆ. ಆ ಮೂಲಕ ಈ ಸಾಮಾನ್ಯ ಜನರನ್ನ, ಈ ಪುರೋಹಿತರಾಗಲಿ, ಪೂಜಾರಿಗಳಾಗಲಿ, ವರ್ತಕರಾಗಲಿ ಶೋಷಣೆ ಮಾಡ್ತಾ ಇದ್ರು. ನಾ ಹೇಳಿದ್ದೆ ವೇದವಾಕ್ಯ, ಇದನ್ನು ನೀವು ನಂಬಬೇಕು, ಇದನ್ನು ನೀವು ಅನುಸರಿಸಬೇಕು. ಇದು ಬಸವಣ್ಣನವರಿಗೆ ತುಂಬಾ ಕೆಟ್ಟದನಿಸ್ತು. ನಿಜವಾಗ್ಲೂ ದುಡಿಯುವಂತ ವರ್ಗದಿಂದ ಮಾತ್ರ ದೇಶ ಪ್ರಗತಿ ಆಗ್ಲಿಕ್ಕೆ ಸಾಧ್ಯ ಅದ. ಯಾವ ದುಡಿಯುವ ವರ್ಗ ಅದಲ್ಲ, ಆ ದುಡಿಯುವ ವರ್ಗದ ಅರಿವಿನ ಮನೆಯ ಬಾಗಿಲಿಗೆ ಕೀಲಿ ಜಡ್ದು ಅವರನ್ನ ಮನವಂತೆ ಬಳಸ್ಕೊಳ್ತಕ್ಕಂಥದ್ದು ಏನಿದೆ ಅಲ್ಲ, ಅದು ಬಸವಣ್ಣವ್ರಿಗೆ ಬಹಳ ಕೆಟ್ಟದನಿಸ್ತು. ಅದಕ್ಕಾಗಿ ಅವರ ಅರಿವನ್ನ ಜಾಗೃತ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಅರಿವಿನ ಮನೆಯ ಬಾಗಿಲಿನ ಕೀಲಿ ಕೈ ಶೋಧಿಸುವಂತೆ ಕೆಲಸ ಮಾಡಿದ್ರು. ಆ ಅರಿವನ್ನ ಜಾಗೃತ ಮಾಡ್ಬೇಕಲ್ಲ, ಅರಿವಿನ ಬಾಗಿಲಿನ ಕೀಲಿ ತೆಗಿಬೇಕಲ್ಲ, ಆ ತೆಗೆಯುವಂತಹ ಅಸ್ತ್ರವನ್ನು ಅವ್ರು ಶೋಧನೆ ಮಾಡ್ತಾರೆ. ಅವಾಗ ಅವ್ರ ಶೋಧನೆಗೆ ಸಿಕ್ಕಿರುವಂತ ಪ್ರಬಲವಾಗಿರ್ತಕ್ಕಂಥ ಅಸ್ತ್ರ ಯಾವುದು ಅಂದ್ರೆ ವೈಚಾರಿಕತೆ. ವೈಚಾರಿಕತೆ ಅನ್ನುವಂಥದ್ದು ಅರಿವು ಎಂಬ ಮನೆಯ ಬಾಗಿಲಿನ ಬೀಗದ ಕೈಯನ್ನು ಅದನ್ನು ತೆಗೆಯುವಂತ ಕೆಲಸ ಅವ್ರು ಮಾಡಿದ್ರು. ಅವ್ರದ್ದು ವೈಚಾರಿಕ ಕ್ರಾಂತಿ, ಅರಿವಿನ ಕ್ರಾಂತಿ. ಅವಾಗ ಹೆಣ್ಮಕ್ಳು ಜಾಗೃತ ಆದರು. ಅದಕ್ಕಾಗಿ ನಾನು ಮೊದಲಿಗೆ ಈ ಸಂಯೋಜಕರಾಗಿರ್ತಕ್ಕಂತಹ ಪಟ್ಟಣ ಶೆಟ್ಟಿ ಅವರಿಗೆ ಆರ್ಥಿಕ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಅವರು ಇದಕ್ಕೆ ಹೆಸರಿಟ್ಟಿದ್ದು ಅಕ್ಕನ ಅರಿವು ಏನದಲ್ಲ, ಅತ್ಯಂತ ಉಚಿತವಾಗಿರ್ತಕ್ಕಂಥದ್ದು. ಇದು ಮೊದಲನೇದು. ಇನ್ನ ವಿಷಯಕ್ಕೆ ಬಂದಿಲ್ಲ. ಎರಡನೇದೇನು? ಬಸವಣ್ಣನವರನ್ನ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ಸಾಂಸ್ಕೃತಿಕ ನಾಯಕ, ಹಾಗಾದ್ರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಏನು? ಸಂಸ್ಕೃತಿ ಅಂದ್ರೆ ಏನು? ಸಾಂಸ್ಕೃತಿಕ ನಾಯಕ ಅಂತ ಅವರನ್ನು ಯಾಕೆ ಕರೆದ್ರು? ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಕರೆದ್ರು ಅವರನ್ನ?
ನಾವಿಲ್ಲಿ ಸಂಸ್ಕೃತಿಯ ವ್ಯಾಖ್ಯಾನ ಕೊಡೋದಕ್ಕೆ ಹೋಗ್ಬಾರ್ದು. ನಾವಿಲ್ಲಿ ತಿಪ್ಪೇರುದ್ರ ಸ್ವಾಮಿಯವರು ಸಂಸ್ಕೃತಿ ಅಂದರೆ ಅಂತರಂಗದ ಪರಿಮಳ ಅಂತ ಹೇಳಿದ್ರು. ಇಂತಹ ತಿಪ್ಪೇರುದ್ರ ಸ್ವಾಮಿ ಅಂತವರ ಬೇರೆ ಬೇರೆ DVC ಅವರ ಸಂಸ್ಕೃತಿ ವ್ಯಾಖ್ಯಾನಗಳನ್ನ ಕೊಡುವಂತ ಅಗತ್ಯ ಇಲ್ಲ. ಸಂಸ್ಕೃತಿ ಅಂದ್ರೆ ಏನು? ಯಾವುದು ಸಂಸ್ಕರಣಕ್ಕೆ ಒಳಗಾಗ್ತದೋ, ಸಂಸ್ಕರಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಸಂಸ್ಕೃತಿ. ಸಂಸ್ಕರಣಕ್ಕೆ ಒಳಗಾಗಿ ಅದೇನು ಹೊರ ಬರ್ತದೋ ಅದು ನಿಜವಾಗ್ಲೂ ಸಂಸ್ಕೃತಿ. ಬಸವಣ್ಣನವರು ಪ್ರತಿಯೊಂದನ್ನ ಸಂಸ್ಕಾರಕ್ಕೆ ಒಳಪಡಿಸಿದ್ರು. ಏನನ್ನು ಸಂಸ್ಕಾರಕ್ಕೆ ಒಳಪಡಿಸಿದ್ರು ಅವರು ಗಮನಿಸ್ಬೇಕು ನಾವು. ಏನನ್ನು ಸಂಸ್ಕಾರಕ್ಕೆ ಒಳಪಡಿಸಿದ್ರು ಬಸವಣ್ಣನವರು? ಮಾತನ್ನ ಸಂಸ್ಕಾರಕ್ಕೆ ಒಳಪಡಿಸಿದ್ರು, ದೃಷ್ಟಿಯನ್ನ ಸಂಸ್ಕಾರಕ್ಕೆ ಒಳಪಡಿಸಿದ್ರು, ನಡೆಯನ್ನ ಸಂಸ್ಕಾರಕ್ಕೆ ಒಳಪಡಿಸಿದ್ರು, ಉಣ್ಣುವ ಊಟವನ್ನ ಹ್ಯಾಂಗ್ ಮಾಡಬೇಕು ಅನ್ನೋದನ್ನ ಕಲಿಸಿದ್ರು ಬಸವಣ್ಣವರು. ಮಾತು, ಕೃತಿ, ಊಟ, ನೋಟ, ನಡೆ, ನುಡಿ ಎಲ್ಲವೂ ವಿಚಾರ, ಆಚಾರ, ಆಲೋಚನೆ ಹ್ಯಾಂಗ್ ವಿಚಾರ ಮಾಡ್ಬೇಕು ಅನ್ನೋದನ್ನು ಕೂಡ ಕಲಿಸಿದ್ರು. ಇವೆಲ್ಲವುಗಳು ಸಂಸ್ಕಾರಕ್ಕೆ ಒಳಪಡಿಸಿದ್ರು ಬಸವಣ್ಣನವರು. ಇವೆಲ್ಲವೂ ಸಂಸ್ಕಾರಕ್ಕೆ ಒಳಪಡಿಸಿದಾಗ ಅವೆಲ್ಲವೂ ಅಪ್ಪಟ ಚಿನ್ನವಾಗಿ ಹೊರಬಂತು. ನುಡಿದರೆ ಮುತ್ತಿನ ಹಾರದಂತಿರ್ಬೇಕಪ್ಪ. ಒಂದ್ ಕಡೆ ಸಿದ್ದಾರಾಮ ಅವ್ರು ಹೇಳ್ತಾರೆ, ನನಗೆ ಮಾತಾಡಕ್ಕೆ ಬರ್ತೇನೆ. ಮಾತನಾಡಲು ಕಲಿಸಿದ ಬಸವಣ್ಣ, ನಡೆಯಲು ಕಲಿಸಿದ ಬಸವಣ್ಣ, ಉಣಲು ಕಲಿಸಿದ ಬಸವಣ್ಣ, ನೋಡ್ರಿ, ಉಡಲು ಕಲಿಸಿದ ಬಸವಣ್ಣ. ಎಲ್ಲವನ್ನ ಕಲಿಸಿದಾಗ ನನಗೆ ಅವಾಗ ಮಾತಾಡಕ್ಕೆ ಬಂತು. ಈ ಹೊತ್ತಿಗೂ ನಾವು ಬಸವಣ್ಣ ನಮಗ್ ಪ್ರಸ್ತುತ ಆಗ್ತಾರೆ. ಬಸವಣ್ಣನವರು ಹೀಗೆ ಮಾತಾಡಂಗಿಲ್ಲ ಅಂತ ಹೇಳ್ತೀವಿ. ನುಡಿದರೆ ಮುತ್ತಿನ ಹಾರದಂತೆ ಏನು ಬಂದಿರಿ ಹದಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋದೆ. ನೋಡ್ರಿ, ಒಡನೆ ನುಡಿದರೆ ನಿಮ್ಮ ಸಿರ ಹೊಟ್ಟೆ ಒಡೆಯುವೆ. ಇಂತ ಸಂಸ್ಕಾರ ಮಾಡುವಂತ ಮಾತುಗಳು. ಈ ರೀತಿ ಬಸವಣ್ಣನವರು ಮನುಷ್ಯನ ಸಮಗ್ರ ಬದುಕನ್ನ ಸಂಸ್ಕರಣಕ್ಕೆ ಒಳಪಡಿಸಿದ್ರು. ಮನುಷ್ಯನ ಪ್ರತಿಯೊಂದನ್ನ, ಅದು ನಡೆ ಇರ್ಬೋದು, ಅದು ನುಡಿ ಇರ್ಬೋದು, ಅದು ನೋಟ ಇರ್ಬೋದು, ಅದು ಮಾತು ಇರ್ಬೋದು, ಅದು ಕೃತಿ ಇರ್ಬೋದು, ಅದು ಆಚಾರ ಇರ್ಬೋದು, ಅದು ವಿಚಾರ ಇರ್ಬೋದು, ಹೀಗೆ ಸಮಗ್ರವಾದಂತಹ ಬದುಕನ್ನ ಸಂಸ್ಕಾರ ಮಾಡುವಂತಹ ಅಪ್ಪಟ ಚಿನ್ನವನ್ನಾಗಿ ಮಾಡುವಂತಹ ವಿಚಾರಗಳು ಬಸವಣ್ಣನವರ ವಚನಗಳಲ್ಲಿ ಇವೆ. ಗಮನಿಸ್ಬೇಕು. ಈಗಾಗಲೇ ಒಂದೆರಡು ವಚನಗಳನ್ನ ಹೇಳಿದೆ. ಕಳಬೇಡ ಕೊನಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎಂತ ಪ್ರಸಿದ್ಧವಾಗಿರ್ತಕ್ಕಂಥ ವಚನ. ಪ್ರತಿಯೊಂದನ್ನು ವಚನ ತೆಗೆದುಕೊಂಡು ನೋಡ್ರಿ ನೀವು. ನಮ್ಮನ್ನು ತಿದ್ದುವಂತಹ, ನಮ್ಮ ಮನಸ್ಸನ್ನು ತಿದ್ದುವಂತಹ, ನಮ್ಮ ಕೃತಿಯನ್ನು ತಿದ್ದುವಂತಹ, ನಮ್ಮ ನೋಟವನ್ನು ತಿದ್ದುವಂತಹ, ನಮ್ಮ ಭಾವವನ್ನು ತಿದ್ದುವಂತಹ, ನಮ್ಮ ವಿಚಾರವನ್ನು ತಿದ್ದುವಂತಹ ವಿಚಾರಗಳು ಬಸವಣ್ಣನವರ ವಚನಗಳಲ್ಲಿ ಇವೆ. ಹೀಗಾಗಿ ಬಸವಣ್ಣ ನಮ್ಮ ಸಮಗ್ರ ಬದುಕನ್ನ ಸಂಸ್ಕರಣಕ್ಕೆ ಒಳಪಡಿಸುವಂತಹ ಒಬ್ಬ ಅದ್ವಿತೀಯ ಶರಣ, ಅದ್ವಿತೀಯ ಒಬ್ಬ ಅನುಭಾವಿ. ಅದಕ್ಕಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ. ಹೀಗಾಗಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಕರೆದಿರುವುದು ಅತ್ಯಂತ ಉಚಿತವಾಗಿರುವಂಥದ್ದು. ಒನ್. ಎರಡನೇದೇನು ಅಂತಂದ್ರೆ, ಬಸವಣ್ಣ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಷ್ಟೇ ಏನು, ಬಸವಣ್ಣನವರ ವಿಚಾರಗಳು ಕೇವಲ ಕರ್ನಾಟಕದ ಜನರಿಗೆ ಮಾತ್ರ ಅನ್ವಯ ಆಗ್ತಾವೆ ಅಲ್ಲ. ಇಡೀ ಮಾನವ ಲೋಕಕ್ಕೆ ಬೇಕಾಗುವಂತ, ಇಡೀ ಮಾನವ ಲೋಕದ ಬದುಕನ್ನ ತಿದ್ದುವಂತ ವಿಚಾರಗಳನ್ನ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿದ್ದಾರೆ. ಹೀಗಾಗಿ ಬಸವಣ್ಣ ಕೇವಲ ಕರ್ನಾಟಕದ ಅಲ್ಲ, ಕೇವಲ ಭಾರತದ ಅಲ್ಲ, ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ನಾವು ಕೈ ಎತ್ತಿ ಹೇಳ್ಬೇಕು. ಕನ್ನಡದ ಜನರು ಅಭಿಮಾನ ಪಡಬೇಕು, ಕರ್ನಾಟಕದ ಜನರು ಅಭಿಮಾನ ಪಡಬೇಕು. ನಮ್ಮ ಮಧ್ಯದಲ್ಲಿ ಒಬ್ಬ ವಿಶ್ವದ ಸಾಂಸ್ಕೃತಿಕ ನಾಯಕನಾಗುವಂತಹ ಅರ್ಹತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹುಟ್ಟಿದನಲ್ಲಪ್ಪ ಎನ್ನುವ ಅಭಿಮಾನ ನಮಗಿರಬೇಕು. ಅಂತ ಒಂದು ಅರ್ಹತೆ ಬಸವಣ್ಣನವರಿಗಿದೆ. ಮುಂದಿನ ದಿನಗಳಲ್ಲಿ ಬಸವಣ್ಣ ವಿಶ್ವದ ಸಾಂಸ್ಕೃತಿಕ ನಾಯಕ ಆಗ್ಬೇಕು ಎನ್ನುವಂತ ಸದಾಶಯವನ್ನು ವ್ಯಕ್ತಪಡಿಸ್ತಾ ನಾನು ವಿಷಯಕ್ಕೆ ಬರ್ತೇನೆ. ಈ ಹಿನ್ನೆಲೆಯೊಳಗ ಬಸವಣ್ಣ ಕೇವಲ ಕರ್ನಾಟಕದಲ್ಲ,
ವಿಶ್ವದ ಸಾಂಸ್ಕೃತಿಕ ನಾಯಕ ಆಗುವಂತ ಎಲ್ಲಾ ಅರ್ಹತೆಗಳು ಅವನಿಗಿವೆ ಅನ್ನುವಂತ ಹಿನ್ನೆಲೆಯಲ್ಲಿ ಬಸವಣ್ಣನವರು ಕೇವಲ ಕರ್ನಾಟಕದ ಅಲ್ಲ, ಭಾರತದ ಅಲ್ಲ, ಏಷ್ಯಾದಲ್ಲ, ವಿಶ್ವದ ಬೆಳಕು. ಬಸವಣ್ಣ ಜಗದ ಬೆಳಕು, ಬಸವಣ್ಣ ಜಗದ ಉತ್ಸಾಹ. ಎಂತ ಉತ್ಸಾಹ ಬಸವಣ್ಣನಲ್ಲಿ ಇತ್ತು! ಬಸವಣ್ಣ ಜಗದ ಉತ್ಸಾಹ, ಬಸವಣ್ಣ ಜಗದ ಮಹಾಶಕ್ತಿ, ಜಗದ ಪ್ರವಾದಿ, ಜಗದ ಅದ್ವಿತೀಯ ಶರಣ, ಜಗದ ಅದ್ಭುತ ಭಕ್ತ, ಜಗದ ಆದರ್ಶ ರಾಜಕೀಯ ನಾಯಕ, ಜಗದ ದಿವ್ಯ ಜ್ಞಾನಿ. ಅವರ ಜನ್ಮ ಈ ಭೂಮಿಗೆ ಅಪರೂಪ. ಅವರು ಬದುಕಿ ಬಾಳಿ ಇಂದಿಗೆ 900 ವರ್ಷಗಳು ಗತಿಸಿವೆ. ಆದರೆ ಅವರಂತ ಇನ್ನೊಬ್ಬ ವ್ಯಕ್ತಿ ನಮ್ಮ ಕನ್ನಡ ನಾಡು, ಭಾರತ ದೇಶದಲ್ಲೇಕೆ ಇಡೀ ಜಗತ್ತಿನಲ್ಲಿಯೇ ಇದುವರೆಗೆ ಎಲ್ಲೂ ಹುಟ್ಟಿಲ್ಲ. ಮುಂದಾದ್ರೂ ಹುಟ್ಟಬಹುದೇ? ಇದಕ್ಕೆ ಸಮರ್ಪಕವಾದ ಉತ್ತರ ನಮ್ಮಲ್ಲಿ ಇಲ್ಲ. ಈ ದೃಷ್ಟಿಯಿಂದ ಬಸವಣ್ಣ ಈ ಭೂಮಿಗೆ ನ ಭೂತೋ ನ ಭವಿಷ್ಯತಿ ಎಂದು ಹೇಳಬೇಕು. ನಮ್ಮ ಎಲ್ಲಾ ಮಾತುಗಳು ಅತಿ ಎನಿಸಿದರು, ಭಾವುಕತನದ ಮಾತುಗಳು ಎನಿಸಿದರು, ಅವು 100ಕ್ಕೆ 100ರಷ್ಟು ಸತ್ಯವಾಗಿರುವಂಥವು. ಒಬ್ಬ ಶತ್ರು ಕೂಡ ಒಪ್ಪಿಕೊಳ್ಳುವಂತ ಮಾತು ಬಸವಣ್ಣನ ವಿಷಯದಲ್ಲಿ. ವಿಶ್ವದ ವಿಭೂತಿ ಪುರುಷರ ಸಾಲಿನಲ್ಲಿ ಬಸವಣ್ಣನವರಿಗೆ ಅಗ್ರಗಣ್ಯ ಸ್ಥಾನ. ವಿಶ್ವದ ಎಲ್ಲಾ ವಿಭೂತಿ ಪುರುಷರನ್ನ ನಾವು ಬಸವಣ್ಣನವರೊಬ್ಬರಲ್ಲೇ ಕಾಣ್ತೇವೆ, ಒಬ್ಬರಲ್ಲೇ ಕಾಣ್ತೀವಿ. ಗಮನಿಸ್ಬೇಕು ನನ್ನ ಮಾತುಗಳನ್ನ. ಸಾಕ್ರಟೀಸನ ನ್ಯಾಯ ನಿಷ್ಠುರತೆ, ಪ್ಲೇಟೋನ ಆದರ್ಶ ಸಮಾಜ ಚಿಂತನೆ, ಬುದ್ಧನ ಕರುಣೆ, ಮಹಾವೀರನ ಅಹಿಂಸೆ, ಮೊಹಮ್ಮದ್ ಪೈಗಂಬರನ ಧೈರ್ಯ ನಿಷ್ಠೆ, ಕನ್ಫ್ಯೂಷಿಯಸನ ಮಾನವೀಯತೆ, ಗಾಂಧಿಯ ದೇಶಪ್ರೇಮ, ಸತ್ಯ, ತ್ಯಾಗ, ಯೇಸುವಿನ ಸೌಮ್ಯತೆ, ದಯಾಶೀಲತೆ, ಜರತುಷ್ಟನ ಮಾನವೀಯತೆ, ಅಂಬೇಡ್ಕರನ ಸಂವಿಧಾನ ಪ್ರಜ್ಞೆ, ದಲಿತ ಪ್ರಜ್ಞೆ, ಸಾಮಾಜಿಕ ಕಾಳಜಿ, ಗಾಡ್ಗೆ ಮಹಾರಾಜನ ಸ್ವಚ್ಛತಾ ಪ್ರಜ್ಞೆ, ಮಾರ್ಕ್ಸನ ಕಾರ್ಮಿಕ ಮನ್ನಣೆ, ಅರವಿಂದನ ಯೋಗ ಜ್ಞಾನ ಎಲ್ಲವೂ ಬಸವಣ್ಣನವರಲ್ಲಿ ಸಮಾವೇಶಗೊಂಡಿವೆ. ಇಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಒಂದು ಉದಾಹರಣೆಯನ್ನು ಕೊಡ್ತೇನೆ. ಹ್ಯಾಂಗ ಗಾಡ್ಗೆ ಮಹಾರಾಜನ ಸ್ವಚ್ಛತಾ ಪ್ರಜ್ಞೆ ಬಸವಣ್ಣನವರಲ್ಲಿ ಇತ್ತು. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಏನು ಉದಾಹರಣೆ? ಗಾಡ್ಗೆ ಮಹಾರಾಜ ಮಹಾರಾಷ್ಟ್ರದ ದೊಡ್ಡ ಸಂತ, ಎಲ್ರಿಗೂ ಗೊತ್ತಿದೆ. ನಾವೆಲ್ಲ ಮಹಾರಾಷ್ಟ್ರದಲ್ಲಿ ಪಟ್ಟಣ ಶೆಟ್ಟಿ ಅವರು ಮಹಾರಾಷ್ಟ್ರದ ಸಾಂಸ್ಕೃತಿಕ ನಗರಿ ಪುಣೆಯಲ್ಲಿ ಇರುವಂಥವ್ರು, ನಾನು ಅಕ್ಕಲಕೋಟೆಯಲ್ಲಿ ಇರ್ತಕ್ಕಂಥವ್ರು. ಗಾಡ್ಗೆ ಮಹಾರಾಜ್ ಏನು? ಗಾಡ್ಗೆ ಮಹಾರಾಜನಲ್ಲಿ 2 ಅಸ್ತ್ರಗಳಿದ್ದವು. ಸಂತ ಗಾಡ್ಗೆ ಮಹಾರಾಜನಲ್ಲಿ 2 ಅಸ್ತ್ರಗಳಿದ್ದವು. ಒಂದು ಅಸ್ತ್ರ ಕಸಬರಿಗೆ, ಇನ್ನೊಂದು ಅಸ್ತ್ರ ಕೀರ್ತನೆ. ಗಾಡ್ಗೆ ಮಹಾರಾಜ ಪ್ಯಾಂಟ್ ಸೂಟ್ ಹಾಕ್ತಿರ್ಲಿಲ್ಲ, ಯಾವುದೇ ರೇಷ್ಮೆಯ ಬಟ್ಟೆಗಳನ್ನು ಉಟ್ಕೊಳ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಮೈ ತುಂಬ ಕೂಡ ಬಟ್ಟೆಗಳನ್ನು ಉಟ್ಕೊಳ್ತಿರ್ಲಿಲ್ಲ. ಚಿಂದಿ ಬಟ್ಟೆಗಳನ್ನ, ಬರೀ ಮಾನವನ ಮುಚ್ಚಿಕೊಳ್ಳುವುದಕ್ಕಾಗಿ ಮಾತ್ರ ಅದು ಚಿಂದಿ ಬಟ್ಟೆಗಳನ್ನ ತೊಟ್ಕೊಳ್ತಾ ಇದ್ದ. ಕೈಯಲ್ಲಿ ಯಾವುದೇ ಬಂಗಾರದ ಸಾಮಾನುಗಳನ್ನು ಹಿಡಿದಿರ್ಲಿಲ್ಲ, ಪಾತ್ರೆಗಳನ್ನು ಹಿಡಿದಿರ್ಲಿಲ್ಲ. ಊಟ ಮಾಡೋದಕ್ಕೆ ಮಣ್ಣಿನ ಮುಚ್ಚಳ, ಇನ್ನೊಂದು ಮಣ್ಣಿನ ಮಗಿ ಅಂತಾರ ನಮ್ಮ ಕಡೆ, ತಂಬಿಗೆ. ಇವಿಷ್ಟೇ ಅವನ ಆಸ್ತಿಗಳು. ಒಂದು ಕಸಬರಿಗೆ, ಒಂದೆರಡು ಮಣ್ಣಿನ ಮಡಿಕೆ, ಮುಚ್ಚಳ, ಆಮೇಲೆ ಒಂದಿಷ್ಟು ಚಿಂದಿ. ಅವನೇನ್ ಮಾಡ್ತಾ ಊರೂರು ತಿರುಗಾಡ್ದವ, ದೇಶ ಸಂಚಾರವನ್ನು ಮಾಡ್ದ. ನಿಜವಾದ ಜಂಗಮ ಅಂದ್ರೆ ಇಂಥವರಿಗೆ ಜಂಗಮ ಅಂತ ಕರೀತೀವಿ. ಜಾತಿ ಜಂಗಮರು ಜಂಗಮರಲ್ಲ. ಸಮಾಜವನ್ನು ಸ್ವಚ್ಛ ಯಾವ ಮಾಡ್ತಾನೋ ಅವ ನಿಜವಾದ ಜಂಗಮ. ಅದಕ್ಕೆ ಬಸವಣ್ಣವ್ರ ವಿಷಯದೊಳಗೆ ಒಂದು ಮಾತು ಇಲ್ಲೇ ಹೇಳ್ತೇನೆ ನಾನು. ಒಂದು ಸಂಸ್ಕೃತದಲ್ಲಿ ಒಂದು ಇದೇ ಇದೆ, ನ ಗುರೋಧಿಕಂ ಜ್ಞಾನ, ನ ಗುರೋಧಿಕಂ ತತ್ವ, ನ ಗುರೋಧಿಕಂ ತಪಸ್ಸು ಅಂತ. ಇದನ್ನ ಸ್ವಲ್ಪ ಬಸವಣ್ಣಗೆ ಇಟ್ಕೊಂಡು ಮಾತಾಡೋದಾದ್ರೆ, ನ ಬಸವೋಧಿಕಂ ಗುರು, ನ ಬಸವೋಧಿಕಂ ಜ್ಞಾನ, ನ ಬಸವೋಧಿಕಂ ಲಿಂಗ, ನ ಬಸವೋಧಿಕಂ ಜಂಗಮ, ನ ಬಸವೋಧಿಕಂ ಭಕ್ತಿ, ನ ಬಸವೋಧಿಕಂ ಮುಕ್ತಿ. ಬಸವನಕ್ಕಿಂತ ಯಾವುದೂ ದೊಡ್ಡದಿಲ್ಲ, ಆ ದೇವರು ಕೂಡ ದೊಡ್ಡವನಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಆಧಾರಗಳನ್ನ ಮುಂದಿನ ಕೆಲವು ನಿಮಿಷಗಳಲ್ಲಿ ಕೊಡ್ತೇನೆ. ಈ ಗಾಡ್ಗೆ ಮಹಾರಾಜನ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಗಾಡ್ಗೆ ಮಹಾರಾಜನ ಆಸ್ತಿ ಇಷ್ಟೇ, ಅವ ನಿಜವಾದ ಜಂಗಮ. ಜಾತಿ ಜಂಗಮರು ಜಂಗಮರಲ್ಲ, ಸಮಾಜದ ಬಗ್ಗೆ ಕಾಳಜಿ ಇರುವಂತವರು. ಲಿಂಗ ಮತ್ತು ಈ ಗುರುವಿನಕ್ಕಿಂತ ಮೀರಿದ ವ್ಯಕ್ತಿ ಜಂಗಮ.
ಸಮಾಜಕ್ಕಾಗಿ ಅವನು ತೊಡಗಿಸ್ಕೊಂಡಿರ್ತಾನ, ಸಮಾಜದ ಏಳಿಗೆಗಾಗಿ ಅವನು ತೊಡಗಿಸ್ಕೊಂಡಿರ್ತಾನ ಅವ ಜಂಗಮ. ಈ ಗಾಡ್ಗೆ ಮಹಾರಾಜ ತೊಡಗಿಸ್ಕೊಂಡಿರುವುದು ಸಮಾಜದ ಏಳಿಗೆಗಾಗಿ, ತನ್ನ ಕುಟುಂಬಕ್ಕಾಗಿ ಅಲ್ಲ, ಸಮಾಜದ ಏಳಿಗೆಗಾಗಿ ಅವನ ಇಡೀ ಜೀವನವನ್ನ ಸಮರ್ಪಿಸಿಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಂತ. ಕಾವಿ ಉಟ್ಕೊಂಡು ಮರೆಯವರಿಗೆ ಸಂತ ಅನ್ನೋದಿಲ್ಲ, ಯಾವುದೇ ಒಂದು ಸಿಂಹಾಸನ ಮೇಲೆ ಕುಂತಿರ್ತಕ್ಕಂಥವನಿಗೆ ಸಂತ ಅನ್ನೋದಿಲ್ಲ. ಯಾವನಿಗೆ ದೀನ ದಲಿತರ ಕಾಳಜಿ ಇರ್ತದೆಯೋ, ಯಾವನಿಗೆ ಕೂಲಿ ಕಾರ್ಮಿಕರ ಕಾಳಜಿ ಇರ್ತದೆಯೋ, ಯಾವನಿಗೆ ಸಮಾಜದ ಚಿಂತೆ ಇರ್ತದೆಯೋ, ಆ ಸಮಾಜಕ್ಕಾಗಿ ತನ್ನನ್ನು ತೊಡಗಿಸ್ಕೊಳ್ತಾನೋ ಅವ ನಿಜವಾದಂತ ಜಂಗಮ. ಈ ದೃಷ್ಟಿಯಿಂದ ಶರಣರ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಗಾಡ್ಗೆ ಮಹಾರಾಜ ನಿಜವಾದ ಜಂಗಮ. ಊರೂರು ತಿರುಗ್ತಿದ್ದವ. ಊರೂರು ತಿರುಗಿದ ಬಳಿಕ ಈಗಿನ ಜಗದ್ಗುರುಗಳ ಹಂಗ ಶ್ರೀಮಂತರ ಮನೆಗೆ ಹೋಗ್ತಿರ್ಲಿಲ್ಲ. ಯಾರೇ ಆಹ್ವಾನ ಕೊಡ್ತಿರ್ಲಿಲ್ಲ ಅವನಿಗೆ, ಆಹ್ವಾನ ಕೊಡ್ಬೇಕೂ ಆಗಿಲ್ಲ ಗುರುಗಳಿಗೆ, ಯಾರು ಆಹ್ವಾನ ಕೊಡ್ತಿರ್ಲಿಲ್ಲ. ಎಲ್ಲಿ ಹೊಲಸಿದೆಯೋ ಅಲ್ಲಿ ಆ ಕೇರಿಗೆ ಹೋಗ್ತಿದ್ದ. ಹೊಲಸಿದೆ ಯಾವ ರೀತಿ? ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಅವರು ನಿಜವಾದ ಜಂಗಮರು, ನಿಜವಾದ ಜಂಗಮ ಸಿದ್ದೇಶ್ವರ ಸ್ವಾಮಿಗಳು. ಪ್ರವಚನದ ಮೂಲಕ ಇಡೀ ಜನರ ಮನಸ್ಸನ್ನು ತೊಳೆಯುವಂತ ಕೆಲಸ ಏನು ಮಾಡಿದಾರಲ್ಲ ಅವರು ನಿಜವಾದ ಜಂಗಮರು. ಗಾಡ್ಗೆ ಮಹಾರಾಜ್ ಕೂಡ ಅದೇ ರೀತಿ ಊರೂರು ತಿರುಗಾಡಿ ಎಲ್ಲಿ ಹೊಲಸದ, ಯಾ ಗಲ್ಲಿ ಹೊಲಸದ, ಯಾ ಬೀದಿ ಹೊಲಸದ, ಅಲ್ಲಿ ಬಿಡಾರ್ ಹೂಡಿ ಕಸಬರಿಗೆ ತಗೊಂಡು, ಕಸಬರಿಗೆನು ಕೂಡ ಇನ್ನೊಬ್ರಿಗೆ ಕೊಡು ಅಂತಿರ್ಲಿಲ್ಲ, ಕಸಬರಿಗೆ ತನ್ನ ಜೊತೆಯಲ್ಲೇ ತೆಗೆದುಕೊಂಡು ಬರ್ತಿರ್ತಾವ. ಆ ಕಸಬರಿಗೆಯನ್ನು ತೆಗೆದುಕೊಂಡು ಸ್ವಚ್ಛ ಮಾಡುವಂತ ಕೆಲಸ ಗಾಡ್ಗೆ ಮಹಾರಾಜ್ ಮಾಡ್ತಿದ್ದ. ಮೊದಲು ಸ್ವಚ್ಛ ಮಾಡ್ತಿದ್ದವ, ಕಸಬರಿ ತಿಳ್ಕೊತಾರ. ಈಗಲೂ ಮಾಡ್ತಾರಲ್ಲ, ಫೋಟೋ ಇಳಿಸ್ಕೋತಾರ, ಕಸಬರಿಗೆ ಕೈದಾಗ ಹಿಡಿತಾರ, ಫೋಟೋ ಇಳಿಸ್ಕೋತಾರ, ಜಾಹೀರಾತು ಮಾಡ್ತಾರ. ಅದ ನಾನು ಬಹಳ ಪಬ್ಲಿಸಿಟಿ ಮಾಡ್ಕೊಳ್ತಾರ, ನಾನು ಕಸಬರಿಗೆ ಹಿಡಿದು ಕಸ ಹೊಡೆದೆ. ಗಾಡ್ಗೆ ಮಹಾರಾಜ್ ಸ್ವತಃ ಕಸ ಹೊಡೆದು ಆಮೇಲೆ ರಾತ್ರಿ ಅದೇ ಮುಚ್ಚಳದಲ್ಲಿ ಊಟ ಮಾಡಿ ಮಗಿಯಲ್ಲಿ ನೀರು ಕುಡಿದು ಆಮೇಲೆ ಕೀರ್ತನೆಯನ್ನ ಪ್ರಾರಂಭ ಮಾಡ್ತಿದ್ದ. ಜ್ಞಾನೇಶ್ವರನ ಅಭಂಗಗಳ ಮೂಲಕ, ತುಕಾರಾಮನ ಅಭಂಗಗಳ ಹಿನ್ನೆಲೆಯೊಳಗ, ರಾಮದಾಸನ ಅಭಂಗಗಳ ಹಿನ್ನೆಲೆಯೊಳಗ, ಚಕ್ರಧರನ ಅಭಂಗಗಳ ಹಿನ್ನೆಲೆಯೊಳಗ, ಮರಾಠಿ ಸಂತರ ಸವತಾಮಾಳಿ ಇಂತಹ ಸಂತರ ಅಭಂಗಗಳ ಹಿನ್ನೆಲೆಯಲ್ಲಿ ಅವ ಕೀರ್ತನೆ ಮಾಡ್ತಿದ್ದ. ಒಂದು ಬೀದಿ ಹುಡುಗುವಂತ ಕೆಲಸ, ಇನ್ನೊಂದು ಅಷ್ಟೇ ಮನಸ್ಸನ್ನ ತೊಳೆಯುವಂತ ಕೆಲಸ. ಈ ಎರಡು ಕೆಲಸಗಳನ್ನ ಗಾಡ್ಗೆ ಮಹಾರಾಜ ಮಾಡ್ತಾ ಇದ್ದ. ಇವು ಬಸವಣ್ಣನವರಲ್ಲೂ ಕೂಡ ಇತ್ತು. ಬಸವಣ್ಣನವರು ಅವ್ರ ಕಣ್ಣಿಗೆ ಕಾಣ್ತಿರೋದು ಯಾರು ಅಂತಂದ್ರೆ ಡ್ವಾರರು, ಸಮಗಾರರು, ಅತ್ಯಂತ ಹಿಂದುಳಿದಿರ್ತಕ್ಕಂತಹ, ಹಿಂದೆ ಹಿಂದುಳಿದಿರ್ತಕ್ಕಂಥ ಅನ್ನೋದಕ್ಕಿಂತಲೂ ಹಿಂದೆ ದಬ್ಬಲ್ಪಟ್ಟಿರ್ತಕ್ಕಂಥ, ಅವರನ್ನು ನೀವು ನೀಚರು ಎಂದು ಅವರಲ್ಲಿ ಇಂಥ ಪದಗಳನ್ನ ಬಿತ್ತಲ್ಪಟ್ಟಿರ್ತಕ್ಕಂತಹ ಜನರನ್ನೇ ಅವರು ತಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಅರಿವನ್ನು ಜಾಗೃತ ಮಾಡುವಂತಹ, ಅವರ ಗಲ್ಲಿಯನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನ ಬಸವಣ್ಣ ಕೂಡ ಮಾಡ್ತಾರೆ. ಹೀಗಾಗಿ ಬಸವಣ್ಣ ಕೇವಲ ಒಬ್ಬ ದಾರ್ಶನಿಕನಲ್ಲ, ವಿಶ್ವದ 18 ದಾರ್ಶನಿಕರ ಮಹಾಸಂಗಮ. ಕೇವಲ ಒಬ್ಬ ಬುದ್ಧ ಅಲ್ಲಿವ, ಕೇವಲ ಒಬ್ಬ ಮಹಾವೀರ ಅಲ್ಲ, ಕೇವಲ ಒಬ್ಬ ಮೊಹಮ್ಮದ್ ಪೈಗಂಬರ್ ಅಲ್ಲ, ಜಗತ್ತಿನಲ್ಲಿ ಆಗ ಹೋಗಿರ್ತಕ್ಕಂಥ ಎಲ್ಲಾ ದಾರ್ಶನಿಕರನ್ನ ನಾವು ಬಸವಣ್ಣನವರೊಬ್ಬರಲ್ಲೇ ಕಾಣುತ್ತೇವೆ. ಅಂತೆಯೇ KS ಶ್ರೀಕಂಠನವರು ಇಂಗ್ಲಿಷ್ ನಲ್ಲಿ ನಾ ಹೇಳಿರುವಂತ ಮಾತನ್ನೇ ಹೇಳ್ತಾರ, ಸ್ವಲ್ಪ ಓದ್ತೀನಿ ಅದನ್ನು. It is no exertion to say that the message of Basava is like reservoir into which all previous thoughts followed out, kind like Buddha, simple like Mahavira, gentle like Jesus, bold like Muhammad. Basava strikes us as almost as a wonder of creation, but that what attracts us most to him are those teachings of his in which he anticipated the greatest modern thinkers, Karl Marx and Mahatma Gandhi. ಹೇಳಿರುವ ಮಾತನ್ನ ಇಲ್ಲಿ ಇಂಗ್ಲಿಷ್ ನಲ್ಲಿ ಶ್ರೀಕಂಠನವರು ಹೇಳಿರುವುದನ್ನು ಗಮನಿಸಿದೆ. ಈ ದೃಷ್ಟಿಯಿಂದ ಬಸವಣ್ಣನವರು ಸರ್ವಕಾಲದ ಸರ್ವ ದಾರ್ಶನಿಕರ ಮಾನವೀಯ ಮೌಲ್ಯಗಳ ಮಹಾಸಂಗಮ. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದ ಕಲ್ಯಾಣದ ಬಸವ ರಾಜ್ಯ ದೇಶ ಮಾತ್ರವಲ್ಲ, ಇಡೀ ವಿಶ್ವವೇ ಕಂಡ ಒಬ್ಬ ಅದ್ವಿತೀಯ ದಾರ್ಶನಿಕ, ಅಗ್ರಗಣ್ಯ ವಿಭೂತಿ ಪುರುಷ, ಮಾನವೀಯತೆಯನ್ನ ಮೀರಿದ ಮಹಾಮೇರು.
ಇಂಥ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಒಂದು ಉಪನ್ಯಾಸದಲ್ಲಿ ಹಿಡಿದಿಡುವುದು ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಆದರೂ ನಾವು ಅವ್ರ ವ್ಯಕ್ತಿತ್ವವನ್ನ ಗುರುತಿಸ್ಕೊಳ್ಳಕ್ಕ ಪ್ರಯತ್ನ ಮಾಡೋಣ. ಕರಿಯು ಕನ್ನಡದಲ್ಲಿ ಅಡಗಿದಂತೆ ಅನ್ನುವ ಹಿನ್ನೆಲೆಯೊಳಗ ಕೆಲವೊಂದು ಅವನ ವ್ಯಕ್ತಿತ್ವದ ಕೆಲವೊಂದು ಮುಖಗಳನ್ನ ನಾನು ಪರಿಚಯಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಾಲ ಧರ್ಮದ ತತ್ವದ ದೃಷ್ಟಿಯಿಂದ ಹಂಪಿಯ ಹರಿಹರ ಬಸವಣ್ಣನಿಗೆ ಅತ್ಯಂತ ಸಮೀಪ. ಆ ಹರಿಹರನಿಂದ ಹಿಡಿದು ಇದುವರೆಗೆ ಬಸವಣ್ಣನವರ ಕುರಿತು ಅನೇಕ ಕಾವ್ಯಗಳು, ಪುರಾಣಗಳು ರಚನೆಯಾಗಿವೆ. ಹಲವಾರು ಅಧ್ಯಯನಗಳು ನಿರಂತರವಾಗಿ ನಡೀತಾ ಇವೆ. ಆದ್ರೆ ಯಾವ ಅಧ್ಯಯನಕ್ಕೂ ಬಸವಣ್ಣ ಸಿಕ್ಕಿಲ್ಲ. ಯಾರಿಂದಲೂ ಬಸವಣ್ಣನವರನ್ನ ಸಮಗ್ರವಾಗಿ ಹಿಡಿದಿಡಲು ಸಾಧ್ಯವಾಗಿಲ್ಲ. ಏಕೆಂದ್ರೆ ಅವರ ವ್ಯಕ್ತಿತ್ವವನ್ನು ವಿಮರ್ಶಿಸುವ ಅಳತೆಗೋಲು ಇದುವರೆಗೆ ಯಾವ ಲೇಖಕ ವಿಮರ್ಶಕನಿಗೂ ಸಿಕ್ಕಿಲ್ಲ. ಅವರ ವ್ಯಕ್ತಿತ್ವವನ್ನು ಅವರ ಮಾತಿನಲ್ಲೇ ಹೇಳುವುದಾದರೆ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳಿಂದ ತತ್ತ, ಬ್ರಹ್ಮಾಂಡಿಂದ ತತ್ತ, ಅಗಮ್ಯ, ಅಗೋಚರ, ಅಪ್ರತಿಮ. ಇಂಥ ಭವ್ಯ ದಿವ್ಯ ವ್ಯಕ್ತಿತ್ವವನ್ನ ಒಂದು ಸೀಮಿತ ಚೌಕಟ್ಟಿನೊಳಗೆ ನಾನು ಮೊದಲೇ ಹೇಳಿದಂತೆ ಮಾತಾಡುವುದು ತುಂಬಾ ಕಷ್ಟ, ಹಿಡಿದಿಡುವುದು ತುಂಬಾ ಕಷ್ಟ. ನೋಡಿದಷ್ಟು ನೋಡಬೇಕೆನ್ನುವ, ಮಾತಾಡಿದಷ್ಟು ಮಾತಾಡಿಸಿಕೊಳ್ಳುವ, ಓದಿದಷ್ಟು ಓದಿಸಿಕೊಳ್ಳುವ, ಬರೆದಷ್ಟು ಬರೆಸಿಕೊಳ್ಳುವ, ರೇಖಿಸಿದಷ್ಟು ರೇಖಿಸಿಕೊಳ್ಳುವ, ಚಿಂತಿಸಿದಷ್ಟು ಚಿಂತನೆಗೆ ಒಳಗಾಗುವ, ಶೋಧಿಸಿದಷ್ಟು ಶೋಧಿಸಿಕೊಳ್ಳುವ, ವಿಮರ್ಶಿಸಿದಷ್ಟು ವಿಮರ್ಶೆಗೆ ಒಳಗಾಗುವ ವ್ಯಕ್ತಿತ್ವ ಅವರವರ ಭಕ್ತಿ, ಭಾವ, ವಿಚಾರ, ಚಿಂತನೆ, ಆಲೋಚನೆಗೆ ತಕ್ಕಂತೆ ತೆರೆದುಕೊಳ್ಳುವ ವ್ಯಕ್ತಿತ್ವ ಬಸವಣ್ಣನವರದು. ಎಲ್ಲಾ ಕಾಲಕ್ಕೂ ಎಲ್ಲಾ ಜನತೆಗೂ ಸಲ್ಲುವ ವ್ಯಕ್ತಿತ್ವ. ಅವರ ಬಹುಮುಖ ವ್ಯಕ್ತಿತ್ವದ ಪದರಗಳನ್ನು ಬಿಚ್ಚುತ್ತಾ ಹೋದಂತೆ ಅವರು ತೆರೆದುಕೊಳ್ತಲೇ ಹೋಗ್ತಾರೆ. ಅವರೊಬ್ಬ ಮಹಾಭಕ್ತ, ಆದರ್ಶ ಗೃಹಸ್ಥ, ಅನುಭಾವಿ, ಪ್ರಖರ ವಿಚಾರವಾದಿ, ಪರುಷಮಣಿ, ದಲಿತೋದ್ಧಾರಕ, ಬಡವರ ಬಂಧು, ವಿಶ್ವ ಕುಟುಂಬಿ, ತ್ರಿಕಾಲಜ್ಞಾನಿ, ಕಾಯಕ ಪ್ರೇಮಿ, ಅವತಾರಿ, ಮಹದಾಶೋಯಿ, ಧರ್ಮದೃಷ್ಟಾರ, ಸ್ತ್ರೀ ಕುಲೋದ್ಧಾರಕ, ಸಮಾಜ ಸುಧಾರಕ, ಸಮಾಜ ಶಿಕ್ಷಕ, ಅಪೂರ್ವ ಸಂಘಟಕ, ಪರ್ಯಾಯ ಸಮಾಜದ ನಿರ್ಮಾಪಕ, ಸಮಾನತೆಯ ಹರಿಕಾರ, ಹೊಸ ಧರ್ಮವೊಂದರ ಸಂಸ್ಥಾಪಕ, ವಿಶ್ವ ಮಾನವ ಪ್ರೇಮಿ, ಕ್ರಾಂತಿಕಾರಿ, ಸಮಾಜ ವಿಜ್ಞಾನಿ, ವೈದ್ಯ ವಿಜ್ಞಾನಿ, ಮನೋವಿಜ್ಞಾನಿ, ಸಮಾಜ ವೈದ್ಯ, ರಾಜನೀತಿಜ್ಞ, ಅರ್ಥಶಾಸ್ತ್ರಜ್ಞ, ಸಮಗ್ರ ಬಂಡಾಯಗಾರ, ಅಂತಃಕರುಣಿ, ತಾಯಿ ಹೃದಯ. ಈ ಪಟ್ಟಿಯನ್ನು ನಾವು ಎಷ್ಟು ಬಳಸುತ್ತೀವೋ ಅದು ಬೆಳೆಯುತ್ತಲೇ ಹೋಗುತ್ತದೆ. ಅಷ್ಟೊಂದು ವಿರಾಟ ರೂಪದ ಅಗಾಧ ಅದ್ಭುತ ವ್ಯಕ್ತಿತ್ವ, ಉದಾತ್ತತೆಯಿಂದ ಕೂಡಿದ ಪರಿಪೂರ್ಣ ವ್ಯಕ್ತಿತ್ವ ಬಸವಣ್ಣನವರದು. ಉಳಿದ ದಾರ್ಶನಿಕರನ್ನ ನಾವು ಬಸವಣ್ಣವರೊಂದಿಗೆ ಇಟ್ಟು ನೋಡಿದಾಗ ಉಳಿದ ದಾರ್ಶನಿಕರದು ಪರಿಪೂರ್ಣ ವ್ಯಕ್ತಿತ್ವ ಅಲ್ಲ. ಮಹಾವೀರರಾಗ್ಲಿ, ಬುದ್ಧನರಾಗ್ಲಿ ಇವರೆಲ್ಲ ಸಂಸಾರ ಬಿಟ್ಟು ಓಡೋದವರು. ಆದ್ರೆ ಸಂಸಾರದಲ್ಲಿದ್ದೇ ಸಾಧನೆ ಮಾಡಿ ತೋರಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಅದು ಬಸವಣ್ಣ. ತತ್ವಜ್ಞಾನಕ್ಕ, ಅನುಭವ ಲೋಕಕ್ಕ, ಆಧ್ಯಾತ್ಮಿಕ ಸಾಧನೆಗೆ ಗಂಡಾಗಲಿ, ಹೆಣ್ಣಾಗಲಿ, ಸಂಸಾರ ಆಗಲಿ ವಿರೋಧ ಅಂತ ಬಸವಣ್ಣ ಹೇಳಿಲ್ಲ. ಅವು ಕೂಡ ಪೂರಕ ಅಂತ ಹೇಳಿರ್ತಕ್ಕಂಥ ಏಕೈಕ ದಾರ್ಶನಿಕ ಯಾರಾದರೂ ಇದ್ರೆ ಅದು ಬಸವಣ್ಣ. ಹೀಗಾಗಿ ಬಸವಣ್ಣನವರದು ಪರಿಪೂರ್ಣ ವ್ಯಕ್ತಿತ್ವ ಅನ್ನೋದನ್ನು ನಾವು ಗಮನಿಸಬೇಕು. ಬಸವಣ್ಣನವರ ಇಂತಹ ಮಹೋನ್ನತ ವ್ಯಕ್ತಿತ್ವದ ನಿಲುವನ್ನು ಅರಿಯುವುದಕ್ಕೆ ವಿದ್ವಾಂಸರಿಗೆ 12ನೇ ಶತಮಾನದ ಶರಣರಿಗೇ ಆಗಿಲ್ಲ. ಗಮನಿಸ್ಬೇಕು ಮಾತನ್ನು. ವಿದ್ವಾಂಸರೇಕೆ 12ನೇ ಶತಮಾನದ ಅವ್ರ ಸಮಕಾಲೀನ ಶರಣರಿಗೆ ಬಸವಣ್ಣನವರ ವ್ಯಕ್ತಿತ್ವದ ಪರಿಚಯ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಅಷ್ಟೇ ಅಲ್ಲ, ಎಲ್ಲರಿಗೂ ಗುರು ಎನಿಸ್ಕೊಂಡಿರ್ತಕ್ಕಂತಹ, ಅನುಭವ ಮಂಟಪದ ಅಧ್ಯಕ್ಷನಾಗಿರ್ತಕ್ಕಂತಹ, ಅವಿರಳ ಜ್ಞಾನಿ ಎಂದೇ ಪ್ರಸಿದ್ಧನಾಗಿರ್ತಕ್ಕಂತಹ ಸ್ವತಃ ಅಲ್ಲಮ ಪ್ರಭುವಿಗೆ ಬಸವಣ್ಣನ ಅಗಾಧ ವ್ಯಕ್ತಿತ್ವವನ್ನು ತಿಳ್ಕೊಳ್ಳಕ್ಕಾಗ್ಲಿಲ್ಲ. ಅನೇಕ ವಚನಗಳಲ್ಲಿ, ನೂರಾರು ವಚನಗಳಲ್ಲಿ ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತು ಪರಿಪರಿಯಾಗಿ ಕೊಂಡಾಡ್ತಾನೆ ಅಲ್ಲಮ ಪ್ರಭು. ಒಂದು ವಚನವನ್ನ ನಾನು ಹೇಳ್ತೀನಿ, ಬಹಳ ವಚನದ ನನ್ನ ಕಡೆ ಒಂದು ವಚನವನ್ನ ಹೇಳ್ತೀನಿ. ಬರೀ ಬಸವಣ್ಣ
ಅವನ ಜೀವನ ಅಲ್ಲ, ಅವನ ನಡೆ ಅಲ್ಲ, ಅವನ ನುಡಿ ಅಲ್ಲ, ಅವನ ಸಾಧನೆ ಅಲ್ಲ, ಅವನ ಹೆಸರೇ ಅದು ಮಹಾಮಂತ್ರ ಆಗಿರ್ತಕ್ಕಂಥ ಅಲ್ಲಂ ಪ್ರಭುವಿನ ಮಾತಿನಲ್ಲೇ ಗಮನಿಸಬೇಕು. ಪ ಎಂಬಲ್ಲಿ ಎನ್ನ ಭವವ ಹರಿಯಿತು, ಪ ಎಂಬಲ್ಲಿ ಎನ್ನ ಭವವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞನಾದೆನು, ಓ ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನು, ಇಂತಿ ಬಸವಾಕ್ಷರ ತ್ರಯವೆನ್ನ ಸ್ರವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ 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 ಎನ್ನುತ್ತಿದ್ದೇವಯ್ಯ ಗುಹೇಶ್ವರ. ಗಮನಿಸ್ಬೇಕು, ಇದು ಅಲ್ಲಂ ಪ್ರಭುವಿನ ವಚನ. ಕೇವಲ ಬಸವ ಶಬ್ದ ಅಷ್ಟೇ ಅಲ್ಲ, ಆ ಬಸವ ಶಬ್ದದ ಒಂದೊಂದು ಅಕ್ಷರ ಕೂಡ, ಪ ಎನ್ನುವುದು ಕೂಡ ಅದೊಂದು ದಿವ್ಯ ಮಂತ್ರ, ಸ ಎಂಬುದು ಕೂಡ ಅದೊಂದು ದಿವ್ಯ ಮಂತ್ರ, ಓ ಎಂಬುದು ಕೂಡ ಅದೊಂದು ದಿವ್ಯ ಮಂತ್ರ. ಹೀಗಾಗಿ ಕೇವಲ ನಾನು ಮಾತ್ರ ಅಲ್ಲ, ಕೇವಲ ಶರಣರು ಮಾತ್ರ ಅಲ್ಲ, ಆ ಗುಹೇಶ್ವರ ಕೂಡ ಅಂದ್ರೆ ಆ ದೇವರು ಕೂಡ ಬಸವಣ್ಣನನ್ನ ನೆನೆಸ್ತಾ ಇದ್ದಾನೆ. ಗಮನಿಸ್ಬೇಕೆ ಮಾತಾನೆ. ಇದು ಅಲ್ಲಂ ಪ್ರಭು ಹೇಳಿರತಕ್ಕಂಥ ಮಾತು. ಇನ್ನೊಂದು ವಚನದಲ್ಲಿ ಇದೇ ಅಲ್ಲಂ ಪ್ರಭು ಹೇಳ್ತಾನೆ, ಏನಂತ? ಚನ್ನಬಸವಣ್ಣಲ್ಲಿ ಮೊರೆ ಹೋಗ್ತಾನೆ. ಚನ್ನಬಸವಣ್ಣ, ಸಂಗನ ಬಸವಣ್ಣನ ಮಹಿಮೆಯ ನಾನೆತ್ತ ಬಲ್ಲೆನು, ಗುಹೇಶ್ವರ ಸಾಕ್ಷಿಯಾಗಿ ಸಂಗನ ಬಸವಣ್ಣ ನಿನ್ನ ಅಂತರಂಗದೊಳಗೆ ಬೆಳಗುತ್ತಾ ಇದ್ದಾನೆ, ಎನ್ನುವೊಮ್ಮೆ ಬಸವಣ್ಣನ ಘನವ ತೋರ ಅಂತ ಚನ್ನಬಸವಣ್ಣಲ್ಲಿ ಮೊರೆ ಹೋಗ್ತಾನೆ. ಚನ್ನಬಸವಣ್ಣಲ್ಲಿ ಮೊರೆ ಹೋಗ್ತಾನೆ. ಗಮನಿಸ್ಬೇಕು ಈ ಮಾತನ್ನ. ಅಷ್ಟೇ ಅಲ್ಲ, ಇನ್ನೊಂದು ವಚನದಲ್ಲಿ ಹೇಳ್ತಾನೆ, ಬರೀ ಭೂಲೋಕದ ಜನರಲ್ಲ, ಈರೋಳು ಲೋಕದಲ್ಲಿ ಇರ್ತಕ್ಕಂಥ ಎಲ್ರು ಬಸವಣ್ಣನನ್ನ ಜಯಾ ಜಯಾ ಎನ್ನುತ್ತಿದ್ದಾರಯ್ಯ. ಗುಹೇಶ್ವರ ಸಂಗನ ಬಸವಣ್ಣನ ಪಾದಕ್ಕೆ ಈರೋಳು ಕೋಲ ಎಲ್ಲವೂ ಜಯಾ ಜಯಾ ಎನ್ನುತ್ತಿದ್ದವು. ನೋಡ್ರಿ, ದೇವರಿಗೆ ಮೀರಿದ ವ್ಯಕ್ತಿತ್ವ ಬಸವಣ್ಣ. ಮುಗಿತು, ಮತ್ತೇನಲ್ಲ. ಬಸವಣ್ಣನ ವ್ಯಕ್ತಿತ್ವ ಅಪ್ರತಿಮ ಅನ್ನುವಂತ ಪದ ಏನು ಬಳಸಿನಲ್ಲ, ನಿಜವಾಗ್ಲು ಅದೇ, ನಿಜವಾಗ್ಲು ಅಪ್ರತಿಮ, ಅಗೋಚರ, ಅಗಮ್ಯ, ಯಾರಿಗೂ ಗೊತ್ತಾಗಿಲ್ಲ, ಯಾರಿಗೂ ತಿಳ್ಕೊಳಕ್ಕಾಗಿಲ್ಲ. ತಿಳ್ಕೊಂಡ್ರು ಅವ್ರಂಗ್ ನಡೀತಾ ಇಲ್ಲ, ಅವರನ್ನ ಬಳಸ್ಕೊಳ್ತಾ ಇದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ, ವೋಟ್ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಬಹಳ ನೋವಿನ ಸಂಗತಿ ಇದು. ನಿಜವಾಗಲು ಬಸವಣ್ಣ ನಿಜವಾಗಲೂ ಸಾಂಸ್ಕೃತಿಕ ನಾಯಕ. ಅವನನ್ನು ಸಾಂಸ್ಕೃತಿಕ ನಾಯಕನಾಗಿ ಮಾಡ್ಬೇಕು. ಬಸವಣ್ಣನ ನಡೆ, ಬಸವಣ್ಣನ ನುಡಿ ಎಲ್ರಿಗೂ ಆದರ್ಶ ಆಗ್ಬೇಕು. ನಮ್ಮ ನಾಳವರಿಗೆ ಮೊದಲು ಆದರ್ಶ ಆಗ್ಬೇಕು. ಅಂದಾಗ ಬಸವಮಯ ಜಗತ್ತು ನಿರ್ಮಾಣ ಆಗ್ತದೆ. ಮುಂದೊಂದು ದಿನ ಆ ಕಾಲ ಬಂದೇ ಬರ್ತದೆ. ಅದನ್ನ ನಮ್ಮ ಮುಂದಿನ ಪೀಳಿಗೆ ಉತ್ತರಾಧಿಕಾರಿಗಳು ನೋಡ್ತಾರ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ, ಈ ಬರೀ ಅಲ್ಲಮ ಪ್ರಭು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಶರಣ, ಸಿದ್ದರಾಮನ ವಚನಗಳನ್ನು ಗಮನಿಸ್ಬೇಕು ನಾವು. ಬಹಳ ಜನ ಸಿದ್ದರಾಮ ಬಸವಣ್ಣನ ಸಮಕಾಲೀನ ಅಲ್ಲ ಅಂತ ಹೇಳ್ತಾರೆ, ಇತಿಹಾಸ ಗೊತ್ತಿರ್ಲಾರ್ದವ್ರು. ಬಸವಣ್ಣ ಸಿದ್ದರಾಮನ ವಚನಗಳು ಗಮನಿಸ್ಬೇಕು. ಸಿದ್ದರಾಮ ಎಷ್ಟು ಬಸವಣ್ಣನ ಹೊಗಳ್ತಾನೆ. ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾನೆ, ಈಗಲೇ ಹೇಳ್ತಾನೆ, ಮೊದಲೇ ಉಣಲು ಕಲಿಸಿದ, ಉಡಲು ಕಲಿಸಿದ, ನಡೆಯಲು ಕಲಿಸಿದ ಅನ್ನುವಂತ ಮಾತು. ಇನ್ನೊಂದು ವಚನದಲ್ಲಿ ಹೇಳ್ತಾನೆ, ಬಸವಣ್ಣನ ವ್ಯಕ್ತಿತ್ವ ಭಕ್ತಿ, ಯುಕ್ತಿ, ಮುಕ್ತಿಗೆ ಮೀರಿದ ವ್ಯಕ್ತಿತ್ವ ಬಸವಣ್ಣನದು ಅಂತ ಹೇಳ್ತಾನೆ. ಅನೇಕ ವಚನಗಳಲ್ಲಿ ಸಿದ್ದರಾಮ ಬಸವಣ್ಣನ ವ್ಯಕ್ತಿತ್ವವನ್ನು ಕುರಿತು ಕೊಂಡಾಡ್ತಾನೆ. ಮಡಿವಾಳ ಮಾಚಯ್ಯ ಹೇಳ್ತಾನೆ, ಬಸವಣ್ಣನ ವಿಶ್ವವ್ಯಾಪಕವಾದಂತಹ ಭಕ್ತಿಯ ವ್ಯಕ್ತಿತ್ವವನ್ನು ಕುರಿತು ಮಡಿವಾಳ ಮಾಚಯ್ಯ ಹೇಳ್ತಾನೆ, ಗಮನಿಸ್ಬೇಕು. ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಒತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಮಡಿವಾಳ ಮಾಚಯ್ಯ ಎಲ್ರು ಹೊಗಳ್ತಾರೆ, ಎಲ್ರು ಹೊಗಳ್ತಾರೆ, ಎಲ್ರು ಹೊಗಳ್ತಾರೆ. ಅಷ್ಟೇ ಅಲ್ಲ, ಅವನ ಹೆಂಡತಿ, ಬಸವಣ್ಣನವರ ಹೆಂಡತಿ ನೀಲಾ, ಬಸವಣ್ಣನವರ ಹೆಂಡತಿ ಗಂಗಾಂಬಿಕೆ, ಅವರು ಕೂಡ ಬಸವಣ್ಣನವರ ಘನವಾದ ವ್ಯಕ್ತಿತ್ವವನ್ನು ಕೊಂಡು ಬೆರಗಾಗ್ತಾರೆ. ಗಮನಿಸ್ಬೇಕು ಆ ವಚನ. ಸಾಂದ್ರವಾಗಿ ಹಗರಣವ ಭಕ್ತಿಯ ಮಾಡುವೆನೆಂತೋ ಮಾದಲಾಂಬಿಕ ನಂದನನು, ಸಾಂದ್ರವಾಗಿ ಬಿಜ್ಜಣ್ಣ ಅರಮನೆಯ ನ್ಯಾಯ ನೋಡುವನೆಂತೋ ಮಾದರಸನ ಮೋಹದ ಮಗನು, ಸಾಂದ್ರವಾಗಿ ಲಿಂಗಾರ್ಚನೆ ಲಿಂಗ ತೃಪ್ತಿ ಅನುಗೈವನೆಂತೋ ಗಂಗಾ ಪ್ರಿಯ ಕೂಡಲ ಸಂಗನ ಶರಣಚನ. ಈ ವಚನ ಗಮನಿಸ್ಬೇಕು. ಬಸವಣ್ಣ 12ನೇ ಶತಮಾನದಲ್ಲಿ ಒಂದು ಕಡೆ ಭಕ್ತ, ಇನ್ನೊಂದು ಕಡೆ ಬಿಜಣ್ಣ ಮಂತ್ರಿ, ಮತ್ತೊಂದೆಡೆ ಅನುಭವ ಮಂಟಪದ ಮುಖಂಡ, ಇನ್ನು ಏನೇನೋ ಬಸವಣ್ಣ. ಇವೆಲ್ಲವುಗಳನ್ನ ಬಸವಣ್ಣ ಹೇಗೆ ಸರಿ ದೂಗಿಸ್ಕೊಂಡು ಹೋಗ್ತಿದ್ದ. ನಮಗ್ ಒಂದೇ ಕೆಲಸ ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಜಾಬನ್ನೇ ನಾವು ಅದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ನೌಕರಿಗಳಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮಕ್ಕಳಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಹೆಂಡತಿಗೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬಸವಣ್ಣ ಎಲ್ಲಾ ಕ್ಷೇತ್ರಗಳಿಗೂ ಹ್ಯಾಂಗ ನ್ಯಾಯ ಕೊಡ್ತಿದ್ದ. ಆಶ್ಚರ್ಯ ಆಗಿದೆ ಗಂಗಾಂಬಿಕೆಗೆ. ಗಮನಿಸ್ಬೇಕು. ಇವೆಲ್ಲ ನೋಡ್ರಿ ನೀವು, ಅನುಭವ ಮಂಟಪದ ಕೆಲಸ,
ವಿಚಾರಣಾ ಮಂತ್ರಿಯ ಕೆಲಸ, ಇವೆಲ್ಲ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸಗಳು. ಇವೆಲ್ಲವುಗಳನ್ನ ಬಸವಣ್ಣ ಹ್ಯಾಂಗ್ ಸರಿದೂಗಿಸ್ಕೊಂಡು ಹೋಗ್ತಿದ್ದ? ಅವನ ಕಾರ್ಯಕ್ಷಮತೆ, ಅವನ ಕಾರ್ಯಬದ್ಧತೆ, ಅವನ ಒಂದು ಶಿಸ್ತು, ಇವೆಲ್ಲವನ್ನ ಕಂಡು ಗಂಗಾಂಬಿಕೆಗೆ ಆಶ್ಚರ್ಯವಾಗಿದೆ. ಇದು ಅವನನ್ನ ಕೊಂಡಾಡ್ತಾಳೆ. ಅವನ ಹೆಂಡತಿ ಕೊಂಡಾಡುವುದು ಸಹಜವಾಗಿರ್ತಕ್ಕಂಥದ್ದು. ಮುಂದೆ ಬಂದಿರತಕ್ಕಂಥ 17ನೇ ಶತಮಾನದ ಷಣ್ಮುಖ ಶಿವಗಿ ಕೂಡ ಬಸವಣ್ಣನವರನ್ನ ಚಿಂತಾಮಣಿ ರತ್ನ, ಪುರುಷಮಣಿ, ಕಾಮಧೇನು, ಸಂಜೀವಿನಿ ಮೂಲಿಕೆ ಏನೆಲ್ಲ ಪದಗಳನ್ನು ಬಳಸಿ ಕೊಂಡಾಡಿದ್ದಾನೆ. ನಿಜವಾಗ್ಲೂ ಇವೆಲ್ಲಕ್ಕೂ ಯೋಗ್ಯವಾಗಿರ್ತಕ್ಕಂಥದ್ದು ಬಸವಣ್ಣ. 12ನೇ ಶತಮಾನದಿಂದ ಇದುವರೆಗೂ ನಿಜವಾಗ್ಲೂ ಬಸವಣ್ಣ ಎಷ್ಟೋ ಬಸವಣ್ಣ ಎನ್ನುವ ನದಿಯನ್ನ, ಬಸವಣ್ಣ ಎನ್ನುವ ಸಮುದ್ರವತ್ತ ಒಡ್ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸೇತುವೆ ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಬಸವಣ್ಣ ಎನ್ನುವ ಮಹಾಸಮುದ್ರಕ್ಕೆ ಸೇತುವೆ ಕಟ್ಟಲು ಸಾಧ್ಯವೇ ಇಲ್ಲ. ಒಂದು ಕವಿತೆ ಇದೆ, ನನ್ನ ಕವಿತೆ ಸರಿ ನೆನಪು ಬರ್ತಾ ಇಲ್ಲ. ಏನ್ ಕವಿತೆ ಇದೆ ಅಂತಂದ್ರೆ, ಬಸವಣ್ಣ ನಿನ್ನನ್ನ ಯಾರೇನು ಮಾಡಕ್ಕಾಗಲ್ಲ, ಹೊಟ್ಟೆ ಉರಿ ಮಾಡ್ಕೊಳ್ಬೇಕಷ್ಟೇ, ಹೊಟ್ಟೆ ಕಿಚ್ಚು ಪಟ್ಕೊಳ್ಬೇಕಷ್ಟೇ, ಆದ್ರೆ ನಿನ್ನನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಕವಿತೆ ಇದೆ, ಕವಿತೆ ಸಾರ್ ಹೇಳ್ತಾ ಇದ್ದೀನಿ. ಯಾರಿಂದೂ ತಡಲಿಕ್ಕೆ ಸಾಧ್ಯ ಇಲ್ಲ, ಬರೀ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ಒಂದೇ ಅದಕ್ಕೆ ಉತ್ತರ, ಬೇರೆ ಏನೂ ಇಲ್ಲ. ಬಸವ ಎನ್ನುವ ಮಹಾಸಮುದ್ರಕ್ಕೆ ಒಡ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಸಮುದ್ರೋಪಾದಿಯ ವ್ಯಕ್ತಿತ್ವ, ಆಕಾಶೋಪಾದಿಯ ವ್ಯಕ್ತಿತ್ವ, ಧೂಮ ವ್ಯಕ್ತಿತ್ವ ಬಸವಣ್ಣನದು ಅನ್ನುವಂತ ಮಾತನ್ನು ಹೇಳ್ತಾ ಕೆಲವೊಂದು ಅವರ ವ್ಯಕ್ತಿತ್ವದ ಪರಿಚಯವನ್ನು ಮಾಡ್ಕೊಳ್ತಾನೆ. ಸರಳ ಬದುಕು, ಸುಂದರವಾದಂತ ಮನಸ್ಸು. ಸರಳ ಬದುಕು, ಸುಂದರವಾದಂತ ಮನಸ್ಸು, ನೇರ ನುಡಿ, ಸರಳ ಬದುಕು. ಅವ್ರು ಹುಟ್ಟಿದ್ದು ಲೋಕೋದ್ಧಾರಕ್ಕಾಗಿ ವಿನ ಮರ್ತ್ಯದ ಸುಖ ಅನುಭವಿಸ್ಲಿಕ್ಕಾಗಿ ಅಲ್ಲ ಅನ್ನೋದನ್ನ ಮೊಟ್ಟ ಮೊದಲು ತಿಳ್ಕೊಬೇಕು. ಆಗ ನೋಡಿದ್ರೆ ಬಸವಣ್ಣಗೆ ಏನ್ ಕಮ್ಮಿ ಇತ್ತು? ಎಲ್ಲ ಇತ್ತು. ಎಲ್ಲದರಲ್ಲಿಯೂ ಶ್ರೀಮಂತಿಕೆ ಇತ್ತು. ಕುಲದಲ್ಲಿ ಶ್ರೀಮಂತಿಕೆ ಇತ್ತು, ಅಧಿಕಾರದಲ್ಲಿ ಶ್ರೀಮಂತಿಕೆ ಇತ್ತು, ವಿದ್ಯೆಯಲ್ಲಿ ಶ್ರೀಮಂತಿಕೆ ಇತ್ತು, ಬುದ್ಧಿಯಲ್ಲಿ ಶ್ರೀಮಂತಿಕೆ ಇತ್ತು, ರೂಪದಲ್ಲಿ ಶ್ರೀಮಂತಿಕೆ ಇತ್ತು, ಅಂತಸ್ತದಲ್ಲಿ ಶ್ರೀಮಂತಿಕೆ ಇತ್ತು. ಹೀಗೆ ಎಲ್ಲವೂ ಅವರಿಗಿತ್ತು. ಆಗಿನ ಒಬ್ಬ ಆದರ್ಶ ನಾಯಕ, ರಾಜಕೀಯ ನಾಯಕ. ಈಗಿನ ರಾಜಕೀಯ ನಾಯಕರನ್ನ, ಮಂತ್ರಿ ಮಹೋದಯರ ಬದುಕನ್ನ ಗಮನಿಸಿದರೆ ಬಸವಣ್ಣ ಆ ಕಾಲದ ಅರ್ಥಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣ, ಆ ಕಾಲದ ಪ್ರಧಾನ ಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣ ಹೆಂಗ್ ಬದುಕಬೇಕಾಗಿತ್ತು ಅನ್ನೋದನ್ನ ವಿಚಾರ ಮಾಡ್ಬೇಕಾಗಿರ್ತ. ವೈಭೋಗದ ಜೀವವನ್ನ ಬಾಳ್ಬಹುದಾಗಿತ್ತು, ವೈಭೋಗದ ಜೀವನವನ್ನ ಬಾಳ್ಬಹುದಾಗಿತ್ತು. ಕಾಮ ಕಸ್ತೂರಿ ಗಂಧ ಪೂಜಿಸಿಕೊಂಡು, ಚಿನ್ನ ವಜ್ರ ವೈಡೂರ್ಯದ ಉಂಗುರಗಳನ್ನು ಧರಿಸಿಕೊಂಡು, ತಲೆಯ ಮೇಲೆ ಅದೇ ವಜ್ರ ವೈಡೂರ್ಯದ ಕಿರೀಟವನ್ನು ಏರಿಸಿಕೊಂಡು ಆನೆ ಅಂಬಾರಿ ಮೇಲೆ ಮೆರಿಬಹುದಾಗಿತ್ತು. ಆದರೆ ಇದೆಲ್ಲ ಬಸವಣ್ಣನವರಿಗೆ ಬೇಕಾಗಿರಲಿಲ್ಲ. ಬಸವಣ್ಣನವರಿಗೆ ವಿಲಾಸಿ ಜೀವನಕ್ಕಿಂತಲೂ ಅತ್ಯಂತ ಸರಳ ಜೀವನ, ಸೋಹಿತ ಬದುಕಿಗಿಂತಲೂ ಸಾರ್ವಜನಿಕರ ಬದುಕು, ಸಾರ್ವಜನಿಕರ ಹಿತ ಬಹಳ ಮುಖ್ಯವಾಗಿತ್ತು. ಆನೆ ನೀರಿಕೊಂಡು ಹೋದರೆ ನೀವು, ಕುದುರೆ ನೀರಿಕೊಂಡು ಹೋದರೆ ನೀವು, ಕಾಮ ಕಸ್ತೂರಿ ಪೋಷಿಕೊಂಡು ಹೋದರೆ ನೀವು ಗಮನಿಸಬೇಕು. ಈ ವಚನ ಇಂದಿನ ರಾಜಕೀಯ ನಾಯಕರ ಜೀವನ ಶೈಲಿಗೆ ಕನ್ನಡಿ ಹಿಡಿತಕ್ಕಂಥದ್ದು. ಬಸವಣ್ಣನವರು ನಿಜವಾದ ಮನುಷ್ಯನಾದವನ ಬದುಕು ಆಡಂಬರದ ಬದುಕಾಗ್ಲಿ, ವೈಭವದ ಬದುಕಾಗ್ಲಿ, ಅಹಂಕಾರದ ಬದುಕಾಗ್ಲಿ ಆಗ್ಬಾರ್ದು ಅಂತ ತಿಳ್ಕೊಂಡಿದ್ರು. ಸಾರ್ವಜನಿಕ ಬದುಕು ಶಾಂತಿ, ಸಮಾಧಾನ, ಸಾವಧಾನದಿಂದ ಅರಳಬೇಕಾದ್ರೆ ಅದು ಸಮಾನತೆ, ಸ್ವಾತಂತ್ರ್ಯ, ದಯೆ, ಕರುಣೆ, ಪ್ರೀತಿ, ಪ್ರೇಮ, ಕಾಯಕ, ದಾಸೋಹಗಳ ನೆಲಗಟ್ಟನ್ನು ಹೊಂದಿರಬೇಕೆಂಬ ಘನವಾದ ಸಂಕಲ್ಪ ಬಸವಣ್ಣವರಾಗಿತ್ತು. ತಮ್ಮ ಈ ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಅವರು ಹಗಲಿರುಳು ಚಿಂತಿಸಿದರು. ಅದಕ್ಕಾಗಿ ದೊಡ್ಡ ಚಳವಳಿಯನ್ನೇ ಕೈಕೊಂಡರು. ಲೋಕದ ಹಿತಕ್ಕಾಗಿ ಬಸವಣ್ಣನವರು ಕೈಕೊಂಡಿದ್ದ ಈ ಚಳವಳಿ ಜಗತ್ತಿನಲ್ಲಿ ವಿಶಿಷ್ಟವಾಗಿತ್ತು, ಜಗತ್ತಿನ ಇತರ ಚಳವಳಿಗಿಂತ ವಿಭಿನ್ನವಾಗಿತ್ತು. ಅವರ ಈ ಚಳವಳಿ ಸಮಾಜದಲ್ಲಿ ಒಡಕನುಂಟು ಮಾಡುವಂತಹ, ರಕ್ತದ ಕೋಡಿ ಹರಿಸುವಂತಹ ಹಿಂಸೆಯ ಮಾರ್ಗದಾಗಿರ್ಲಿಲ್ಲ. ಧರಣಿ, ಮೆರವಣಿಗೆ, ಉಪಾಸನೆಯ ಮಾರ್ಗವಾದಾಗಿರ್ಲಿಲ್ಲ. ಮೂಢನಂಬಿಕೆ, ಕಂದಾಚಾರ, ಜಾತೀಯತೆಗಳಿಂದಲೂ ಅದು ಕೂಡಿರ್ಲಿಲ್ಲ. ಅದು ಭಕ್ತಿ, ಪ್ರೀತಿ, ನಯ, ವಿನಯ, ಸೌಜನ್ಯ, ಸೌಹಾರ್ದತೆ, ತಾಳ್ಮೆ, ಸಹನೆ, ಕ್ಷಮೆ, ದಮೆಯ ಮಾರ್ಗದ್ದಾಗಿತ್ತು. ತಾಯ್ತನದ, ವಾತ್ಸಲ್ಯದ ಮಾರ್ಗದಿಂದ ಕೂಡಿತ್ತು. ದಯೆ, ಅಂತಃಕರಣ, ಅನುಕಂಪ, ಸಹಾಯ, ಸಹಕಾರ, ಕಾಳಜಿ, ಕಳಕಳಿಯಂತ ಮೌಲ್ಯಗಳಿಂದ ಕೂಡಿದ ಮಾನವೀಯತೆಯ ಮಹಾಮಾರ್ಗ ಅದಾಗಿತ್ತು. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎನ್ನುವಂತ ವಚನವನ್ನು ಗಮನಿಸಬೇಕು. ಇದು ಅವರ ಚಳವಳಿಯ ಮೂಲ ಮಂತ್ರವಾಗಿತ್ತು. ಜಾತಿ, ಮತ, ಪಂಥ, ವರ್ಣ, ವರ್ಗ, ವೃತ್ತಿ,
ಲಿಂಗ, ದೇಶ, ಭಾಷೆಗಳ ಎಲ್ಲೆಯನ್ನು ಅರಿದು ಇಡೀ ವಿಶ್ವವನ್ನೇ ಒಂದೇ ಕುಟುಂಬದ ನೆರಳಿನಲ್ಲಿ ತರುವ ಉದಾರ ವಿಶಾಲ ದೃಷ್ಟಿ ಬಸವಣ್ಣನವರದು. ಹೀಗಾಗಿ ಬಸವಣ್ಣನವರದು ವಿಶ್ವ ಕುಟುಂಬ ವ್ಯಕ್ತಿತ್ವ. ಬಸವಣ್ಣನವರದು ವಿಶ್ವ ಕುಟುಂಬ ವ್ಯಕ್ತಿತ್ವ. ಇನ್ನು ಧರ್ಮದೃಷ್ಟಾರ ಅಂದ್ರೆ ಏನಪ್ಪ? ಧರ್ಮದೃಷ್ಟಾರ ಅಂತ ಯಾಕೆ ಕರೀತಾರೆ ಬಸವಣ್ಣನವರಿಗೆ? ಗಮನಿಸ್ಬೇಕೆ ಮಾತಾರೆ. ಬಸವಣ್ಣನವರು ಧರ್ಮದೃಷ್ಟಾರರಾಗಿದ್ದರು. ಧರ್ಮದ ಬಗ್ಗೆ ಅವರು ಹೊಂದಿದ್ದ ಧೋರಣೆ ತುಂಬಾ ವಿಶಾಲವಾದದ್ದಾಗಿತ್ತು. ಅವರದು ವೈಜ್ಞಾನಿಕ, ವೈಚಾರಿಕ, ನೈತಿಕ ನೆಲೆಗಟ್ಟನ್ನು ಹೊಂದಿರುವ ಧರ್ಮದೃಷ್ಟಿ. ಧರ್ಮ ಅಂದ್ರೆ ಏನು ಅನ್ನೋದನ್ನ ಅವರು ಚೆನ್ನಾಗಿ ತಿಳಿದುಕೊಂಡಿದ್ರು. ಅವರಿಗೆ ಚೆನ್ನಾಗಿ ಮನವರಿಕೆ ಆಗಿತ್ತು. ಅವರ ದೃಷ್ಟಿಯಲ್ಲಿ ಧರ್ಮ ಎಂದರೆ ಮಠಗಳಾಗಲಿ, ಮಂದಿರಗಳಾಗಲಿ, ಅಥವಾ ಅಲ್ಲಿ ನಡೆಯುವ ಪೂಜೆ, ಅರ್ಚನೆ, ಹೋಮ, ಹವನ, ಧೂಪ, ದೀಪ, ಮಂತ್ರ, ಗಂಟೆ, ಜಾಗಟೆ, ಜಪ, ತಪ, ಜಾತ್ರೆ, ಉತ್ಸವಗಳಾಗಲಿ ಧರ್ಮಗಳಲ್ಲ. ಕಾವಿ, ಕಾಶಾಂಬರ, ಶಿವದಾರ, ಜನಿವಾರ, ದಂಡ, ಕಮ್ಮಂಡಲದಂತ ವಸ್ತುಗಳಲ್ಲೂ ಅವರು ದೇವರನ್ನು ಕಂಡಿಲ್ಲ, ಧರ್ಮವನ್ನು ಕಂಡಿಲ್ಲ. ಅವರ ಪ್ರಕಾರ ನಿಜವಾದ ಧರ್ಮವೆಂದರೆ ದಯೆ, ಪ್ರೀತಿ, ತ್ಯಾಗ, ಮಾನವೀಯತೆ. ದಯೆ, ಕರುಣೆ, ಕನಿಕರ ಕಾಳಜಿಗಳೇ ಧರ್ಮದ ಹೃದಯ. ಅಂತೆಯವರ ದಯವೇ ಧರ್ಮದ ಮೂಲವಯ್ಯ ಎಂದರು. ಸರ್ವ ಜೀವಿಗಳಲ್ಲಿ ದಯೆ ತೋರಿಸಬೇಕು ಎಂದು ತಿಳಿಸಿದರು. ನುಡಿದಂತೆ ನಡೆದರು. ತಮ್ಮ ಪ್ರಾಣ ಇರುವ ಪರ್ಯಂತವರು ಸಮಾಜದ ಕಟ್ಟ ಕಡೆಯ ಮಾನವನಿಂದ ಹಿಡಿದು ಈ ಸೃಷ್ಟಿಯ ಸಕಲ ಚರಾಚರ ವಸ್ತುಗಳೆಲ್ಲವಕ್ಕೂ ನ್ಯಾಯಯುತವಾದ ಬದುಕಲು ಅನುವು ಮಾಡಿಕೊಟ್ಟರು. ಬಸವಣ್ಣ ಕೇವಲ ಮನುಷ್ಯರ ಮೇಲೆ ದಯ ಇರಬೇಕು ಅಂತ ಹೇಳಿಲ್ಲ. ಈ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ ಅನ್ನುವಂಥ ವಿಚಾರವನ್ನು ಬಸವಣ್ಣವರು ಹೇಳಿದರು. ಅಷ್ಟೇ ಅಲ್ಲ, ಈ ಸಸ್ಯಗಳಿಗೂ ಕೂಡ ಬದುಕುವ ಹಕ್ಕಿದೆ ಅನ್ನುವಂಥ ಮಾತಾಡ. ಸಸ್ಯಗಳಿಗೂ ಜೀವ ಇದೆ ಅಂತ ಹೇಳಿರ್ತಕ್ಕಂಥ ಮೊಟ್ಟ ಮೊದಲನೇ ಸಸ್ಯ ವಿಜ್ಞಾನಿ ಯಾರಾದರೂ ಇದ್ರ ಅದು ಬಸವಣ್ಣ. ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೆ ಜೀವ ಇರುತ್ತದೆ ಎಂದು ಹೇಳಿದ್ದಾರೆ ಎಂದು ಮೊಟ್ಟ ಮೊದಲು ಅವರಿಗೆ ಬಹುಮಾನವನ್ನು ಕೊಟ್ಟರು. ಆದರೆ 900 ವರ್ಷಗಳ ಹಿಂದೆಯೇ ಸಸ್ಯಗಳಿಗೂ ಜೀವ ಇರ್ತದೆ ಎನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ಶ್ರೇಯಸ್ಸು ಬಸವಣ್ಣನವರಿಗೆ ಆ ವಚನವನ್ನು ಗಮನಿಸಿದ್ರು. ಮರಗಿಡ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತಣಿದು ಪ್ರಾಣವ ಕೊಂಡುಂಡು ಶರೀರವ ಹೊರೆವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ. ಒಂದಿಂದ್ರಿಯ ಮೊದಲಾಗಿ 5 ಇಂದ್ರಿಯ ಕಡೆಯಾದ ಜೀವ ಜಾಲದಲ್ಲಿದೆ ಚರಾಚರವೆಲ್ಲ. ಅದು ಕಾರಣ ಕೂಡಲ ಸಂಗನ ಶರಣರು ಲಿಂಗ ಕರ್ಪಿಸಿ ಪ್ರಸಾದವ ಕೊಂಡು ನಿರ್ದೋಷಿಗಳಾಗಿ ಬದುಕಿದರು. ಈ ಚರಾಚರ ವಸ್ತುಗಳಿಗೆ ಎಲ್ಲಿವು ಚರ ಅಚರ, ನಡೆಯುವ ನಡಿಲಾರದ, ಜೀವ ಇರುವ ಜೀವ ಇರಲಾರದ ಎಲ್ಲಾ ವಸ್ತುಗಳಿಗೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ. ಸಸ್ಯಗಳಿಗೂ ಕೂಡ ಬದುಕುವ ಹಕ್ಕಿದೆ. ಸಸ್ಯಗಳ ಮೇಲೆ ದೌರ್ಜನ್ಯ ನಡಿಬಾರದು ಅನ್ನುವಂಥ ಮಾತನ್ನ ಬಸವಣ್ಣವ್ರು ಹೇಳಿರ್ತಕ್ಕಂಥದ್ದು. ಅವುಗಳಿಗೂ ಜೀವ ಇದೆ ಅಂತ ಹೇಳ್ತಕ್ಕಂಥವ್ರು 1 ಇಂದ್ರಿಯದಿಂದ ಹಿಡಿದು 5 ಇಂದ್ರಿಯ. ನೋಡ್ರಿ, ಕಾರ್ಬನ್ ಡೈಆಕ್ಸೈಡ್ ಸ್ವೀಕರಿಸಿ ಆಕ್ಸಿಜನ್ ಹೊರ ಚೆಲ್ಲುವ ಸಸ್ಯ ರಾಶಿ, ಗಿಡ ಮರ ಸಸ್ಯ ರಾಶಿಗಳಲ್ಲೂ ಗ್ರಾಣೇಂದ್ರಿಯವನ್ನು ಹೊಂದಿರುತ್ತವೆ. ಗ್ರಾಣೇಂದ್ರಿಯ 1 ಇಂದ್ರಿಯ ಸಸ್ಯಗಳಿಗಿದೆ. ಇನ್ನು ಮುಂದುವರೆದು ಹಾವಿಗೆ ಶ್ರೋತ್ರೇಂದ್ರಿಯ, ಭ್ರಮರಕ್ಕೆ ಗ್ರಾಣೇಂದ್ರಿಯ, ಪತಂಗಕ್ಕೆ ನಯನೇಂದ್ರಿಯ, ಆನೆಗೆ ಸ್ಪರ್ಶೇಂದ್ರಿಯ ಹೊಂದಿದ್ರೆ ಮನುಷ್ಯನಿಗೆ 5 ಇಂದ್ರಿಯಗಳದ. ಹೀಗೆ 1 ಇಂದ್ರಿಯದಿಂದ ಹಿಡಿದು 5 ಇಂದ್ರಿಯ ಹೊಂದಿರತಕ್ಕಂತ ಮನುಷ್ಯನವರೆಗೆ ಎಲ್ಲಾ ಜೀವಿಗಳಿಗೂ ಬದುಕುವ ಹಕ್ಕಿದೆ ಅಂತ ಮೊಟ್ಟ ಮೊದಲು ಇರತಕ್ಕಂಥ ಶ್ರೇಯಸ್ಸು ಬಸವಣ್ಣವ್ರದು. ಆ ನಿಟ್ಟೊಳಗೆ ಹೋರಾಟ ಮಾಡಿರ್ತಕ್ಕಂಥ ಶ್ರೇಯಸ್ಸು ಕೂಡ ಬಸವಣ್ಣನವರದು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಇನ್ನು ಬಸವಣ್ಣನವರದು ಇನ್ನೊಂದು ವ್ಯಕ್ತಿತ್ವ ಏನು? ಅವರೊಬ್ಬ ಮಹಾ ಅನುಭಾವಿ ಪುರುಷ ವ್ಯಕ್ತಿತ್ವ. ಬಸವಣ್ಣನವರದು ಪುರುಷ ಹೃದಯ, ಅನುಭವ ದೃಷ್ಟಿ. ಅವರ ಹೃದಯ ಪುರುಷದ ಬಟ್ಲಾಗಿತ್ತು. ಅವರ ಅಂಗಾಂಗಗಳೆಲ್ಲ ಅನುಭವ ತುಂಬಿ ಹೋಗಿತ್ತು. ಅವರದು ಭೂಮ ವ್ಯಕ್ತಿತ್ವ, ಸೂರ್ಯ ದೃಷ್ಟಿ, ಚಂದ್ರ ಹೃದಯ. ತಿಳಿನೀರಿಗಿಂತ ಪರಿಶುದ್ಧವಾದ ಅಂತರಂಗ, ಅಚ್ಚ ನಿಸರ್ಗ ಬದುಕು. ಅವರ ಕಣ್ಣಿಗೆ ಈ ಸೃಷ್ಟಿಯಲ್ಲಿ ಯಾವುದೂ ಕೆಟ್ಟದ ಕಂಡಿಲ್ಲ, ಯಾರೊಬ್ಬರೂ ಕೆಟ್ಟವರ ಕಾಣಿಸ್ಲಿಲ್ಲ. ಎಲ್ಲವೂ ಸ್ವಚ್ಛ, ಸುಂದರ, ಶಿವಮಯ. ವಚನ ಗಮನಿಸಿ. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ. ಎಲ್ಲೆಲ್ಲೂ ದೇವರನ್ನು ಕಾಣುವಂತಹ ವಿಶಾಲ ದೃಷ್ಟಿ, ಪರಿಶುದ್ಧ ಮನುಷ್ಯ, ವಿಶಾಲ ಹೃದಯ,
ಬಸವಣ್ಣನವರದು ಅನ್ನುವುದನ್ನು ಗಮನಿಸಬೇಕು. ಇದು ಸಂಬಂಧಪಟ್ಟಂತೆ ನನ್ನೊಂದು ಕವಿತೆ ಇದೆ. ಅನುಭಾವ. ಅನುಭಾವ ಎಂಬುದು ಅನುಭಾವಿಯ ಒಳಗಣ್ಣು. ಅನುಭಾವ ಎಂಬುದು ಅನುಭಾವಿಯ ಒಳಗಣ್ಣು. ಅದು ಈ ನೆಲ ಬೆಳಗುವ ಸೂರ್ಯಚಂದ್ರ. ಅದು ಈ ನೆಲ ಬೆಳಗುವ ಸೂರ್ಯಚಂದ್ರ. ಬಸವಣ್ಣನಿಗೆ ಕಳ್ಳ ಕೂಡಲ ಸಂಗಮನಾಗಿ ಕಂಡ, ಶೂಳೆ ಮಹಾಶರಣಿಯಾಗಿ ಕಂಡಳು. ಸೌತ ಮಾಳಿಗೆ ತರಕಾರಿ ಎಲ್ಲ ಪಂಡರಿ, ಹಗ್ಗ, ನಾಡಿ, ಮಟ್ಟಿ ಎಲ್ಲವೂ ಶ್ರೀಹರಿ. ತಾನು ಉಣಲೆಂದು ತಂದಿದ ಬುತ್ತಿ ಉಣಿಸಿದ. ಗಮನಿಸ್ಬೇಕು ಈ ಮಾತುಗಳನ್ನ. ಆಮೇಲೆ ಅಕ್ಕ ಮಹಾದೇವಿಗೆ ಈ ನೆಲವೆಲ್ಲ ವಿಮುಕ್ತಿ ಕ್ಷೇತ್ರ. ನೆಲದ ಮೇಲಿನ ಹರಳು ಚಿಂತಾಮಣಿ ರತ್ನ. ಖಗ ಮೃಗವೆಲ್ಲ ಕಾಮಧೇನು, ಕಾಡೆಲ್ಲ ಕಲ್ಪವೃಕ್ಷ. ಇದೇ ಅಕ್ಕ ಮಹಾದೇವಿ ಕೌಶಿಕನಿಗೆ ದೇವಲೋಕದ ಅಪ್ಸರೆ. ಆದರೆ ಅಲ್ಲಮ್ಮ ಪ್ರಭುವನಿಗೆ ಅಕ್ಕ ಮಹಾದೇವಿ ಅಕ್ಕ. ಗಮನಿಸಬೇಕು ಅನುಭಾವಿಯ ದೃಷ್ಟಿ ಮತ್ತು ಭವಿಯ ದೃಷ್ಟಿ ಡಿಫ್ರೆನ್ಸ್ ಏನು ಅಂತ. ಭವಿಗೆ ಸ್ವಾರ್ಥಕ್ಕಾಗಿ ಎಲ್ಲ ಚಂದೇ ಕಾಣಿಸ್ತದೆ, ನಾನು ಬಳಸ್ಕೋಬೇಕಂತಾನೆ. ನೋಡ್ರಿ, ಅಕ್ಕ ಮಹಾದೇವಿ ಶರಣಿ ಏಕಿ, ಅನುಭಾವಿ ಏಕಿ, ನಾನು ಸ್ವಾರ್ಥಕ್ಕಾಗಿ ಕಾಮ ದೃಷ್ಟಿಯಿಂದ ನೋಡ್ತಾನೆ. ಆದ್ರೆ ಅಲ್ಲಮ್ಮ ಪ್ರಭು ಅನುಭಾವಿಯ ದೃಷ್ಟಿಯಿಂದ ನೋಡ್ತಾನೆ. ವಯಸ್ಸಿನಿಂದ ಚಿಕ್ಕವಳಾಗಿರತಕ್ಕಂಥ ಅಕ್ಕ ಮಹಾದೇವಿ ಅನುಭಾವಿಯಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭುವಿಗೆ ಮಾದೇವಿ ಅಕ್ಕಾಗಿ ಕಾಣಿಸ್ತಾಳೆ. ಇದೇ ಅನುಭವದ ದೃಷ್ಟಿ. ಯಾರಲ್ಲಿ ಅನುಭವ ದೃಷ್ಟಿ ಇರ್ತದೋ, ನೋಡ್ರಿ, ಕಬೀರ್ನಿಗೆ ಹುಡುಕಿದ್ರು ಸಿಕ್ಕಿಲ್ಲ ಕೆಟ್ಟವ. ಈ ಜಗತ್ತಿನ ತುಂಬ ಹುಡುಗನಂತವ, ಅವನಿಗೆ ಎಲ್ಲೂ ಕೆಟ್ಟವನೇ ಸಿಕ್ಕಿಲ್ಲ. ಅವನು ಕೆಟ್ಟವನೇ ಸಿಕ್ಕಿಲ್ಲ ಅಂತ ಅವನಿಗೆ ಹೊಟ್ಟೆ ಕೆಟ್ಟವನೇ ಸಿಕ್ಕಿಲ್ಲ. ಸೌತ ಮಾಳಿಗೆ ಅವನು ಮಾರುವಂತ ತರಕಾರಿ ಏನು ವ್ಯಾಪಾರದ ತರಕಾರಿ ಎಲ್ಲ ಪಂಡರಿ ನೋಡ್ತಿದ್ದಂತ ನೋಡ್ರಿ, ವಿಚಾರ ಮಾಡಿದ್ರು. ಅಲ್ಲೆಲ್ಲ ದೇವರನ್ನು ಕೊಡ್ತಿದ್ದಂತ, ಅವರೆಲ್ಲ ದೇವರನ್ನ. ಇದು ಅನುಭಾವಿಗಳ ಜಗತ್ತು, ಅನುಭಾವಿಗಳ ದೃಷ್ಟಿ ಅನ್ನುವುದನ್ನು ಗಮನಿಸಬೇಕು. ಬಸವಣ್ಣನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ, ಬಸವಣ್ಣನ ಅನುಭವ ದೃಷ್ಟಿಗೆ ಮನೆಗೆ ಬಂದ ಕಳ್ಳ ಕೂಡಲ ಸಂಗಮನ ನನ್ನ ಕವಿತೆಯಲ್ಲಿ ಹೇಳಿದೆ ಆಗ್ಲೇ. ಕೂಡ ಕಂಡ ಶೂಳೆ ಮಹಾಶರಣೆಯಾಗಿ ಕಂಡಳು. ಕೊರಳಲ್ಲಿ ಬದನೆಕಾಯಿ ಕಟ್ಕೊಂಡು ಬಂದು ತಾವೂ ಜಂಗಮರು ಎಂದು ಮೋಜು ಮಸ್ತಿ ಮಾಡತಕ್ಕಂಥ ಉಡಾಳರು ಕೂಡ ಅವರಿಗೆ ನಿಜಕ್ಕೂ ಜಂಗಮರಾಗಿ ಕಂಡರು. ದಲಿತರು, ಶೋಷಿತರು, ಅನಾಥರು, ಅಸ್ಪೃಶ್ಯರು, ಬಡವರು, ಕೂಲಿ ಕಾರ್ಮಿಕರು ಎಲ್ಲರೂ ಅವರ ಪಾಲಿಗೆ ಭಕ್ತರಾಗಿ, ಶರಣರಾಗಿ, ಅಪ್ಪ, ಅಣ್ಣ, ತಮ್ಮ, ಚಿಕ್ಕಪ್ಪರಾಗಿ, ಕೊನೆಗೆ ದೇವರಾಗಿ ಕಂಡರು. ಇದೇ ಅನುಭವ ದೃಷ್ಟಿ. ಗಮನಿಸ್ಬೇಕು ಈ ಮಾತನ್ನು. ಅಪ್ಪನ ನಮ್ಮ ಮಾದಾನ ಚೆನ್ನಯ್ಯ, ಬಪ್ಪನು ನಮ್ಮ ಸರಪ ಹಳೆಯ. ಇವತ್ತು ನಾವು ಅಪ್ಪಗಪ್ಪ ಅನ್ನಗ್ತಾ ಇರಲಿಲ್ಲ, ಇವತ್ತು ತಮ್ಮ ಅನ್ನಗ್ತಾ ಇರಲಿಲ್ಲ. ಸಂಬಂಧಗಳು ಕಡಿದು ಹೋಗ್ತಾ ಇವೆ. ಸಂಬಂಧಗಳನ್ನು ಉಳಿಸ್ಕೊಳ್ಬೇಕಾಗಿದೆ. ಸಂಬಂಧಗಳನ್ನು ಉಳಿಸ್ಕೋಬೇಕಾದ್ರೆ ವಚನ ಸಾಹಿತ್ಯವನ್ನ ನಾವು ಉಳಿಸ್ಕೊಳ್ಳೇಬೇಕು. ವಚನ ಸಾಹಿತ್ಯಕ್ಕೆ ನಾವು ಹೋಗ್ಲೇಬೇಕು. ವಚನ ಸಾಹಿತ್ಯವನ್ನು ಉಳಿಸ್ಕೊಂಡಿವೆ ಅಂದ್ರೆ ಸಂಬಂಧಗಳು ಉಳಿತಾವೆ. ವಚನ ಸಾಹಿತ್ಯವನ್ನು ಉಳಿಸ್ಕೋಬೇಕಾಗಿದೆ. ಅದಕ್ಕಾಗಿ ನಿಜವಾಗ್ಲೂ ನಾವು ಮೊದಲಿಗೆ ನಮ್ಮ ಪಟ್ಟಣ ಶೆಟ್ಟಿ ಅವರಿಗೆ ಅವ್ರ ಬಸವ ಪ್ರಜ್ಞೆ ಅನ್ನುವಂಥ ಪದ ಬಳಸ್ತಾರೆ. ನೋಡಿ, ಇಂಥ ವೇದಿಕೆಗಳ ಮೂಲಕ ಬಸವ ಪ್ರಜ್ಞೆ ಜಾಗೃತ ಮಾಡಬೇಕಾಗಿದೆ. ಅರಿವನ್ನ ಜಾಗೃತ ಮಾಡಬೇಕಾಗಿದೆ. ಅದರಲ್ಲಿ ಹೆಣ್ಮಕ್ಳ ಅರಿವನ್ನ ಜಾಗೃತ ಮಾಡಬೇಕಾಗಿದೆ. ಒಬ್ಬ ಹೆಣ್ಮಗಳು ಆ ಮನೆಯೊಳಗೆ ಜಾಗೃತ ಆದಳು ಅಂತಂದ್ರೆ ಇಡೀ ಮನಿ ಜಾಗೃತ ಆಗ್ತದ ಅನ್ನುವಂಥ ಮಾತನ್ನು ಮತ್ತೆ ರಿಪೀಟ್ ಅನ್ನು ಮಾಡ್ತಾ, ದಲಿತ ಎಲ್ಲರೂ ಅವ್ರಿಗೆ ಶರಣರಾಗಿ ಕಾಣಿಸಿದ್ರು, ದೇವರಾಗಿ ಕಾಣಿದ್ರು. ಇಂಥವರಲ್ಲೇ ಅವರು ದೇವತ್ವವನ್ನು ಕಂಡು ಈ ಸೃಷ್ಟಿಯಲ್ಲಿ ನನಗಿಂತ ಎಲ್ಲರೂ ಸಣ್ಣವರು. ಸಮಾಜವನ್ನ ಬದಲಾಯಿಸುವಂತ ಗುಣ ಬಸವಣ್ಣರಲ್ಲಿ ಬಹಳ ದೊಡ್ಡದಿತ್ತು. ಸಮಾಜವನ್ನ ಬದಲಾಯಿಸ್ಲಿಕ್ಕೆ ಚೂರಿ ಬೇಕಾಗಿಲ್ಲ, ಬರ್ಚಿ ಬೇಕಾಗಿಲ್ಲ, ಬಡಗಿ ಬೇಕಾಗಿಲ್ಲ, ಬಂದೂಕ್ ಬೇಕಾಗಿಲ್ಲ, ಪ್ರೀತಿ ಬೇಕು. ಪ್ರೀತಿ ಒಂದಿದ್ರೆ ಸಮಾಜ ತನ್ನಿಂತಾನೇ ಬದಲಾವಣೆ ಆಗ್ತದೆ. ಅಂತಹ ಪ್ರೀತಿಯ ತತ್ವವನ್ನ ಕೊಟ್ಟಿರ್ತಕ್ಕಂಥ, ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಶರಣ ಯಾರಾದ್ರೂ ಇದ್ರೆ ಅದು ಬಸವಣ್ಣ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು. ಹೇಳ್ತಾರೆ ನೋಡ್ರಿ, ಭಕ್ತಿ ಇಲ್ಲದ ಎಂತ ಭಕ್ತಿ ಭಂಡಾರಿ ಅವರಾಗಿದ್ರು ಕೂಡ ಭಕ್ತಿ ಇಲ್ಲದ ಬಡವನಾನಯ್ಯ. ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ. ನೋಡ್ರಿ ಎಂತ, ನೋಡ್ರಿ ಎಂತ ಅದ್ಭುತ. ನಮ್ಮಲ್ಲಿ ಏನೂ ಇರಲ್ಲ, ಏನೇನೂ ಇರಲ್ಲ ನಮ್ಮಲ್ಲಿ. ಆದರೆ ನಾವು ಎಂತ ಪೋಸ್ ಕೊಡ್ತೀವಿ ನೋಡ್ರಿ, ಎಂತ ಪೋಸ್ ಕೊಡ್ತೀವಿ. ಇವತ್ತಿನ ರಾಜಕೀಯ ನಾಯಕರನ್ನ ನೋಡ್ಬೇಕು, ಇವತ್ತಿನ ಮಠಾಧೀಶರನ್ನ ನೋಡ್ಬೇಕು, ಏನೂ ಇಲ್ಲ ಆದ್ರೆ ಎಂತ ಪೋಸ್ ಕೊಡ್ತಾರೆ. ಆದ್ರೆ ಬಸವಣ್ಣನಲ್ಲಿ ಎಲ್ಲ ಇದೆ, ಏನೂ ಇಲ್ಲ ಅಂತ ಹೇಳ್ತಾರೆ. ನೋಡ್ರಿ, ವಿಚಾರ ಮಾಡ್ರಿ ನೀವು. ಒಬ್ಬ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವನು ಕಟ್ಟ ಕಡೆಯ ಸಮಾಜದಲ್ಲಿ ಬದುಕ್ತಕ್ಕಂಥ, ಊರು ಹೊರಗೆ ಬದುಕ್ತಕ್ಕಂಥ ಒಬ್ಬ ಡಾರ್ ಅವನಿಗೆ ತಮ್ಮ ನಮ್ಮಲ್ಲಿ ಭಕ್ತಿ ಇಲ್ಲಪ್ಪ, ನಿನ್ನಬಲ್ಲಿದೆ ಕೊಡು ಅಂತಂದಾಗ ಅವನಿಗೆ ಹೆಂಗ್ ಅನ್ಸಿರ್ಬೇಕು? ಹೆಂಗ ಆಟೋಮೆಟಿಕ್ ಬದಲಾಗ್ತಾನೆ. ಡಾರು, ಸಮಗಾರು ಎಲ್ಲ ನೋಡಪ್ಪ, ಎಂತಹ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವನೇ ನಮ್ಮ ಮನೆಯವರಿಗೆ ಬಂದು ನನ್ನಲ್ಲಿ ಭಕ್ತಿ ಇಲ್ಲ,
ನಿನ್ನಲ್ಲಿ ಭಕ್ತಿ ಇದೆ, ಭಕ್ತಿ ಕೊಡು ಅಂತ ಬೇಡ್ತಾ ಇದ್ದಾನ ಅಂತ ಅಂದಾಗ ಹ್ಯಾಂಗ್ ಬದಲಾವಣೆ ಆಗಲ್ರಿ? ನೋಡೋಣ. ಬದಲಾವಣೆ ಮಾಡುವಂತಹ ನಿಜವಾದ ತಂತ್ರ, ನಿಜವಾದ ಅಸ್ತ್ರ, ನಿಜವಾದ ಮಾರ್ಗ ಬಸವಣ್ಣನ ಕಲಿಬೇಕು. ಎಲ್ಲರನ್ನ ಪ್ರೀತಿ ಮಾಡ್ಬೇಕು. ಪ್ರೀತಿಯಿಂದ ನಾವು ಜನರ ಮನಸ್ಸನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮಹಾತ್ಮ ಗಾಂಧಿ ಈ ಭಾರತದ ಸ್ವಾತಂತ್ರ್ಯವನ್ನು ಕೊಡಿಸುವುದಕ್ಕಾಗಿ ಸತ್ಯ ಅಹಿಂಸೆಯ ಮಾರ್ಗವನ್ನು ಹಿಡಿದು ಬಸವಣ್ಣ ಹೇಳಿರ್ತಕ್ಕಂಥ 7 ತತ್ವಗಳು, 2 ತತ್ವಗಳನ್ನು ಬಳಸ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ. ಒಂದ್ ವೇಳೆ 7 ತತ್ವಗಳನ್ನ ಬಳಸ್ಕೊಂಡಿವ್ ಅಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಅಲ್ಲ, ಆ ಎಲ್ಲೋ ಪರಮಾತ್ಮ ಅದನ್ನ ಹೇಳ್ತೀವಲ್ಲ, ಆ ಪರಮಾತ್ಮನನ್ನೇ ವಶಪಡಿಸ್ಕೊಳ್ಬಹುದು. ಅಂತ ತತ್ವವನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಕನ್ನಡದ ಸಾಂಸ್ಕೃತಿಕ ನಾಯಕ ಯಾರು ಅಂತಂದ್ರೆ ಬಸವಣ್ಣ, ನಮ್ಮ ನಿಮ್ಮೆಲ್ಲರ ನಾಯಕ. ಗಮನಿಸ್ಬೇಕು, ಬಸವಣ್ಣವರ ವಿನೀತ ಭಾವ, ಕಿಂಕರತ್ವ ಗುಣ ಅವರನ್ನು ಒಬ್ಬ ಸಮರ್ಥ ನಾಯಕನಾಗಿ ಮಾಡ್ತಾರೆ. ಒಬ್ಬ ಸಮರ್ಥ ನಾಯಕನಾಗಿ ಆಗ್ಬೇಕಾಯ್ತು ಈ ಗುಣಗಳು ಇರ್ಬೇಕು. ಅವನಲ್ಲಿ ವಿನಯ ಇರ್ಬೇಕು, ಕಿಂಕರತ್ವ ಇರಬೇಕು, ವಿಧೇಯತೆ ಇರಬೇಕು. ಇವೆಲ್ಲ ಗುಣಗಳಿದ್ದಾಗ ಮಾತ್ರ ಅವ ಆಗ್ತಾನೆ. ಈ ಗುಣನೇ ಎಲ್ಲರಿಗೂ ಗುರುತ್ವಾಕರ್ಷಣೆಯಂತೆ ಸೆಳೆಯಿತು. ಅಂತೆಯೇ ಅವರ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬರು ಪರಿವರ್ತನೆ ಆದ. ಪ್ರತಿಯೊಬ್ಬರು ಪರಿವರ್ತನೆ ಆದ. ನೋಡ್ರಿ, ಕಾಳ ಪರಿವರ್ತನೆ ಆದ, ಶೂಳೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಬಸವಣ್ಣನ ಸಂಪರ್ಕ ಬಂದವರು ಯಾರು ಹಂಗೆ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ರೂ ಪರಿವರ್ತನೆ ಆದ್ರು. ಪುರುಷ ಎಂದರೆ ಗಮನಿಸ್ಬೇಕು ಈ ಮಾತನ್ನು, ಪುರುಷ ವ್ಯಕ್ತಿತ್ವ ಅಂತ ಹೇಳ್ತೀವಲ್ಲ, ಪುರುಷ ವ್ಯಕ್ತಿತ್ವ ಅಂತ ಅಂದ್ರೆ ಪುರುಷ ಅಂದ್ರೆ ಮುಟ್ಟಿದಿಲ್ಲ ಚಿನ್ನವಾಗ್ತದೆ ಅಂತಲ್ಲ, ಅದೊಂದು ಕಾಠಿಣ್ಯವನ್ನು ಬದಲಾಯಿಸುವಂತ ಶಕ್ತಿ. ಕಾಠಿಣ್ಯವನ್ನು ಬದಲಾಯಿಸುವಂತ ಶಕ್ತಿಗೆ ನಾವು ಪುರುಷ ಅಂತ ಕರಿತೀವಿ. ಅಂತ ಶಕ್ತಿ ಬಸವಣ್ಣನವರಿಗೆ. ಅಂತೆ ಬಸವಣ್ಣನವರು ಪುರುಷಮಣಿ ಎಂದೇ ಕರೆಯಲಾಗಿದೆ. ಬಸವಣ್ಣನವರ ಈ ಪುರುಷ ವ್ಯಕ್ತಿತ್ವದಿಂದಾಗಿ ಸಮಾಜದಲ್ಲಿ ಅನುಚಾನವಾಗಿ ಬಳಕೆಯಲ್ಲಿದ್ದ ಜಾತೀಯತೆ, ಮೂಢನಂಬಿಕೆ, ಕಂದಾಚಾರ, ಅನಿಷ್ಟ ಆಚರಣೆಗಳೆಲ್ಲ ನಿರಸನಗೊಂಡು ಹೊಸ ವೈಜ್ಞಾನಿಕ ವೈಚಾರಿಕ ಮೌಲ್ಯಗಳು ಅನುಷ್ಠಾನಕ್ಕೆ ಬಂದವು. ಕಳ್ಳ, ಸುಳ್ಳ, ಠಕ್ಕ, ಮೈಗಳ್ಳ, ಬವಿ, ಸೂಳೆ ಮುಂತಾದವರೆಲ್ಲರೂ ಅಮೂಲಾಗ್ರವಾಗಿ ಪರಿವರ್ತನೆಯಾಗಿ ಹೊಸ ಆರೋಗ್ಯಪೂರ್ಣ ಸಮಾಜ 12ನೇ ಶತಮಾನದಲ್ಲಿ ನಿರ್ಮಾಣವಾಯಿತು. ಇನ್ನು ಬಸವಣ್ಣನವರದು ಜಾತ್ಯತೀತ ವ್ಯಕ್ತಿತ್ವ. ಬಸವಣ್ಣನವರು ಜಾತಿ, ಕುಲ, ಗೋತ್ರಗಳನ್ನು ಮೀರಿದ ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರಾಗಿದ್ರು. ವ್ಯಕ್ತಿ, ಸಮಾಜ ಹಾಗೂ ದೇಶದ ಅವನತಿಗೆ ಈ ಜಾತಿ, ಕುಲ, ಗೋತ್ರಗಳೇ ಕಾರಣ ಅನ್ನೋದನ್ನ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ರು. ಅದಕ್ಕಾಗಿ ಅವುಗಳ ನಿರ್ಮೂಲನೆಗಾಗಿ ಹಗಲಿರುಳು ಅವರು ಪ್ರಯತ್ನ ಮಾಡಿದ್ರು. ಹೊಲಗೇರಿ ಹಾಗೂ ಶಿವಾಲಯಕ್ಕೆ ನೆಲೆ ಒಂದೇ, ಶೌಚ ಚಮನಕ್ಕೆ ಜಲ ಒಂದೇ, ತನ್ನ ತಾನರಿದವಂಗೆ ಕುಲ ಒಂದೇ. ನೋಡಿ, ಅಂತ ಅದ್ಭುತ ಉದಾಹರಣೆಗಳು ಕೊಡ್ತಾರೆ. ಈ ಭೂಮಿ ಒಂದೇ ಅದು. ಎಲ್ಲಿ ಜಾತಿ ಮಾಡ್ಯದ ಹೇಳ್ರಿ? ನೀರದ. ಯಾರಿಗೆ ಜಾತಿ ಮಾಡ್ಯದ ಹೇಳ್ರಿ? ಪ್ರಾಣಿಗಳದವ. ಒಂದು ಆಕಳ ಕೆಚ್ಚಲಿಗೆ ಹೊಲೆಯ ಕೈ ಹಾಕಿದ್ರು ಹಾಲು ಕೊಡ್ತದೆ, ಲಿಂಗಾಯತ ಕೈ ಹಾಕಿದ್ರು ಹಾಲು ಕೊಡ್ತದೆ, ಸ್ವಾಮಿ ಕೈ ಹಾಕಿದ್ರು ಹಾಲು ಕೊಡ್ತದೆ. ಹಾಲು ಕೊಡೋದಷ್ಟೇ ಗೊತ್ತದ, ಜಾತಿ ಭೇದ ಅದು ಗೊತ್ತಿಲ್ಲ. ನೀರಿಗೆ ಕೈ ಹಾಕಿದ್ರೆ ನೀವು ಹೊಲೆ ಇದ್ದಂತ ಹೊರಗೆ ಹಾಕಿಲ್ಲ, ನೀರದು ಯಾರಿಗಾದ್ರೂ ಕೊಡ್ತದೆ. ಅದಕ್ಕೆ ನಾ ಹೇಳಿದ್ದೆ, ನಿಸರ್ಗ ಸಹಜ ಬದುಕು ಬಸವಣ್ಣಂದು, ನಿಸರ್ಗ ಸಹಜ ದೃಷ್ಟಿ ಬಸವಣ್ಣಂದು. ನಿಸರ್ಗ ಯಾವ ರೀತಿ ಭೇದ ಭಾವ ಮಾಡೋದಿಲ್ಲ ಅಲ್ಲ, ಅದೇ ರೀತಿ ಅಂತಹ ವ್ಯಕ್ತಿತ್ವ, ಅಂತಹ ಅಭೇದ ವ್ಯಕ್ತಿತ್ವ, ಭೇದ ಮಾಡುವಂತ ವ್ಯಕ್ತಿತ್ವ ಅಲ್ಲ, ಅಭೇದ ವ್ಯಕ್ತಿತ್ವ ಬಸವಣ್ಣನದು. ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ನೋಡ್ರಪ್ಪ, ಹೊಲಗೇರಿ ಅಂತೀರಿ, ಆ ಹೊಲಗೇರಿಗೂ ಮತ್ತೆ ನಿಮ್ ಕೇರಿಗೂ ಭೂಮಿ ಒಂದೇ, ಆ ಹೊಲಗೇರಿಗೂ ನೀರು ಒಂದೇ ಅದ, ನಿಮಗೂ ನೀರು ಒಂದೇ ಅದ, ಯಾಕೆ ಕುಲ ಅಂತೀರಿ ಅಂತ ಆ ನಾಡಿಯನ್ನೇ, ಜಾತಿವಾದಿಗಳ ನಾಡಿಯನ್ನೇ ಹಿಡಿದು ಅಳಗಾಡಿಸುವಂತ ವಿಚಾರಗಳನ್ನ ಬಸವಣ್ಣವರು ವ್ಯಕ್ತಪಡಿಸ್ತಾರೆ. ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನವನೇ ಹೊಲೆಯ. ಈ ಹೊಲೆತನ ಅನ್ನುವಂಥದ್ದು, ಮಾದಿಗತನ ಅನ್ನುವಂಥದ್ದು ನಮ್ಮ ನಡೆ ನುಡಿಗಳಲ್ಲಿ ಇದೆ. ಒಂದ್ ಕಡೆ ಅಂಬಿಗರ ಚೌಡ ಹೇಳ್ತಾನೆ, ಹೊಲೆ ಎನ್ನುವರು ಊರು ಹೊರಗಿರುವವನು ಹೊಲೆಯನೇ, ಊರೊಳಗೆ ಎಲ್ಲವೇ ಹೊಲೆಯೇನು? ಕ್ವಶನ್ ಹಾಕ್ತಾನೆ, ಫಸ್ಟಿಗೆ ಕ್ವಶನ್ ಹಾಕ್ತಾನೆ. ಹೊಲೆ ಎನ್ನುವನು ಊರು ಹೊರಗಿರುವವನೇ, ಊರೊಳಗೆ ಎಲ್ಲವೇ ಹೊಲೆಯೇನು? ಹೆಂಗ ಮುಂದೆ ಅದಕ್ಕೆ ಉತ್ತರ ಕೊಟ್ಕೋತ ಬರ್ತಾನೆ. ತಂದೆಗೆ ಬೈದವನೇ ಹೊಲೆಯ, ತಾಯಿಗೆ ಬೈದವನೇ ಹೊಲೆಯ, ಹೋಗುವ ದಾರಿಗೆ ಅಡ್ಡ ಮುಳ್ಳು ಹಚ್ಚುವವನೇ ಹೊಲೆಯ. ನೋಡ್ರಿ, ಬಸವನ ಇರಿದವನೇ ಹೊಲೆಯ. ಇಂತಪ್ಪ ಹೊಲೆಯರು ಊರೊಳಗಿರಲು ಊರು ಹೊರಗಿರುವವರು ಹೊಲೆಯರೇ ಅಂತ ಕ್ವಶನ್ ಹಾಕ್ತಾನೆ. ಎಂತ ಅದ್ಭುತವಾದಂತ ಕ್ವಶನ್ ಹಾಕ್ತಾನೆ. ಪುರಂದರದಾಸರು ಕೂಡ ನನಗೆ ಇಲ್ಲಿ ನೆನಪು ಬರ್ತಾ ಇದ್ದಾರೆ. ಅವರು ಕೂಡ ಮಾತಾಡ್ತಾರೆ, ಗಂಡ ಹೆಂಡತಿಯನ್ನು ಬೇರೆ ಮಾಡುವವರೇ ಹೊಲೆಯರು, ಇನ್ನೊಬ್ಬರ ಮಾತನ್ನ ಕದ್ದು ಕೇಳುವವರೇ ಹೊಲೆಯರು. ಇಂತಪ್ಪ ಹೊಲೆಯರು ಊರೊಳಗೆ ಇರ್ಲಿಕ್ಕಾಗಿ ಊರು ಹೊರಗಿರುವವರು ಹೊಲೆಯರೇ. ಎಂತಹ ಅದ್ಭುತವಾದಂತಹ ವಿಚಾರಗಳನ್ನ ಅವ್ರು ಹೇಳ್ತಾರೆ.
ಕಾಳವೆ ವಚನ ನೋಡ್ಬೇಕು, ಎಂತ ಕ್ರಾಂತಿಕಾರಿ ವಚನಗಳನ್ನ ಹೇಳ್ತಾರೆ. ಕುರಿ ಕೋಳಿ ಕಿರುಮೀನ ತಿನ್ನುವವರನ್ನ ಊರು ಒಳಗಿರುವವರು, ಅಮೃತಾನವನ್ನ ಕರೆಯುವ ಗೋವನ್ನ ತಿನ್ನುವವರನ್ನ ಊರ ಹೊರಗಿರುವವರು. ನೋಡ್ರಿ, ಅವ್ರು ತಿಂದು ಎಸೆದದ್ದು ನಾಯಿ ಬಂದು ಮುಲ್ಲಿಗೆ ಶೋಭೆ ಆಯ್ತು, ನಾಯಿ ಬಂದು ನೆಕ್ ಹೋಯ್ತು. ಆದ್ರೆ ಅದೇ ಹೊಲೆಯರ ಮಾದರಂತೇವಲ್ಲ, ಅವ್ರು ತಿಂದು ಎಸೆದಿರ್ತಕ್ಕಂಥ ತೊಗಲಿನಿಂದ ಗುರುಗಳಿಗೆ ಚೊಮ್ಮಾವಿಗೆ ಆಯ್ತು, ಎತ್ತು ಹೊಡೆಯಲು ಬಾರ್ಕೋಲ್ ಆಯ್ತು, ಮಿಣಿ ಆಯ್ತು, ತುಪ್ಪ ತುಂಬಲು ಸಿದ್ದಲಿಕೆ ಆಯ್ತು, ಎಣ್ಣೆ ತುಂಬಲು ಬುದ್ದಲಿಕೆ ಆಯ್ತು. ಅಂದ್ರೆ 12ನೇ ಶತಮಾನದಲ್ಲಿ ತುಪ್ಪ ಎಣ್ಣೆಯನ್ನ ತೊಗಲಿನ ಚೀಲದಲ್ಲಿ ತುಂಬ್ತಿದ್ರು. ಈಗಿನಂಗ ಅವಾಗ ಜರ್ಮನ್ ಸ್ಟೀಲ್ ಪಾತ್ರೆಗಳು ಇರ್ಲಿಲ್ಲ, ಬೆಳ್ಳಿ ಪಾತ್ರೆಗಳು ಇರ್ಲಿಲ್ಲ, ಮಣ್ಣಿನ ಪಾತ್ರೆಗಳು, ತೊಗಲಿನ ಪಾತ್ರೆಗಳು ಇದ್ದವು. ಈ ತೊಗಲಿನ ಪಾತ್ರೆಗಳಲ್ಲಿಯೇ ನೀರು ತುಂಬ್ತಿದ್ರು. ಅವಾಗ ನಿಮ್ ಜಾತಿ ಎಲ್ಲೋಯ್ತು ಅಂತ ಪ್ರಶ್ನೆ. ಜಾತಿಗಳು ನೀವೇ ಕೇಳಾದ್ರು ಅಂತ ಸಿಟ್ಟು ಬಂದು, ಜಾತಿಗಳು ನೀವೇ ಕೇಳಾದ್ರು ಅಂತೇಳಿ ಕಾಳ. ನೋಡ್ರಿ, ಇವ್ರು ತಿಂದಿತ್ತು ಯಾರು ಹುಚ್ಚ ಅನ್ಕೊಳ್ತಾರಲ್ಲ, ಇವ್ರು ಕುರಿಕೋಳು ತಿಂದಿರ್ತಕ್ಕಂಥದ್ದು ಹುಲ್ಲಿಗೆ ಶೋಭೆ ಆಯ್ತು, ನಾಯಿ ಬಂದ್ ನೆಕ್ಕೋಯ್ತು, ಏನೂ ಆಗ್ಲಿಲ್ಲ ಇದರ್ಲಿಂದ. ಆದ್ರೆ ಯಾರನ್ನ ಹೊಲೆಯರು ಮಾದೂರು ಅಂತೀವಲ್ಲ, ಅವ್ರು ತಿಂದಿರ್ತಕ್ಕಂಥ ಆಕಳ ತೊಗಲಿನಿಂದ ಇವೆಲ್ಲ ಆದವು. ಇವುಗಳಿರ್ತಕ್ಕಂಥ ತುಪ್ಪ ಮತ್ತು ಎಣ್ಣೆ ಊಟ ಮಾಡುವಂತ ಸಂದರ್ಭದಲ್ಲಿ ನಿಮ್ ಜಾತಿ ಹೋಗಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ. ಇಡೀ ಜಾತಿವಾದಿಗಳ ನರನಾಡಿಯನ್ನೇ ಹಿಡಿದು ಅವರ ಎಡಬಿಡಂಗಿತನಕ್ಕೆ ಪ್ರಶ್ನೆಯನ್ನು ಹಾಕ್ತಕ್ಕಂಥದ್ದು ಏನಿದೆ ಅಲ್ಲ, ನಿಜವೂ ಇದಕ್ಕೆ ವೈಚಾರಿಕತೆ ಅಂತಾರೆ, ಇದಕ್ಕೆ ವೈಜ್ಞಾನಿಕತೆ ಅಂತಾರೆ. ಗಮನಿಸಬೇಕು ಈ ಮಾತ. ಇನ್ನು ಬಸವಣ್ಣನವರದು ಸ್ತ್ರೀಕುಲೋದ್ಧಾರಕ, ಈ ಮಾತು ಸ್ವಲ್ಪ ಹೇಳಿದ್ದೀನಿ ಪ್ರಾರಂಭದಲ್ಲಿ. ಸ್ತ್ರೀಕುಲೋದ್ಧಾರಕ ಬಸವಣ್ಣನವರು ಸ್ತ್ರೀಕುಲೋದ್ಧಾರಕರಾಗಿದ್ದರು. ಶತಮಾನಗಳಿಂದಲೂ ಹಲವು ದೃಷ್ಟಿಯಿಂದ ಶೋಷಣೆ, ದೌರ್ಜನ್ಯ, ಅನ್ಯಾಯಕ್ಕೆ ಒಳಗಾಗಿದ್ದ ಮಹಿಳೆಯರ ಏಳಿಗೆಗಾಗಿ ಅವರು ಕೈಗೊಂಡಿದ್ದ ಯೋಜನೆಗಳು ಬೆರಗುಗೊಳಿಸುವಂಥವು. ನೋಡ್ರಿ, ಹೆಣ್ಮಕ್ಳಿಗೆ ಏನ್ ತಿಳಿದ್ರೆ ಯಾವ ಧರ್ಮವೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡಲಿಲ್ಲ. ಜೈನ ಧರ್ಮ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡ್ಲಿಲ್ಲ. ಬೌದ್ಧ ಧರ್ಮ ಕೂಡ ಪ್ರಾರಂಭದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡ್ಲಿಲ್ಲ, ಅವಕಾಶ ಕೊಡ್ಲಿಲ್ಲ. ನ ಸ್ತ್ರೀ ಸ್ವತಂತ್ರ ಮಹತಿ ಅಂತ ಹೇಳ್ತಾನೆ ಮನು. ಎಡಬಿಡಂಗಿತನ ಗಮನಿಸ್ಬೇಕು. ಸಣ್ಣಾಗಿದ್ದಾಗ ಅಪ್ಪನ ಆಶ್ರಯದಲ್ಲಿ, ದೊಡ್ಡೋಳಾದ್ಮೇಲೆ ಗಂಡನ ಆಶ್ರಯದಲ್ಲಿ, ಮುದುಕಿಯಾದ ಮಗನ ಆಶ್ರಯದಲ್ಲಿ ಅಂತ ಹೇಳ್ತಾನೆ. ನ ಸ್ತ್ರೀ ಸ್ವತಂತ್ರ ಮಹತಿ. ಪ್ರಾರಂಭದಲ್ಲಿ ಹೇಳ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾ. ಹೆಣ್ಣು ದೇವತೆಗೆ ಸಮಾನಳು ಅಂತ ಹೇಳ್ತಾನೆ. ಅವನನ್ನು ತುಳಿತಾನೆ, ಮ್ಯಾಲ ಎತ್ತಿ ಕೆಳಗೆ ಬಿಡಿತಾನೆ, ನೋಡ್ರಿ. ಗೌರವ ಕೊಡ್ತಲೇ ಹೆಣ್ಣು ಮಕ್ಕಳಿಗೆ ಎತ್ತಿ ಬಿಡಿತಾನೆ. ಭೋಗದ ವಸ್ತು, ಬರೀ ಭೋಗದ ವಸ್ತು. ಜೈನ ಧರ್ಮ ಹೇಳ್ತದೆ, ಎನಿಸುಜ್ಜೋಳಮ್ಮ ನಯಸೇನ ಪದ್ಯವನ್ನು ಗಮನಿಸ್ಬೇಕು. ಚಂದ್ರನ ತೇಜಂ ಸೂರ್ಯನ ತೇಜಂ ಎನಿಸುಜ್ಜೋಳ ಮಾದೊಡೆ ಹೋಲ್ಗೊಮ್ಮೆ ಪೆಣ್ಣೆನಿತೊಳಾದೊಡೆ ಪುರುಷನೊಳಾದ ಗುಣಗಳನ್ನು ಪೋಲ್ತೊಪ್ಪಳೆ. ಚಂದ್ರನ ಬೆಳದಿಂಗಳು ಎಷ್ಟೇ ಇದ್ರು ಸೂರ್ಯನ ಬೆಳಕನ್ನು ಗೆಲ್ತದೇನು, ಹಾಗೆ ಹೆಣ್ಣು ಎಷ್ಟೇ ಒಳ್ಳೆಯವಳಾದ್ರೂ ಕೂಡ ಗಂಡಿನ ಒಳ್ಳೆತನ ಒಳಗೆ ಬರ್ತದೇನು ಅಂತ ಪ್ರಶ್ನೆ ಕೇಳ್ತಾನೆ ನಯಶೇನ. ಅಂದ್ರೆ ಜೈನ ಧರ್ಮ ಕೂಡ ಅಷ್ಟೇ ಅಲ್ಲ. ಜೈನ ಧರ್ಮ ಏನ್ ಹೇಳ್ತದ ಅಂತಂದ್ರೆ, ಒಂದು ಜನ್ಮದಾಗ ಹೆಣ್ಣಾಗಿ ಹುಟ್ಟಿದಳು ಅಂತಂದ್ರೆ ಅವಳು ಮುಕ್ತಿ ಪಡಿಬೇಕಾದ್ರೆ ಮತ್ತು ಗಂಡಾಗಿ ಹುಟ್ಟಬೇಕಂತ. ಗಂಡಾಗಿ ಹುಟ್ಟು ಬಂದ ಬಳಿಕ ಅವಳಿಗೆ ಮೋಕ್ಷ ಸಿಕ್ತಂತ. ಗಂಡಾಗಿ ಹುಟ್ಟಬೇಕಾದ್ರೆ 7 ಜನ್ಮ ಕಾಯ್ಬೇಕಂತ. ವಿಚಾರ ಮಾಡ್ಬೇಕು ಇವೆಲ್ಲ ಮಾತ್ರ. ಒಂದು ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದಳು, ಮುಂದಿನ ಜನ್ಮದಲ್ಲಿ ಹೆಣ್ಣು ಯಾವುದೇ ಪ್ರಾಣಿ ಇರಲಿಲ್ಲ, ಹೆಣ್ಣು ಕತ್ತೆಯಾಗಿ ಹುಡ್ತಾಳ, ಹೆಣ್ಣು ಬೆಕ್ಕಾಗಿ ಹುಡ್ತಾಳ, ಹೆಣ್ಣಾಗೆ ಹುಡ್ತಾಳ ಅಂತವಳು. ಅವನಿಗೆ 7 ಜನ್ಮ ಕಾಯ್ಬೇಕಂತ. ಯಾವುದ್ರಿ ದೈವಜ್ಞಾನಿಕ ನಂಬಿಕೆ? ಇಂಥ ನಂಬಿಕೆಗಳಿಗೆಲ್ಲ ಕೊಡ್ಲಿ ಏಟು, ವೈಜ್ಞಾನಿಕತೆಯ ಕೊಡ್ಲಿ ಏಟು ಹಾಕಿರ್ತಕ್ಕಂಥವ್ರು ಯಾರು ಅಂದ್ರೆ ಬಸವಾದಿ ಶರಣರು. ಗಮನಿಸ್ಬೇಕು ನಾವು. ಎಂತಹ ಯೋಜನೆಗಳನ್ನ ತರ್ತಾನೆ ಇವತ್ತು. ಯಾವ ಸರ್ಕಾರಕ್ಕೂ ಅಂತ ಯೋಜನೆಗಳನ್ನ ತರ್ಲಕ್ಕಾಗ್ಲಿಲ್ಲ, ಅಂತ ಯೋಜನೆಗಳು ಬಸವಣ್ಣ ತರ್ತಾನೆ. ಸಾಕ್ಷರತೆ ಯೋಜನೆ ಈಗ ಬಂದ್ರೆ ಸಾಕ್ಷರತೆ 12ನೇ ಶತಮಾನದಲ್ಲಿ ಸಾಕ್ಷರತೆ ಅಂತಾರೆ. ದಲಿತ ಕಾಳವೆ ಅಕ್ಷರ ಕಲಿತು ವಚನ ಬರೀತಾಳೆ ಅಂದ್ರೆ ಮಹಾರಾಷ್ಟ್ರದಿಂದ ಬಂದು, ನಾಂದೇಡ ಕಂದಹಾರದಿಂದ ಬಂದಿರ್ತಕ್ಕಂಥ ಕಾಳವೆ ಉರ್ಲಿಂಗ ಪದ್ಯ ಹೆಂಡತಿ ಕಾಳವೆ ಇವತ್ತ ಕನ್ನಡದ ಅಕ್ಷರ ಕರಿತು ಇವತ್ತು ನಮ್ಮಂತ PhD ಸ್ಕಾಲರ್ಗಳಿಗೆ ವಿಷಯ ಆಗ್ತಾಳ ಅಂತಂದ್ರೆ ಸಾಮಾನ್ಯವಾದಂತಹ ಮಾತೆ. ಬಸವಣ್ಣ ಎಂತ ಕ್ರಾಂತಿ ಮಾಡಿದ್ರಿ. ಹಡಗು ನಡೆಸ್ತಕ್ಕಂಥ ಅಂಬಿಗರ ಚೌಡಯ್ಯ ತತ್ವ ಹೇಳ್ತಾನ್ರಿ. ಗಮನಿಸ್ಬೇಕು ಅವನ ವಚನಗಳನ್ನ. ಎಂತ ತತ್ವ ಹೇಳ್ತಾನೆ ಅಂಬಿಗರ ಚೌಡಯ್ಯ ನೋಡ್ರಿ, ಗಮನಿಸ್ಬೇಕು ನೀವು. ಬರ್ರಿ ಅಂತ ನಾವು ಅಡಿಗೆನಾಗ ಕೂಡ ಬರ್ರಿ, ಒಂದೇ ಹುಟ್ಟಿನಲ್ಲಿ ನಿಮ್ಮನ್ನ ಕಡೆ ಹಾಯಿಸ್ತೀನಿ ಅಂತ ಹೇಳ್ತಾನೆ. ಒಂದೇ ಹುಟ್ಟಿನಲ್ಲಿ 2 ಅರ್ಥ ಇವೆ ಅದಕ್ಕೆ. ಒಂದೇ ಹುಟ್ಟು, ಒಂದೇ ಜನ್ಮ, ಒಂದೇ ಹುಟ್ಟು ಹರಡಿಸ್ತಕ್ಕಂಥ ಸಾಧನ. ಒಂದೇ ಹುಟ್ಟಿನಲ್ಲಿ ನಿಮ್ ಬಸವಗಳನ್ನು ತೋರಿಸ್ತೀನಿ ಅಂತ ಹೇಳ್ತಾನ. ನನ್ನ ಹಡಗನ ಏರ್ರಿ ಅಂತ ಹೇಳ್ತಾನೆ. ಇನ್ನೊಂದು ಹೇಳ್ತಾನವ, ದೇವರ ಬಗ್ಗೆ ಏಕ ದೇವಾಸರ ಬಗ್ಗೆ ಎಂತ ಖಡಕ್ ಉತ್ತರ ಕೊಡ್ತಾನ ಬಸವ. ಅಂಬಿಗರ ಚೌಡಯ್ಯ ಅಂದ್ರೆ ಖಡಕ್ ವಚನಕಾರ, ನಿರ್ಭಿಡೆಯ, ನಿರ್ಭೀತಿಯ, ಸ್ವಾಭಿಮಾನದ ವಚನಕಾರ ಅಂದ್ರೆ ಅಂಬಿಗರ ಚೌಡಯ್ಯ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವ ಲೊಟ್ಟಿ ಮುಳರ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಲೊಟಲೊಟ್ರೆ ಬಿಡಿ ಎಂದಾತ ಅಂಬಿಗರ ಚೌಡಯ್ಯ. ಎಂತ ಅದ್ಭುತವಾದಂತ ಮಾತು. ಇನ್ನೊಂದು ಹೇಳ್ತಾನೆ, ಹೇಳ್ಬೇಕು ನಾನಿಲ್ಲಿ.
ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ತೆಗೆದುಕೊಂಡು ಹೋಗುವ ಗುರುವನ್ನ ಕಂಡರೆ ಅವನನ್ನು ಹಿಡಿದು ಅವನು ಕೊಯ್ದು ಅದ್ರ ಮೇಲೆ ಸಾಸಿವೆ ಹಿಟ್ಟು ತಳಿದು ಲಿಂಬಿ ಹುಳಿ ಹಿಂಡಿ ಬಡಬಡಗಾಳಿಗೆ ಹಿಡಿ ಎಂದಾತ ಬಿಗರ್ಸೋಡಯ್ಯ. ಕುಲಹೀನ ಶಿಷ್ಯಂಗೆ ಅನುಗ್ರಹ ಮಾಡಿ ಮತ್ತೆ ಅವನ ಮೇಲೆ ಉಣ್ಬಾರ್ದು, ಮುಚ್ಚಟ ಆತವ, ಮೈಲಿಗೆ ಆತವ, ನೀನು ಉಣಲ್ಲ, ಶೀದಾ ಕೊಡು ಅನ್ನುವಂತ ಗುರುವಿಗೆ ನೋಡಿದ್ರಿ ಅಂದ್ರೆ ಅವ್ನು ಹೇಳ್ರಿ, ಅವ್ನು ಕೊಯ್ದು ಅದ್ರ ಮೇಲೆ ಸಾಸಿವೆ ಹಿಟ್ಟು ಹಚ್ಚ್ರಿ, ಅವನ ಮೇಲೆ ಲಿಂಬಿ ಹುಳಿ ಹಿಂಡ್ರಿ, ಮತ್ತ ಪಶ್ಚಿಮ ದಿಕ್ಕಿನ ಗಾಳಿ ಹಿಡ್ರಿ ಅಂತ ಹೇಳ್ತಾನ. ಅಂದ್ರೆ ಅವನು ಉಂಡ್ಲಿ ಸಿಡಿಲಿ, ಅವನು ಮೂಗು ಉರಿದು ಸಿಡಿಲಿ ಅಂತ ಹೇಳ್ತಾನ. ಎಂತ ವಿಚಾರಗಳನ್ನ 12ನೇ ಶತಮಾನ ಶರಣ ಹೇಳ್ತಾರೆ. ಸಾಕ್ಷರತೆ ಕ್ರಾಂತಿ, ಸಾಹಿತ್ಯ ನೋಡ್ರಿ ಎಂತ ಅದ್ಭುತವಾದ ಸಾಹಿತ್ಯ ನಿರ್ಮಾಣ, ಸಂಸ್ಕೃತಿಯನ್ನು ಕಲಿಸ್ದ, ಸಮಾನತೆಯನ್ನು ಕಲಿಸ್ದ, ಸ್ವಾತಂತ್ರ್ಯ ಯೋಜನೆ, ವೈಚಾರಿಕತೆ, ವೈಜ್ಞಾನಿಕತೆ, ಸ್ವಾಭಿಮಾನದಿಂದ ಬದುಕುವುದನ್ನ, ಸ್ವಾವಲಂಬನೆಯಿಂದ ಬದುಕುವುದನ್ನ, ನಿರ್ಮಲದ ಮನಸ್ಸಿನಿಂದ ನಿರ್ಬಳಿಯಿಂದ ಬದುಕುವುದನ್ನ, ನಿರ್ಭಯ ಮಾರ್ಗದ ಬದುಕನ್ನು ಮಹಿಳೆಯರಿಗೆ ಬಸವಣ್ಣ ತೆರೆದು ತೋರಿಸಿದರು. ಇವತ್ತಿಗೂ ಒಂದು ದಿವಸ ನಾನು ಬಸ್ಸಿನಾಗ ಪ್ರಯಾಣ ಮಾಡ್ತಾ ಇದ್ದೆ, ಎಲೆಕ್ಷನ್ ಪೀರಿಯಡ್ ಇತ್ತು. ಅವಾಗ ಯಾರೋ ಕೇಳಿದ್ರು ಓಟ್ ಯಾರಿಗೆ ಹಾಕ್ತೀವಿ ಅಂತ. ನಮ್ಮ ಮನೆಯವ್ರು ಯಾರಿಗೆ ಹೇಳಿದ್ರು ಅವ್ರಿಗೆ ಹಾಕ್ತೇವ್ರಿ. ನಮ್ಮ ಮನೆಯವ್ರ ಮಾತು ಹ್ಯಾಂಗ್ ಮೀರ್ಲಿಕ್ಕೆ ಸಾಧ್ಯ ಅದಾಗ ಅಂತ. ಇವತ್ತಿಗೂ ಇಂಥ ವೈಜ್ಞಾನಿಕ ಯುಗದಲ್ಲೂ ಕೂಡ ಎಷ್ಟೋ ಸ್ತ್ರೀಯರು ಇನ್ನು ಪುರುಷನ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ವಂತ ವಿಚಾರ ಮಾಡುವ, ಸ್ವಂತ ಆಲೋಚನೆ ಮಾಡುವ, ಸ್ವಂತ ಡಿಸಿಷನ್ ತೆಗೆದುಕೊಳ್ಳುವಂತಹ, ಸ್ವಂತ ನಿರ್ಣಯ ತೆಗೆದುಕೊಳ್ಳುವಂತಹ ಒಂದು ಮಾರ್ಗವನ್ನ ಬಸವಣ್ಣವರು ಹೆಣ್ಮಕ್ಳಿಗೆ ತೆರೆ ತೋರಿದ್ರು. ಅಂತೆ 12ನೇ ಶತಮಾನದಲ್ಲಿ 36 ಸ್ತ್ರೀಯರು ಅನುಭವ ಮಂಟಪದ ಸದಸ್ಯರಾಗಿ ವಚನಗಳನ್ನ ಬರೆದರು. ಐದಕ್ಕಿ ಲಕ್ಕಮ್ಮ, ಮೋಳಿಗೆ ಮಹಾದೇವಿ ಅಂತ ಶರಣಿಯರು ಗಂಡಂದರಿಗೆ ಉಪದೇಶ ಮಾಡುವಷ್ಟರ ಮಟ್ಟಿಗೆ ಬೆಳೆದರು. ಈ ಸಖಿ ಆಸೆ ನಿನಗೇಕೆ ಅಂತ ಪ್ರಶ್ನೆ ಕೇಳ್ತಾಳೆ. ಆಶೆ ಎಂಬುದು ಅರಸಂಗ ಅಲ್ಲದೆ ಶಿವಭಕ್ತರಿಗುಂಟೆ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ಈ ಸಖಿ ಆಸೆ ನಿನಗೇಕೆ, ಆ ದೇವರು ಒಪ್ಪೋದಿಲ್ಲ, ಮಾರೆಯ ಪ್ರಿಯ ಒಪ್ಪೋದಿಲ್ಲ, ಯಾಕೆ ತಂದಿ ವಾಪಸ್ ಕೊಟ್ಟು ಬಾ ಅಂತ ಹೇಳ್ತಾಳೆ. ನೋಡ್ರಿ ಇವತ್ತು ಅದರೇನು, ಟಿವಿ ತಂದಿದ್ರೆ ನಾಳೆ ಫ್ರೀಜ್ ತೊಗೊಂಬ ಅಂತ ಹೇಳ್ತಾರೆ. ರೊಕ್ಕ ಇಲ್ಲ ಅಂದ್ರೆ ಏನಾರ ಮಾಡು, ಅಡ್ಜಸ್ಟ್ ಮಾಡಂತ. ಬೇರೆಯವ್ರೆಲ್ಲ ಹೆಂಗ್ ಮಾಡ್ತಾರೆ ನೋಡಂತ. ಇನ್ನೊಬ್ರಿಗೆ ನೋಡಿ ಬದುಕುವ ಹೆಣ್ಮಕ್ಳು ಸಂಸಾರ ಸುತ್ತ ಮಾಡೋದಿಲ್ಲ. ಇನ್ನೊಬ್ರಿಗೆ ನೋಡಿ ಬದುಕಬಾರ್ದು, ನಮ್ಮನ್ನು ನೋಡಿ ನಾವು ಬದುಕಬೇಕು, ನಮ್ಮನ್ನು ನೋಡಿ ನಾವು ಬದುಕಬೇಕು ಅನ್ನುವಂತ ಮಾರ್ಗವನ್ನು ಹೇಳಿಕೊಟ್ಟಿರ್ತಕ್ಕಂಥವ್ರು ಯಾರಂದ್ರೆ ಶರಣರು. ಬಸವಣ್ಣನವರ ಔದಾರ್ಯದಿಂದ ಮುಕ್ತಾಯಕ್ಕೆ ಅಂತಹ ಮಾದೇವಿ ಅಂತ ಶರಣರು ಅವಿರಳ ಜ್ಞಾನಿ ಅಲ್ಲಮ್ಮ ಪ್ರಭುನೇ ಆಶ್ಚರ್ಯ ಪಡುವಷ್ಟರ ಮಟ್ಟಿಗೆ ಬೆಳೆದು ನಿಲ್ತಾರೆ. ಪುಣ್ಯಾಂಗನಿಯರು, ವಿಚ್ಛೇದಿತಿಯರು, ಅನಾಥರು, ದುರ್ಬಲರು ಬದುಕನ್ನು ಕಟ್ಟಿಕೊಂಡು ಸಮಾಜದ ಪ್ರಮುಖ ವಾಹಿನಿಗೆ ಬಂದಿರುವುದನ್ನು ನಾವು ಕಾಣ್ತೀವಿ. ಅದು ಬಸವಣ್ಣನವರ ಶ್ರಮದಿಂದ. ಇನ್ನು ಬಸವಣ್ಣನವರ ವೈಜ್ಞಾನಿಕ ವೈಚಾರಿಕ ವ್ಯಕ್ತಿತ್ವ. ವೈಚಾರಿಕತೆ ಎನ್ನುವುದು ಈಗ ಮೊದಲೇ ಪ್ರಾರಂಭದಲ್ಲೇ ಹೇಳಿದೆ ನಾನು. ವೈಚಾರಿಕತೆ ಎನ್ನುವುದು ಏನು ಅಂದ್ರೆ ಅರಿವು ಎಂಬ ಮನೆಯ ಬಾಗಿಲಿನ ಬೀಗದ ಕೈಯ. ಸಮಾಜದ ಪರಿವರ್ತನೆಗಾಗಿ ಬಸವಣ್ಣನವರು ಇಂಥ ವೈಚಾರಿಕತೆಯ ಮಾರ್ಗವನ್ನು ಅನುಸರಿಸಿದರು. ಪ್ರಖರ ವಿಚಾರವಾದಿಯಾಗಿದ್ದ ಅವರು ವೈಚಾರಿಕತೆಯ ಅಸ್ತ್ರದಿಂದ ಜನರ ಅರಿವನ್ನ ಜಾಗೃತಗೊಳಿಸಿದರು. ಒಂದು ರೀತಿಯಿಂದ ಬರೋದು ಅರಿವಿನ ಕ್ರಾಂತಿ. ಪಾಶ್ಚಾತ್ಯ ವಿದ್ವಾಂಸ ಆರ್ಥರ್ ವೈಲ್ಸ್ ಅವ್ರು ಹೇಳ್ತಾರೆ, ನೋಡು, ವಾಟ್ ಎವರ್ ಲಿಸನ್ಡ್ ಮೇ ಸೇ ಅಬೌಟ್ ಬಸವ, ದ ಫ್ಯಾಕ್ಟ್ ಈಸ್ ಪ್ರೆಟಿ ಕ್ಲಿಯರ್ ದಟ್ ಹಿ ವಾಸ್ ದಿ ಫಸ್ಟ್ ಇಂಡಿಯನ್ ಫ್ರೀ ಥಿಂಕರ್ ಅಂತ ಹೇಳ್ತಾರೆ. ಬಸವಣ್ಣ ಭಾರತದ ಮೊಟ್ಟ ಮೊದಲನೆಯ ಸ್ವತಂತ್ರ ವಿಚಾರವಾದಿ ಅಂತ ಪಾಶ್ಚಾತ್ಯ ವಿದ್ವಾಂಸ ಆರ್ಥರ್ ವೈಲ್ಸ್ ಕರೀತಾನೆ. ಮುಂದುವರೆದು ಹೇಳ್ತಾನೆ, ಹಿ ಮೈಟ್ ಬಿ ಕಾಲ್ಡ್ ದಿ ಮಾರ್ಟಿನ್ ಲೂಥರ್ ಆಫ್ ಇಂಡಿಯಾ. ಭಾರತದ ಮಾರ್ಟಿನ್ ಲೂಥರ್ ಅಂತ ಅವ್ರು ಹೇಳ್ತಾರೆ. ಆದ್ರೆ ಈ ಮಾತು ನಾನು ಒಪ್ಪೋದಿಲ್ಲ. ಒಬ್ಬ ಮಾರ್ಟಿನ್ ಲೂಥರ್ ಬಸವಣ್ಣ ಅಲ್ಲ. ಮೊದಲಿಗೆ ಹೇಳಿದ, ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಬಸವಣ್ಣನವರದು ಒಬ್ಬ ದಾರ್ಶನಿಕನ ಜೊತೆಗೆ ಹೋಲಿಸುವಂತ ವ್ಯಕ್ತಿತ್ವ ಅಲ್ಲ. 18 ದಾರ್ಶನಿಕರು ಬಸವಣ್ಣನವರಲ್ಲಿ ಅಡಗಿರ್ತಕ್ಕಂಥವ್ರು. ಅಂತವರಲ್ಲಿ ಮಾರ್ಟಿನ್ ಲೂಥರ್ ಕೂಡ ಒಬ್ಬ. ಮಾರ್ಟಿನ್ ಲೂಥರ್ ಬಸವಣ್ಣ ಅಲ್ಲ, ಬಸವಣ್ಣನಲ್ಲಿ ಮಾರ್ಟಿನ್ ಲೂಥರ್ ಒಬ್ಬ. ಬುದ್ಧ ಬಸವಣ್ಣನಲ್ಲಿ ಒಬ್ಬ, ಮಹಾವೀರ ಬಸವಣ್ಣನಲ್ಲಿ ಒಬ್ಬ, ಯೇಸು ಬಸವಣ್ಣನಲ್ಲಿ ಒಬ್ಬ, ಗಾಂಧಿ ಬಸವಣ್ಣನಲ್ಲಿ ಒಬ್ಬ, ಅಂಬೇಡ್ಕರ್ ಬಸವಣ್ಣನಲ್ಲಿ ಒಬ್ಬ, ಅರವಿಂದ ಬಸವಣ್ಣನಲ್ಲಿ ಒಬ್ಬ. ಇಂಥ ಜಗತ್ತಿನ ದಾರ್ಶನಿಕರ ಮಹಾಸಂಗಮ ಬಸವಣ್ಣ ಅನ್ನುವಂತ ಮಾತನ್ನ ಗಮನಿಸಬೇಕು. ಬಸವಣ್ಣನವರದು ಕೇವಲ ವೈಚಾರಿಕತೆ ವ್ಯಕ್ತಿತ್ವ ಅಲ್ಲ, ಅದು ವೈಚಾರಿಕತೆ, ವೈಜ್ಞಾನಿಕತೆ, ಆಧ್ಯಾತ್ಮಿಕಗಳ ತ್ರಿವೇಣಿ ಸಂಗಮದ ವ್ಯಕ್ತಿತ್ವ. ಅದು ಅವರದು ವೈಚಾರಿಕ ದೃಷ್ಟಿ, ವೈಜ್ಞಾನಿಕ ನಿಲುವು, ಆಧ್ಯಾತ್ಮಿಕ ಬದುಕು. ಅವರ ಆಧ್ಯಾತ್ಮಿಕ ಬದುಕು ಅರಳಿರುವುದು ಆಯ್ತ ಮೇಲಲ್ಲ. ಅವರ ಆಧ್ಯಾತ್ಮಿಕ ಬದುಕು ಅರಳಿರುವುದು ಲಿಂಬಿಕಾಯಿ ಮೇಲೆ ಅಲ್ಲ. ಅವರ ಆಧ್ಯಾತ್ಮಿಕ ಬದುಕು ಅರಳಿರುವುದು ಕರಿದಾರದ ಮೇಲಲ್ಲ.
ಅವ್ರ ಆಧ್ಯಾತ್ಮಿಕ ಬದುಕು ಅರಳಿರುವುದು ತುಳಜಾಪುರ ಅಂಬಾಭವನಿಗೆ ನಡ್ಕೊಂಡು ಹೋಗೋದ್ರಿಂದ ಅಲ್ಲ. ಅವ್ರ ಆಧ್ಯಾತ್ಮಿಕ ಬದುಕು ಅರಳಿರುವುದು ಗುಡ್ಡಾಪುರ ದಾನಮ್ಗೆ ನಡ್ಕೊಂಡು ಹೋಗೋದ್ರಿಂದ ಅಲ್ಲ. ಅವ್ರ ಆಧ್ಯಾತ್ಮಿಕ ಬದುಕು ಗತ್ತರಿಗೆ ಬಾಬಾಗ ಬಲು ಸಿಡಿ ಏರೋದಲ್ಲ. ಅವ್ರ ಆಧ್ಯಾತ್ಮಿಕ ಬದುಕು ಅರಳಿರುವುದು ವೈಚಾರಿಕ ವೈಜ್ಞಾನಿಕತೆ ನೆಲೆಗಟ್ಟಿನಲ್ಲಿ. ಬಸವಣ್ಣನವರು ಅಂತರಂಗ ಹೇಗೋ ಬಹಿರಂಗಕ್ಕೂ ಮಹತ್ವ ಕೊಟ್ಟಿದ್ರು. ಮೊದಲಿಗೆ ಹೇಳಿದ್ರಿ ಮಾತಾಡ ಗಾಡ್ಗೆ ಮಹಾರಾಜನ ಉದಾಹರಣೆ ಇಟ್ಟುಕೊಂಡು ಅವ್ರು ಅದಕ್ಕಾಗಿ ಪಾದಯಾತ್ರೆ, ನದಿ ಸ್ನಾನ, ಜಪ ತಪ, ಅನುಷ್ಠಾನದಂತ ಶುಷ್ಕ ಮಾರ್ಗ ತೋರಿಸಲಿಲ್ಲ. ಯಜ್ಞ, ಯಾಗ, ಹೋಮ, ಹವನ, ಅಭಿಷೇಕ, ಮಂತ್ರ, ಕಾಯಿ, ಕರ್ಪೂರ, ಮಂದಿರ, ಮಠದ ಕಡೆ ಬೆರಳು ಮಾಡಲಿಲ್ಲ. ಉಪವಾಸ, ವನವಾಸದಂತ ಅರ್ಥವಿಲ್ಲದ ಮಾರ್ಗದ ಬೋಧನೆ ಮಾಡಲಿಲ್ಲ. ಕೂದಲು ಬೆಳಸೆಂದಿಲ್ಲ, ತಲೆ ಬೋಳ್ಸೆಂದಿಲ್ಲ, ಸಿಡಿ ಏರೆಂದಿಲ್ಲ, ಚಪ್ಪಲಿ ಬಿಡು ಎಂದಿಲ್ಲ, ತಾಯ್ತ ಕಟ್ಕೋ ಅಂದಿಲ್ಲ. ಪಾರಂಪರಿಕವಾಗಿ ಬೆಳೆದಿರುವಂತಹ ಇಂಥ ಪುರೋಹಿತಶಾಹಿ ಸಂಸ್ಕೃತಿಯ ಮೂಢನಂಬಿಕೆ ನೆಲೆಯ ಶುಷ್ಕ ಮಾರ್ಗಕ್ಕೆ ಪ್ರತಿಯಾಗಿ ಅವರು ಹೊಸ ಪರ್ಯಾಯ ಮಾರ್ಗವನ್ನ ಸೂಚಿಸಿದರು. ಅವರು ಸೂಚಿಸಿದ ಮಾರ್ಗ ವಿಶಿಷ್ಟವಾದದ್ದು, ವೈಚಾರಿಕತೆ, ವೈಜ್ಞಾನಿಕತೆ ಕೂಡಿದ ನೀತಿಯ ಮಾರ್ಗವದು. ಅಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಹೊಳೆಯಲು ಬೇಡ. ಮನುಷ್ಯ ಮೂಲತಃ ಹೊಟ್ಟೆ ಕಿಚ್ಚಿನ ಪ್ರವೃತ್ತಿಯವನಾಗಿರ್ತಾನೆ. ಇನ್ನೊಬ್ರು ಒಂದ್ ಚಂದ ಸೀರೆ ಉಟ್ಕೊಂಡ್ರು ಕೂಡ ಹೊಟ್ಟೆ ಕಿಚ್ಪಡ್ತಾರೆ. ಸ್ವಲ್ಪ ಚಂದ ಊಟ ಮಾಡಿದ್ರು ಕೂಡ ಹೊಟ್ಟೆ ಕಿಚ್ಪಡ್ತಾರೆ. ಚಂದ ಮನೆ ಕಟ್ಕೊಂಡ್ರು ಕೂಡ ಹೊಟ್ಟೆ ಕಿಚ್ಚು, ಯಾವುದೋ ಒಂದು ಮೂಲೆಯಲ್ಲಿ ಹೊಟ್ಟೆ ಕಿಚ್ಚು ಇರ್ತದೆ. ಹೊಟ್ಟೆ ಕಿಚ್ಚು ಇರಬಾರ್ದು ಅಂತ ಬಸವಣ್ಣ ಹೇಳ್ತಾನೆ. ಆ ಹೊಟ್ಟೆ ಕಿಚ್ಚು ನಮ್ಮನ್ನೇ ಸುಡ್ತದೆ, ನಮ್ಮನ್ನು ಸುಟ್ಟು ಆಮೇಲೆ ಸುಡ್ತದೆ. ತನ್ನ ಮನೆಯ ಕಿಚ್ಚು ತನ್ನನ್ನೇ ಸುಡುವುದಲ್ಲದೆ ಅನ್ಯರನ್ನು ಸುಡುವುದಿಲ್ಲ, ಆಮೇಲೆ ಅನ್ಯರನ್ನು ಸುಡ್ತದೆ. ಅದನ್ನ ಬೇಡ ಅಂತ ಹೇಳ್ತಾನೆ. ದೇವ್ರಿಗೆ ಹೋಗೋದ್ರಿಂದ, ಗುಡಿ ಸುತ್ತೋದ್ರಿಂದ, ಟೆಂಗ್ ಹೊಡೆಯೋದ್ರಿಂದ, ತಾಯ್ತು ಕಟ್ಕೊಳ್ಳೋದ್ರಿಂದ ಈ ಒಳಗಿನ ಮಲಿನ ಹ್ಯಾಂಗ್ ಸ್ವಚ್ಛ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ ಈ ವಚನವನ್ನ ಪ್ರತಿಯೊಂದು ಲಿಂಗ ಪೂಜೆಕ್ಕಿಂತಲೂ ಈ ವಚನದ ಧ್ಯಾನ ನೀವು ಮಾಡಿದ್ರಿ, ಈ ವಚನದ ಪ್ರಾರ್ಥನೆ ನೀವು ಮಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ದಿನಾಲು 5 ಸಲ ಆದ್ರೂ ನಾವು ಈ ವಚನವನ್ನ ಪಠಣ ಮಾಡ್ಬೇಕು. ಬೇರೆ ಯಾವ ವಚನಕ್ಕಿಂತಲೂ ಈ ಒಂದು ವಚನ ಸಾಕು. ಎಲ್ಲಾ ವಚನಗಳಿಗೂ ಒಂದು ಮಾಸ್ಟರ್ ಇದ್ದಂಗೆ ಯಾವ್ದಾದ್ರು ಒಂದು ವಚನ ಇದ್ರೆ ಅದು ಕಳಬೇಡ ಅನ್ನುವಂಥ ವಚನ, ಕಿರೀಟ ಪ್ರಾಯವಾಗಿರ್ತಕ್ಕಂಥ ವಚನ. ಈ ವಚನವನ್ನ ಪ್ರತಿನಿತ್ಯ ನಾವು ಪಠಣ ಮಾಡಿದ್ರೆ ನಿಜವಾಗ್ಲೂ ಅಂತರಂಗ ಶುದ್ಧಿ ಆಗ್ತದ ಅನ್ನುವಂಥದ್ದು ನನ್ನ ಅನಿಸಿಕೆ. ಈ ವಚನ ಬರೀ ಮನುಷ್ಯ ಶುದ್ಧ ಮಾಡೋದಲ್ಲ, ಆ ದೇವರ ಪ್ರೀತಿಯನ್ನು ಗಳಿಸಿಕೊಡ್ತಕ್ಕಂಥದ್ದಾದ. ನೋಡ್ರಿ, ಒಂದ್ ಕಡೆ ಮಹಾತ್ಮ ಗಾಂಧಿ ಅವರು ಬೆಳಗಾವದಲ್ಲಿ ಮಾತನಾಡ್ತಾ ಇದನ್ನೇ ಹೇಳ್ತಾರ. ಏನ್ ಹೇಳ್ತಾರಂತಂದ್ರೆ, ನಾನು ಕೇವಲ 2 ತತ್ವಗಳಿಂದ ದೇಶಕ್ಕೆ ಸ್ವತಂತ್ರ ಇಸ್ಕೊಟ್ಟಿನಿ. ಒಂದು ತತ್ವ ಕಳಬೇಡ, ಇನ್ನೊಂದು ಖುಷಿಯನ್ನು ನೋಡಬೇಡ. ನೀವು 7 ತತ್ವಗಳ ಮಾರ್ಗದಲ್ಲಿ ನಡೆದದ್ದೇ ಆದರೆ ಮಹಾಮಾನವನಾಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯೊಳಗೆ ಬಸವಣ್ಣ ಎಲ್ಲಾ ತತ್ವಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಬಸವಣ್ಣ ನಿಜವಾಗ್ಲೂ ಮಹಾಮಾನವನೇ. ಸರಿ, ಏನು ಕಾಯಕ ದಾಸೋಹ ವ್ಯಕ್ತಿತ್ವ. ಕಾಯಕ ಎಲ್ಲಾ ಯೋಗಕ್ಕೂ ಮೀರಿದ ಅದ್ಭುತ ಯೋಗ ಇದು. ಯಾವ ಪತಂಜಲಿ ಯೋಗವೂ ಇದರ ಮುಂದೆ ಏನೂ ಇಲ್ಲ. ಯಾವ ಪತಂಜಲಿ ಯೋಗವೂ ಕೂಡ ಇದರ ಮುಂದಿಲ್ಲ. ಯಾವ ರಾಮದೇವ್ ಬಾಬನ ಯೋಗವೂ ಕೂಡ ಇದರ ಮುಂದಿಲ್ಲ. ಕಾಯಕ ಅನ್ನೋದೇನಿದಿಲ್ಲ, ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಗ ಇದೆ. ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಗ ಇದೆ. ಒಂದು ಅಪೂರ್ವ ದಾಸೋಹ, ಒಂದು ಅಪೂರ್ವ ಸಂಸ್ಕೃತಿ ಇದೆ. ಕಾಯಕ ಮತ್ತು ದಾಸೋಹ ತತ್ವಗಳು ಬಸವಣ್ಣರು ಜಗತ್ತಿನ ಆರ್ಥಿಕತೆಗೆ ಕೊಟ್ಟ ಅಪೂರ್ವ ಕಾಣಿಕೆಗಳು. ಕೈಲಾಸ ಎಂಬುದು ಬೇರೆಯಲ್ಲೂ ಇಲ್ಲ, ಅದು ಅಡಗಿರುವುದು 2 ತತ್ವಗಳಲ್ಲಿ. ಕಾಯಕ ಉತ್ಪನ್ನದ ತತ್ವ ಆದರೆ ದಾಸೋಹ ವಿತರಣೆಯ ತತ್ವ. ಈ 2 ತತ್ವಗಳ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದದ್ದೇ ಆದರೆ ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಆರ್ಥಿಕ ಸಮಾನತೆ ನೆಲೆಗೊಳ್ಳುತ್ತದೆ. ಮಾತ್ರವಲ್ಲ, ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ, ದೇಹ ಸದೃಢವಾಗುತ್ತದೆ, ಕುಟುಂಬ, ಸಮಾಜ, ದೇಶ ಎಲ್ಲವೂ ಸಮೃದ್ಧಿಯನ್ನು ಕಾಣ್ತವೆ. ಆದ್ದರಿಂದ ಬಸವಣ್ಣನವರು ಕಾಯಕ ಕೈಕೊಳ್ಳಲು ತಿಳಿಸಿದರು, ದಾಸೋಹ ಮಾಡಲು ಹೇಳಿದರು. ಸಮಯ ಮುಗಿತಾ ಬರ್ತಾ ಇದೆ ಸರ್? ಪಟ್ಟಣ ಶೆಟ್ಟಿ ಸರ್, 10 ನಿಮಿಷ ಮಾತಾಡಿ ಸರ್. 10 ನಿಮಿಷ. ಓಕೆ. ಬಸವಣ್ಣನವ್ರದ್ದು ವಿನಯಶೀಲ ವ್ಯಕ್ತಿತ್ವ. ಎಂತ ವ್ಯಕ್ತಿತ್ವ ನೋಡ್ರಿ. ಬಸವಣ್ಣವರು ಜಪ ತಪಗಳೆಲ್ಲವನ್ನು ಗುಡಿ, ಗವಿ, ಗುಂಡಾರಗಳಲ್ಲಿ ಕಂಡಿಲ್ಲ. ಅವರು ಅವುಗಳನ್ನು ಸಮಾಜದಲ್ಲಿ ಕಂಡ್ರು. ನಯ, ವಿನಯ, ಪ್ರೀತಿ, ಪ್ರೇಮದ ಮೂಲಕ ಸಾಧಿಸಿದರು. ಗುಡಿ, ಗವಿ, ಕಾಡು, ಮೇಡುಗಳಲ್ಲಿ ಕುಳಿತು ತಿಂಗಳಗಟ್ಟಲೆ ಜಪತಪ ಮಾಡುವುದು ನಿಜವಾದ ಜಪತಪ ಅಲ್ಲ. ಸಮಾಜದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ನಯ ವಿನಯದಿಂದ ಬಾಳುವುದೇನಿದೆ ಅಲ್ಲ, ನಮ್ಮ ಅಹಮನ್ನು ಬಿಟ್ಟು, ನಮ್ಮ ಯುಗೋ ಅನ್ನು ಬಿಟ್ಟು, ನಮ್ಮ ಹೊಟ್ಟೆ ಕಿಚ್ಚನ ಸ್ವಭಾವವನ್ನು ಬಿಟ್ಟು ಎಲ್ಲರನ್ನ ಪ್ರೀತಿಯಿಂದ ಕಂಡು ಅವರೊಂದಿಗೆ ಬದುಕುವುದೇನಿದೆ ಅಲ್ಲ, ಅದೇ ನಿಜವಾದ ತಪಸ್ಸು. ಗುಡ್ಡ ಗವಿಗಳಲ್ಲಿ, ಗುಡಿಗಳಲ್ಲಿ ತಿಂಗಳಗಟ್ಲೆ 1 ಕ್ವಿಂಟಲ್ ಸೇವ್ ತಿಂದು ತಪಸ್ ಮಾಡೋದು ಬಹಳ ಸರಳ ಅದ.
ಆದ್ರೆ ಎಲ್ಲರೊಂದಿಗೆ ಬದುಕೋದೇನಿದೆ ಅಲ್ಲ, ಹೊಂದ್ಕೊಂಡು ಬದುಕೋದೇನಿದೆಲ್ಲ ಅದು ಬಹಳ ಕಷ್ಟ ಅದ. ಅದು ನಿಜವಾದ ತಪಸ್ಸು. ಅದಕ್ಕೆ ಅವರು ವಚನ ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ ಅನ್ನುವಂತ ಮಾತನ್ನು ನಾವು ಗಮನಿಸಬೇಕು. ಕೋಪದಿಂದ, ದ್ವೇಷದಿಂದ ವ್ಯಕ್ತಿ ಹಾಳಾಗ್ತಾನೆ, ಸಮಾಜ, ದೇಶ ಒಡೆದು ಹೋಗ್ತವೆ. ಇವತ್ತು ನಿಜವಾಗ್ಲೂ ನಮ್ಮ ದೇಶ, ವಿಶ್ವ ಹಾಳಾಗ್ತಿರುವುದು ಮತ್ಸರದಿಂದ, ಕೋಪದಿಂದ, ದ್ವೇಷದಿಂದ. ಅದು ಜಾತಿ ದ್ವೇಷ ಇರ್ಬೋದು, ಅದು ಭಾಷೆ ದ್ವೇಷ ಇರ್ಬೋದು, ಅದು ಮತ್ತೊಂದು ದ್ವೇಷ ಇರ್ಬೋದು. ಅದರಿಂದ ಹಾಳಾಗ್ತಾ ಇದೆ ಸಮಾಜ, ದೇಶ ಒಡೆದು ಹೋಗ್ತವೆ. ಅದೇ ನಯ ವಿನಯ ಪ್ರೀತಿ ಮಾರ್ಗವನ್ನು ನಾವು ಅನುಸರಿಸಿದ್ದೇ ಆದರೆ ವ್ಯಕ್ತಿ ಎತ್ತರಕ್ಕೆ ಇರ್ತಾನೆ. ಒಡೆದು ಹೋದ ಸಮಾಜ, ದೇಶ ಬಂದಾಗ್ತವೆ, ಸಮೃದ್ಧಿಯನ್ನ ಕಾಣ್ತವೆ. ಇನ್ನೊಂದು ಸದ್ಗ್ರಸ್ತ, ಬಹಳ ಮಹತ್ವದ. ಮೊದಲಿಗೆ ಸ್ವಲ್ಪ ಹೇಳಿದೆ ನಾನು, ಸದ್ಗ್ರಸ್ತ ಬಸವಣ್ಣ ಸದ್ಗ್ರಸ್ತ, ಆದರ್ಶ ಸಂಸಾರಿ. ಅವನು ಹೆಂಗ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ತತ್ವದವ. ಜೀವನದ, ಸಮಾಜದ, ದೇಶದ ಯಾವುದೇ ಸಾಧನೆಗೆ ಹೆಣ್ಣು ಅಥವಾ ಗಂಡು ಅಥವಾ ಸಂಸಾರ ಅಡ್ಡಿಪಡಿಸ್ತದೆ ಎಂದು ಯಾವತ್ತೂ ತಿಳ್ಕೊಂಡಿಲ್ಲ. ಬುದ್ಧ, ಮಹಾವೀರ, ವಿವೇಕಾನಂದ, ಪ್ಲೇಟೋ, ರಾಮಕೃಷ್ಣ ಪರಮಹಂಸರಂತೂ ದಾರ್ಶನಿಕರನ್ನು ಗಮನಿಸಿದರೆ ಇವರೆಲ್ಲ ತಮ್ಮ ಸಾಧನೆ ಸಿದ್ಧಿಗೆ ಇವು ಅಡ್ಡಿಪಡಿಸ್ತವಂತ ಅವರಿಂದ ದೂರ ಹೋಗಿರ್ತಕ್ಕಂಥವ್ರು. ಆದರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎಂಬ ಧೋರಣೆಯ ಬಸವಣ್ಣ ತನ್ನ ಸಾಧನೆಗೆ ಸಂಸಾರವನ್ನೇ ಮೊದಲ ಸೋಪಾನವನ್ನಾಗಿ ಮಾಡಿಕೊಂಡದ್ದು ವಿಶೇಷವಾಗಿರ್ತಕ್ಕಂಥ ಸಂಗತಿ. ಮನೆ ಗೆದ್ದು ಮಾರು ಗೆಲ್ಲು ಎಂಬ ಜನಪದ ಗಾದೆ ಕೂಡ ಬಸವಣ್ಣನವರ ಇದೇ ವಿಚಾರವನ್ನು ವ್ಯಕ್ತಪಡಿಸ್ತಕ್ಕಂಥ ನಾವು ಕಾಣ್ತೀವಿ. ಅಂತೆ ಬಸವಣ್ಣನವನಿಗೆ ಒಬ್ಬರಲ್ಲ, ಇಬ್ಬರು ಹೆಣ್ಣತಿರಿದ್ದರು, ಇಬ್ಬರನ್ನು ಸಮಾನವಾಗಿ ಕಾಣ್ತಾ ಇದ್ರು. ಇಬ್ಬರು ಹೆಣ್ಣದ್ರ ಜೊತೆಗೆ ಅಕ್ಕ, ಭಾವ, ಸೋದರಳೆ ಎಲ್ಲರೂ ಒಟ್ಟೊಟ್ಟಿಗೆ ಬದುಕುವಂತ ಸಂಸಾರ ಅವರದು. ಸುಖ, ನೆಮ್ಮದಿ, ಸಂತೃಪ್ತಿ, ಸಮಾಧಾನದಿಂದ ಕೂಡಿದ ಆರೋಗ್ಯಪೂರ್ಣ ಸಂಸಾರ ಆಗಿತ್ತು. ಅವ್ರ ಸಂಸಾರದೊಳಗೆ, ಅವ್ರ ಕುಟುಂಬದೊಳಗೆ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ಈ ವಚನ ಗಮನಿಸಿರಿ. ಮಡದಿ ಏನಾಗದು ಬಸವಂಗಿಯನ್ನನು, ಪುರುಷನೆಲ್ಲಾಗದು ಬಸವನ ಎನಗೆ, ಉಭಯವಾಗಿ ಕಳೆದು ಹರಿದು ಬಸವಂಗಿ ಶಿಶುವಾದನು, ಬಸವನೆನ್ನ ಶಿಶುವಾದನು. ಪ್ರಮತರು ಪುರಾತನರು ಸಾಕ್ಷಿಯಾಗಿ ಸಂಗೈ ನಿಕ್ಕಿನ ದಿವ್ಯವ ಮೀರದೆ ಬಸವನ ನಾಡಿಗೆ. ನೋಡ್ರಿ, ಸ್ವತಃ ನೀಲಾಂಬಿಕೆ ಹೇಳ್ತಕ್ಕಂಥ ವಚನ ಇದು. ಬಸವಣ್ಣನಿಗೆ ನೀಲಾಂಬಿಕೆ ಶಿಶು, ನೀಲಾಂಬಿಕೆಗೆ ಬಸವಣ್ಣ ಶಿಶು. ಮುಂದುವರೆದು ಹೇಳ್ತೇನೆ. ಬಸವಣ್ಣನಿಗೆ ಇಲ್ಲಿ ಹೆಣ್ಣು ಗಂಡು ಇಲ್ಲ, ಅದು ಭೇದ ಹರಿದು ಹೋಗಿದೆ. ಬಸವಣ್ಣ ಗಂಡಲ್ಲ, ನೀಲಾಂಬಿಕೆ ಹೆಣ್ಣಲ್ಲ. ಗಂಡು ಹೆಣ್ಣು ಎನ್ನುವುದಂತ ಮೀರಿರ್ತಕ್ಕಂಥ ಕುಟುಂಬ ಬಸವಣ್ಣ. ಇಲ್ಲಿ ಈ ಹಿನ್ನೆಲೆ ಒಳಗ ಬಸವಣ್ಣನಿಗೆ ನೀಲಾಂಬಿಕೆ ಗಂಡ, ನೀಲಾಂಬಿಕೆಗೆ ಬಸವಣ್ಣ ಗಂಡ. ಬಸವಣ್ಣನಿಗೆ ನೀಲಾಂಬಿಕೆ ಹೆಂಡತಿ, ನೀಲಾಂಬಿಕೆಗೆ ಬಸವಣ್ಣ ಹೆಂಡತಿ. ಈ ಭೇದವನ್ನ ಮೀರಿ ಇರುವಂತ ಸಂಸಾರ ಬಸವಣ್ಣನವರದು ಅನ್ನೋದನ್ನ ಗಮನಿಸ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ನೋಡು, ನೀಲಾಂಬಿಕೆ ಒಂದ್ ಕಡೆ ಹೇಳ್ತಾಳೆ, ನಿರ್ಲೇಪಿಯಾಗಿ ಕುಳವ ಹರಿದೆನಯ್ಯ, ಕುಳವಳಿದು ಸಂಗಯ್ಯ ಬಸವನ ಆನಯದನು. ಹೀಗಾಗಿ ಬಸವಣ್ಣನವರದು ಉಭಯವ ಕಳೆದ ಏಕತೆಯನ್ನು ಸಾಧಿಸಿದ ಸಂಸಾರ. ಇನ್ನೊಂದು, ಬಸವಣ್ಣನವರ ಪ್ರತಿಯೊಂದು ಕಾರ್ಯ ಸಾಧನೆಯ ಪ್ರಯೋಗಕ್ಕೆ ಅವ್ರ ಮನೆಯ ಪೂರ್ವಾಭ್ಯಾಸ, ರಿಹರ್ಸಲ್ ಕೇಂದ್ರ ಆಗಿತ್ತು. ಮೊದಲು ಮನೆಯಾಗೆ ಎಲ್ಲ ಪ್ರಯೋಗ ಮಾಡ್ತಿದ್ರು. ಸಮಾಜಕ್ಕೆ ಬೇಕಾಗಿರ್ತಕ್ಕಂತ ಚಿಂತನೆಗಳನ್ನ ಮೊದಲು ಮನೆಯಾಗ ಪ್ರಯೋಗ ಮಾಡಿ ನೋಡ್ತಿದ್ರು. ರಿಹರ್ಸಲ್ ಕೇಂದ್ರ, ಹಂಗ ನಾಟಕದಾಗ ರಿಹರ್ಸಲ್ ಕೇಂದ್ರ, ಹಾಡಕ್ಕೆ ಅಂತಾರ, ಲಾವಣಿ ಮಾಡ್ತಾರ, ಹಂಗ ರಿಹರ್ಸಲ್ ಕೇಂದ್ರ ಬಸವಣ್ಣನ ಮನೆಯೇ ಆಗಿದೆ. ಅಂತೆಯೇ ಬಸವಣ್ಣನ ಪ್ರತಿಯೊಬ್ಬ ಮನೆಯ ಸದಸ್ಯ ಎತ್ತರಕ್ಕೆ ಇರ್ತಾರೆ. 12 ವರ್ಷದ ಚನ್ನಬಸವಣ್ಣ ಅವಿರಳ ಜ್ಞಾನಿಯಾಗಿ ಬೆಳಿತಾನೆ. ನೀಲಾಂಬಿಕೆ ಆಚಾರ ಪತ್ನಿ ಆಗ್ತಾಳೆ, ವಿಚಾರ ಪತ್ನಿ ಆಗ್ತಾಳೆ. ಅಕ್ಕನಾಗಮ್ಮ ಕ್ರಾಂತಿ ಗಂಗೋತ್ರಿ ಆಗ್ತಾರೆ. ಇಡೀ ಕುಟುಂಬ ತನ್ನ ಸಮಾಜಕ್ಕೆ, ಸಮಾಜದ ಏಳಿಗೆಗಾಗಿ ಸಮರ್ಪಿಸಿಕೊಂಡಿರುವುದನ್ನ, ತ್ರಿಕರಣ ಪೂರ್ವಕವಾಗಿ ಸಮರ್ಪಿಸಿಕೊಂಡಿರುವುದನ್ನು ನಾವು ಕಾಣ್ತೀವಿ. ಇನ್ನೊಂದು, ಸಮಗ್ರ ಬಂಡಾಯಗಾರ ಬಸವಣ್ಣ. ಸಮಗ್ರ ಬರೀ ಬಂಡಾಯಗಾರ. ಸಮಗ್ರ ಬಂಡಾಯ ಎನ್ನುವುದು ಒಂದು ಅಸ್ತ್ರ. ಅದು ದಯೆಯ ಹೊಟ್ಟೆಯಲ್ಲಿ ಹುಟ್ಟುತ್ತದೆ, ಮಾನವೀಯತೆ ಹೃದಯದಲ್ಲಿ ಹರಳುತ್ತದೆ. ಕೆಟ್ಟು ನಾರುವ ಜೀವನದ ಪ್ರತಿಯೊಂದು ರಂಗದ ವ್ಯವಸ್ಥೆ ಪರಿವರ್ತನೆಗಾಗಿ ಅಸ್ತ್ರವಾಗಿ ಜಲಪಿಸುತ್ತದೆ. ಬಸವಣ್ಣನವರು ಶತಮಾನಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಎಲ್ಲಾ ವ್ಯವಸ್ಥೆಗಳ ವಿರುದ್ಧ ಹೋಗ್ತಾರೋ. ಅಂಗೀಕೃತ ಧಾರ್ಮಿಕ ವ್ಯವಸ್ಥೆಯನ್ನ, ಅಂಗೀಕೃತ ತಿಳುವಳಿಕೆಯ ಸ್ವರೂಪವನ್ನ, ಅಂಗೀಕೃತ ವ್ಯಕ್ತಿತ್ವದ ಕಲ್ಪನೆಯನ್ನ, ಅಂಗೀಕೃತ ಭಾಷೆ ವ್ಯವಸ್ಥೆಯನ್ನ, ಅಂಗೀಕೃತ ಶೈಕ್ಷಣಿಕ ಪದ್ಧತಿಯನ್ನ, ಅಂಗೀಕೃತ ರಾಜಕೀಯ ವ್ಯವಸ್ಥೆಯನ್ನ, ಹೀಗೆ ಎಲ್ಲಾ ಕ್ಷೇತ್ರಗಳ ವ್ಯವಸ್ಥೆಯನ್ನು ಧಿಕ್ಕರಿಸ್ತಾರೆ ಬಸವಣ್ಣವರು. ಪ್ರತಿಯೊಂದು ಕ್ಷೇತ್ರದಲ್ಲಿ ಅಮಗ್ರವಾದ ಬದಲಾವಣೆಯನ್ನು ತರ್ತಾರೆ. ಅವರಿಂದಾಗಿ 12ನೇ ಶತಮಾನದಲ್ಲಿ ದಯ ಧರ್ಮವಾಯ್ತು, ಕೆಲಸ ಕಾಯಕವಾಯ್ತು, ದಾನ ದಾಸೋಹವಾಯ್ತು, ಮನೆ ಮಠ ಆಯ್ತು, ಮಾತು ಮಂತ್ರ ಆಯ್ತು, ಮನಸ್ಸು ಮಂತ್ರಾಲಯವಾಯ್ತು, ನಯ ವಿನಯಗಳು ಜಪತಪಗಳಾದವು, ಮಾಂಸಪಿಂಡ ಮಂತ್ರಪಿಂಡವಾಯ್ತು, ಅಂಗ ಲಿಂಗವಾಯ್ತು, ದೇಹ ದೇವಾಲಯ ಆಯ್ತು, ಹೆಣ್ಣು ಮಹಾದೇವಿ ಆದಳು, ಮಾನವ ಮಹಾಮಾನವನಾದ, ಜಾತಿಗಳು ಕೂಡಿದವು, ಹೊಸ ಲಿಂಗಾಯತ ಧರ್ಮ ಸ್ಥಾಪನೆಯಾಯಿತು, ಮಾನವೀಯತೆ ಮೆರೆಯಿತು. ಮುಂದುವರೆದು
ಬಸವಣ್ಣ ಮಹಾದಾರ್ಶನಿಕ. ಬಸವಣ್ಣನವರ ವ್ಯಕ್ತಿತ್ವದ ಒಂದೊಂದು ಮುಖ ಕೂಡ ಅವರೊಬ್ಬ ಮಹಾದಾರ್ಶನಿಕ ಅಂತ ಹೇಳ್ತಾವ. ಯಾಕಂದ್ರೆ ಸಮಯ 10 ನಿಮಿಷ ಕೊಟ್ಟಿದ್ದಾರೆ, ಮುಂದುವರೆದು ಹೇಳ್ತಿಲ್ಲ. ಮನುಷ್ಯನ ಧ್ಯೇಯ, ಭಾವ, ಹೃದಯ, ಮನಸ್ಸು, ವಿಚಾರ, ಮಾತು, ಕೃತಿ, ದೃಷ್ಟಿ, ಕೆಲಸ, ಕಾರ್ಯ, ನಡೆ, ಆಲೋಚನ, ಒಟ್ಟಿನಲ್ಲಿ ಅವನ ಬದುಕು ಪರಿಶುದ್ಧಗೊಳಿಸುವ ಮೌಲ್ಯಗಳನ್ನ ಬಸವಣ್ಣನವರು ಅನುಷ್ಠಾನಕ್ಕೆ ತಂದರು. ಮನುಷ್ಯನ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕ್ಷೇತ್ರದ ಸಮೃದ್ಧಿಯನ್ನು ಹೆಚ್ಚಿಸುವಂತಹ ಸಾರ್ವಕಾಲಿಕ ಸತ್ಯವನ್ನು ಹೇಳುವ ಸೂತ್ರಗಳನ್ನು ಪ್ರತಿಪಾದಿಸಿದರು. ಸೃಷ್ಟಿಯ ಸಕಲ ಚರಾಚರ ಜೀವಿಗಳನ್ನು ಪ್ರೀತಿಸಿದರು, ಗೌರವಿಸಿದರು. ಅವರು ಪ್ರತಿಪಾದಿಸಿದ ಕೆಲವೊಂದು ಜೀವನ ಸೂತ್ರಗಳನ್ನು ಗಮನಿಸಬೇಕು. ದಯವೇ ಧರ್ಮದ ಮೂಲ, ದೇವೇ ದೇವರ ಸೆರವೆ ಹೊನ್ನ ಕಳಸ, ಸ್ಥಾವರ ಕಳೆಗೊಂಡು ಜಂಗಮ ಕಳೆಯುವಿಲ್ಲ, ಇಲ್ಲಿ ಸಲುವರು ಅಲ್ಲಿ ಸಲುವರು, ದೇವನೊಬ್ಬ ನಾಮ ಹಲವು, ಒಲ್ಲವನೇ ಮಾದಿಗ, ಹೊಲಸುತ್ತಿನ ವಲಯ, ಸತ್ಯ ನುಡಿದ ದೇವಲಕ, ಗಂಡನ್ ನೋಡವನ ಗೌರಿ ಎನ್ರಿ, ಸಾರ ಸಜ್ಜನ ಲೆಕ್ಕು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕೊನೆಗೆ ಬಂದ್ಬಿಡ್ತೇನೆ. 5 ನಿಮಿಷದಲ್ಲಿ ನಾನು ಮಾತುಗಳನ್ನ ಮುಗಿಸ್ತೀನಿ. ನ್ಯಾಯನಿಷ್ಠರು. ಬಸವಣ್ಣ ನ್ಯಾಯನಿಷ್ಠರೇ ಆಗಿದ್ದ. ಬಸವಣ್ಣನವರದು ನೇರ ನುಡಿ, ನೇರ ನಡೆ, ನೇರ ಬದುಕು, ನಿರ್ಮಲ, ನಿಷ್ಕಳಂಕ, ನಿರ್ವ್ಯಾಜ, ಸರಳ, ನಿಸ್ವಾರ್ಥ, ಪರಹಿತ ವ್ಯಕ್ತಿತ್ವ. ಸಮಾಜಕ್ಕಾಗಿ ಸಂಪೂರ್ಣವಾಗಿ ತನ್ನ ಜೀವನವನ್ನೇ ಸಮರ್ಪಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ. ಬಸವಣ್ಣ 12ನೇ ಶತಮಾನದಲ್ಲಿ ಒಬ್ಬ ಪ್ರಭಾವಿ ರಾಜಕೀಯ ನಾಯಕರಾಗಿದ್ದರು. ಅವರು ತಾ ಹೊತ್ತಿರುವ ಜವಾಬ್ದಾರಿಗೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಯಾರೊಬ್ಬರ ದಯದಾಕ್ಷಿಣ್ಯಕ್ಕೂ ಒಳಗಾಗದೆ ಸ್ವಾಭಿಮಾನ, ನಿರ್ಭಡೆ, ನಿರ್ಭಯ, ನಿಷ್ಠುರದ ಬದುಕನ್ನ ಬದುಕಿದ್ರು. ಅವರ ಬದುಕಿನ ಉದ್ದೇಶ ಸಮಾಜ ಸುಧಾರಣೆ, ಲೋಕ ಕಲ್ಯಾಣ. ತಮ್ಮ ಉದ್ದೇಶದ ಈಡೇರಿಕೆಯ ಮಾರ್ಗಕ್ಕೆ ಯಾರೇ ಅಡ್ಡ ಬಂದರೂ ಅವ್ರು ಸಹಿಸ್ಕೊಳ್ತಿರ್ಲಿಲ್ಲ. ಸ್ವತಃ ಬಿಜ್ಜಳ ರಾಜ ಬಂದ್ರು ಕೂಡ ಅವರು ಅವನ ಮಾತ ಕೇಳ್ತಿರ್ಲಿಲ್ಲ. ನಾನು ಅಂಜುವೆನೆ ಈ ಬಿಜ್ಜಳರಿಗೆ ಅಂತ. ಚೋಳ ವಾಳಿಯವ ನಾನಲ್ಲ, ವೇಳೆ ವಾಳಿಯವ. ನಾ ಸಮಯಕ್ಕೆ ಟೈಮ್ ಕೊಡ್ತಕ್ಕಂಥವ್ರು, ನಾ ಯಾರದೇ ಅಂಗಿಗೆ ಒಳಗಾಗ್ತಕ್ಕಂಥವನಲ್ಲ, ಇನ್ನೊಬ್ಬರ ಸಮಯಕ್ಕೆ ಕೊಡ್ತಕ್ಕಂಥವ್ರು ಅನ್ನುವಂತ ಮಾತನ್ನು ಹೇಳ್ತಾರೆ. ಅವರ ನಿಜವಾಗ್ಲೂ ಬಸವಣ್ಣನವರ ಪ್ರಾಣ ಎಂದರೆ ಅಧಿಕಾರ ಅಲ್ಲ. ಬಸವಣ್ಣನವರ ಪ್ರಾಣ ಎಂದರೆ ವೈಭವದ ಜೀವನ ಅಲ್ಲ. ಬಸವಣ್ಣನವರ ಪ್ರಾಣ ಎಂದರೆ ಜನ. ಆ ಜನರಿಗಾಗಿ ಅವ್ರು ಏನ್ ಮಾಡಲು ಸಿದ್ಧರಾಗಿದ್ದಾರೆ. ಅಧಿಕಾರ ಬಿಡೋದು ಬಿಡ್ಲಿಕ್ಕೂ ತಯಾರಾಗಿದ್ದರು. ಅಧಿಕಾರ ಬಿಟ್ಟ ಮೇಲೆ ಕೈ ಕೂಲಿ ಮಾಡಿದ್ರು ನಾನು ಜನರನ್ನ ನಾನು ಕಾಪಾಡ್ತೇನೆ ಅಂತ ಹೇಳ್ತಾರೆ. ಕೂಲಿ ವಚನ ನೋಡಿ ಗಮನಿಸ್ಬೇಕು. ಹೊತ್ತಾರಿ ಎದ್ದು ಕಣ್ಣು ಹೊಸೆಯುತ್ತೆಯನ್ನ ಒಡಲಿಂಗಿಯನ್ನ ಒಡವೆಗೆಂದು ಏನ ಮಡದಿ ಮಕ್ಕಳಿಗೆಂದು ಕುದಿದ ನಾದಡಿಯನ್ನ ಮನಕ್ಕೆ ಮನವೇ ಸಾಕ್ಷಿ ಒಲೆ ಹೊಲೆಯರ ಮನೆ ಹೊಕ್ಕಾದಡಿಯು ಸಲೆ ಕೂಲಿ ಮಾಡಿ ಆದಡಿಯು ನಿಮ್ಮ ನಿಲುವಿಗೆ ಕುದಿವಿನಲ್ಲದೆ ಎನ್ನ ಒಡಲ ಅವಸರಕ್ಕೆ ಕುದಿದಾದರೆ ತಲೆದಂಡ ಕೂಡ ಸಂಗಮತೆ. ನನಗಾಗಿ ನಾನು ಬದುಕೋದಿಲ್ಲ, ನನ್ನ ಕುಟುಂಬಕ್ಕಾಗಿ ನಾನು ಬದುಕೋದಿಲ್ಲ. ಒಂದು ವೇಳೆ ಬದುಕಿದೆ ಆದರೆ ನನಗೆ ತಲೆದಂಡದ ಶಿಕ್ಷೆಯನ್ನು ಕೊಡ್ರಿ ಅಂತ ಹೇಳ್ತಾನೆ. ನಾನು ಬದುಕ್ತೀನಿ ಜನರಿಗಾಗಿ ನಾನು ಕೂಲಿ ಮಾಡಿದ್ರು ಆ ಜನರನ್ನು ಕಾಪಾಡ್ತೀನಿ ಅನ್ನುವಂತ ಮಾತೇನಿದೆ ಅಲ್ಲ, ಎಂತ ಮಹತ್ವದ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಸಮಾಜಕ್ಕಾಗಿ ಬಸವಣ್ಣನವರು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ರು. ಅವರದ್ದು ಕೊನೆಯದ ಒಂದು ನನ್ನ ಮಾತು ಮುಗಿಸ್ತೇನೆ, ಗಮನಿಸ್ಬೇಕು ಈ ಮಾತು. ಎಂತಹ ಬಸವಣ್ಣ ಬಿಜ್ಜಳನ ಪ್ರಧಾನಮಂತ್ರಿ. ಆ ಪ್ರಧಾನಮಂತ್ರಿ ಆದಾಗ ಬಸವಣ್ಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗಿನ ರಾಜಕೀಯ ನಾಯಕರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗಿನ ರಾಜಕೀಯ ನಾಯಕರು 12ನೇ ಶತಮಾನದ ರಾಜಕೀಯನಾಗಿರತಕ್ಕಂಥ ಬಸವಣ್ಣನ ಪ್ರಮಾಣ ವಚನ ಸ್ವೀಕಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಗಮನಿಸ್ಬೇಕು ನೀವು. ಹೊನ್ನಿನೊಳಗೊಂದು ಅರೆಯ, ಶೀರೆಯೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಗೆ ಬೇಕೆಂದೇನಾದಡೆ, ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದು ನೆರಿಯ ಕೂಡಲ ಸಂಗಮ ದೇವ. ಬಸವಣ್ಣನವರು ಬಿಜ್ಜಳನ ಮಹಾಮಂತ್ರಿ ಪದವಿಯನ್ನು ಸ್ವೀಕರಿಸುವಾಗ ಈ ರೀತಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಜೀವನದ ಕೊನೆಯವರೆಗೂ ತಾವು ಕೊಟ್ಟ ವಚನಕ್ಕೆ ಕಟಿಬದ್ಧರಾಗಿ ನಡೀತಾರೆ. ನನಗ ಹೊನ್ನಿನೊಳಗೊಂದು ಒರೆ ಸಹಿತಬೇಕಾಗಿಲ್ಲ, ಸೀರೆ ಒಳಗೊಂದು ಎಳೆ ಸಹಿತಬೇಕಾಗಿಲ್ಲ, ಅನ್ನದೊಳಗೊಂದು ಅಗುಳು ಸಹಿತಬೇಕಾಗಿಲ್ಲ. ನನಗೆ ಅದಕ್ಕೆ ನ್ಯಾಯ ಕೊಡುವ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸುತ್ತಾರೆ. ಬಸವಣ್ಣನವರ ಈ ನಡೆಯ ಪ್ರತಿಯೊಬ್ಬ ರಾಜಕೀಯ ನಾಯಕನಿಗೆ ಆದರ್ಶವಾಗುವುದಾದರೆ ಬಸವಣ್ಣನನ್ನ ಸಾಂಸ್ಕೃತಿಕ ನಾಯಕನೆಂದು ಘೋಷಿಸುವುದಕ್ಕೆ ಅರ್ಥ ಬರ್ತದೆ. ನಮಸ್ಕಾರ. ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಕನ ಅರಿವು ವೇದಿಕೆಯ ಶಶಿಕಾಂತ್ ಪಟ್ಟಣ ಶೆಟ್ಟಿ ಅವರನ್ನು ಮೊದಲು ಮಾಡಿ, ರುದ್ರಮೂರ್ತಿಯವರಾಗಲಿ ಅಥವಾ ನಮ್ಮನ್ನು ಮತ್ತೆ ಯಾರೋ ಒಬ್ರು ಅಕ್ಕವರು ಫೋನ್ ಮಾಡಿದ್ರು ಮಂಗಳ ಅಂತ, ಅವರಾಗ್ಲಿ ಎಲ್ರಿಗೂ, ಆಮೇಲೆ ನನ್ನ ವಿದ್ಯಾರ್ಥಿ ಡಿಕೆ ಅವರು ಬಹಳ ದಿವಸ ಸರ್ ನೀವು ಮಾತಾಡ್ಬೇಕು ಅಂತ. ನಾನು ಬಹಳ ಒತ್ತಡದಲ್ಲಿದ್ದೆ. ಆಮೇಲೆ ಆರೋಗ್ಯ ಕೂಡ ಮೇಲಿನ ಮೇಲೆ ನನ್ನ ಕೈ ಕೊಡ್ತಾ ಇರೋದ್ರಿಂದ ಆ ಟೈಮ್ ಇವತ್ತು ಒತ್ತಡದಲ್ಲಿದ್ದೀನಿ. ಫೋನ್ ಬಂತು ಅಂತ ಕೇಳಿರ್ಬೇಕು. ನಮ್ಮ ಮನೇಲಿ ಫಂಕ್ಷನ್ ಇದೆ, ಹೋಗ್ಬೇಕಾಗಿದೆ ನನಗೆ. ಈ ಒತ್ತಡದ ಮಧ್ಯದೊಳಗೆ ನಾನು ಸಮಯವನ್ನು ಮಾಡಿಕೊಂಡು ಬಸವಣ್ಣನವ್ರ ಬಗ್ಗೆ ಮಾತಾಡಿದ್ದೇನೆ.
ಅದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಗೆಲ್ರಿಗೂ ಶರಣೋ ಶರಣಾರ್ಥಿಗಳು. ಸರ್, ನಿಜಕ್ಕೂ ಒಂದು ಅದ್ಭುತವಾದಂಥ ಉಪನ್ಯಾಸವನ್ನ, ಬಸವಣ್ಣನವರ ಸಮಗ್ರ ಸಂಪೂರ್ಣ ವ್ಯಕ್ತಿತ್ವದ ಒಂದು ಪರಿಪೂರ್ಣ ದಾರ್ಶನಿಕ. ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. KS ಶ್ರೀಕಂಠನವ್ರು ಹೇಳ್ದಂಗೆ ಬಸವಣ್ಣನೊಳಗೆ ನಾವು ಬುದ್ಧನನ್ನ ಕಾಣ್ತೀವಿ, ಮಹಾವೀರನನ್ನ ಕಾಣ್ತೀವಿ, ನಾನಕರನ್ನ ಕಾಣ್ತೀವಿ, ಎಲ್ಲರನ್ನ ಕಾಣ್ತೀವಿ. ಇದೇ ಮಾತನ್ನ ನೆಹರೂರವ್ರ ಕ್ಯಾಬಿನೆಟ್ನೊಳಗೆ ಇರ್ತಕ್ಕಂಥ R ದಿವಾಕರ್ ಹೇಳ್ತಾರೆ. ಅವ್ರು ಹೇಳ್ತಾರ, ಉಪನಿಷತ್ತುಗಳಲ್ಲಿ ಎಲ್ಲವೂ ಉಪನಿಷತ್ತುಗಳಲ್ಲಿ ವಚನಗಳನ್ನು ಕಾಣಬಹುದು, ಆದ್ರೆ ವಚನಗಳಲ್ಲಿ ಉಪನಿಷತ್ತುಗಳನ್ನು ಕಾಣಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಆದ್ರೆ ಉಪನಿಷತ್ತುಗಳಿಗಿಂತ ಬಹಳ ಮೇರುಕೃತಿಯಾದಂಥ ಒಂದು ಮೌಲ್ಯಗಳು ವಚನ ಸಾಹಿತ್ಯದೊಳಗೆ ಅದಾವು. ಬಹುಶಃ ಜಗತ್ತಿನ ಪಾಶ್ಚಿಮಾತ್ಯರ ದೃಷ್ಟಿಯೊಳಗೆ ನಾವು ಬಸವಣ್ಣ ನೋಡ್ತಕ್ಕಂಥ ಅಗತ್ಯ ಇದೆ. ನೀವು ಹೇಳಿದ ಹಾಗೆ ಅನ್ನದೊಳಗಂದಗಳ ಬೇಡ, ಅನ್ನದೊಳಗಂದಾಗ ಬೇಡ ಅಂತಾರೆ. ಬಟ್ ಈ ವಿಚಾರವನ್ನು ಹೇಳ್ತಾ 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 ಸಾಂಸ್ಥೀಕರಣಗೊಂಡಂಥ ಈ ವಚನ ಚಳುವಳಿ, ಮಠಮಾನ್ಯಗಳು ಪೀಠಕ್ಕೆ, ಆಶ್ರಮಕ್ಕೆ, ಒಂದು ಗುಡಿಗೆ ಹೋಗಬೇಡ ಅಂತ ಹೇಳಿದಂಥ ಬಸವಣ್ಣ ಇವತ್ತು ಒಂದು ಮಠಕ್ಕೆ ಹೋದಾಗ ಒಂದು 10 ಗದ್ದಿಗೆಗಳನ್ನು ಕಾಣ್ತೀವಿ. ಅಲ್ಲಿ ಎಲ್ಲವೂ ಸ್ಥಾವರಗಳಾಗಿಬಿಟ್ಟವು. ಮತ್ತು ಎಲ್ಲವೂ ಕೂಡ ಇವತ್ತು ಭಾಳ ಮಂದಿ ನಾನು ಅಕ್ಕ ಮಾತೆ ಸ್ವಾಮಿ ಶರಣ ಅಂತಕ್ಕಂಥ ಒಂದು ಸಂಸ್ಕೃತಿಯನ್ನು ತಂದು ಅದು ಒಂದು ನವಪೌರೋಹಿತ್ಯವನ್ನು ಮಾಡಿದರು. ಹೀಗಾಗಿ ಅದಕ್ಕೆ ನೇರವಾಗಿ ಚಾಟಿ ಹೇಳಿ ಬೀಳ್ತಕ್ಕಂಥ ಮತ್ತು ಇದನ್ನು ನೇರವಾಗಿ ಗಟ್ಟಿಯಾಗಿ ಹೇಳ್ತಕ್ಕಂಥ ಧೈರ್ಯವನ್ನು ನೀವು ಮಾಡಿದರೆ, ಅಂದರೆ ಬಸವಣ್ಣನೊಳಗೆ ನಾವು ಎಲ್ಲರೂ ಅದಾರ, ಬಸವಣ್ಣನ ಒಂದು ಅಂಗ. ಇವರೆಲ್ಲರೂ ಕೂಡ ಜಗತ್ತಿನ ಪರಿಪೂರ್ಣ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿ ಬಿಟ್ಟು ಹೋಗಲಿಲ್ಲ, ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋಗಲಿಲ್ಲ ಬಸವಣ್ಣ. ಹೆಂಡತಿ ಮಕ್ಕಳನ್ನು ತ್ಯಜಿಸಲಿಲ್ಲ, ಅವ್ರ ಜೊತೆಗೆ ಬದುಕಿ ಸಾಮರಸ್ಯ ಮೌಲ್ಯಗಳನ್ನು, ಸಾರ್ವಕಾಲಿಕ ಸತ್ಯವನ್ನು ಹೇಳ್ತಕ್ಕಂಥ ಬಸವಣ್ಣ ನಿಜಕ್ಕೂ ಸರ್ವಶ್ರೇಷ್ಠ. ತಮ್ಮ ಮಾತಿಗೆ ಅನಂತ 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 ಶರಣಾರ್ಥಿಗಳನ್ನ ನಾವು ಹೇಳ್ತಾ, ಇದು ಅಕ್ಕನ ಅರಿವಿನ ವೇದಿಕೆ. ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಬಸವಣ್ಣನ ಈ ರೀತಿಯೊಳಗೆ ಚರ್ಚೆ ಮಾಡ್ತಕ್ಕಂಥ ಇವತ್ತು ಏನು ನಮ್ಮ ಡಬಲ್ ಎಸ್ ಎಷ್ಟು ಎಳೆಯಾಗಿ ಹೇಳಿದ್ರು ಅಂತಂದ್ರೆ, ಬಸವಣ್ಣನ ಬಹುಮುಖ ವ್ಯಕ್ತಿತ್ವ, ದ ಡಿಫ್ರೆಂಟ್ ಡೈಮೆನ್ಷನ್ಸ್ ಆಫ್ ಬಸವಣ್ಣ ಅಂತಿಲ್ಲ. ಬಸವಣ್ಣ ಒಬ್ಬ ಶಿಕ್ಷಣ ತಜ್ಞ, ಬಸವಣ್ಣ ಒಬ್ಬ ಆರ್ಥಿಕ ತಜ್ಞ, ಒಬ್ಬ ರಾಜಕೀಯ ತಜ್ಞ, ಒಬ್ಬ ಆಧ್ಯಾತ್ಮಿಕ ಸಾಮಾಜಿಕ ಗುರು, ಶೈಕ್ಷಣಿಕ ಗುರು, ಒಬ್ಬ ರಾಯಭಾರಿ, ಒಬ್ಬ ಮಂತ್ರಿ. ಆದರೆ ಏನೆಲ್ಲ ಬಸವಣ್ಣ ಅಂತಂದ್ರೆ ನಮ್ಮ ಇವತ್ತಿನ ಬದುಕಿನ ಮುಖಾಮುಖ ಆಗಿ ನಾವು ನೋಡ್ತಕ್ಕಂಥ ಸಂದರ್ಭದೊಳಗೆ ಬಸವಣ್ಣ ಎಲ್ಲವೂ ಆಗಿದ್ದ, ಆದರೆ ಏನೂ ಇಲ್ಲದಂತ ಇದ್ದ. ಅದಕ್ಕೆ ಅಲ್ಲಮ್ಮ ಭಾಳ ಚಂದ ಹೇಳ್ತಾನೆ, ದೇವನಾಗಬಹುದಲ್ಲದೆ ಬಸವನಾಗಲು ಬಾರದು ನೋಡ ಅಂತಂತಾರೆ. ದೇವರಾಗ್ಬೋದು, ಭಾಳ ಸರಳ ಐತಿ. ಕ್ಯಾಮಿ ಹಾಕೊಡ್ರಿ, ಸ್ವಾಮಿ ದೇವ್ರ ಅಂತಾರೆ. ಅಥವಾ ನೀವು ಮೇಲೆ ತಲೆ ಮೇಲೆ ತರಬೇಕು, ಹೂ ಕಟ್ಕೋರಿ, ಕಾಲು ಬೀಳ್ತಾರೆ. ಈ ಲಾಂಛನಗಳನ್ನು ತೆಗೆದುಹಾಕಿ ತತ್ವನಿಷ್ಠೆಗಳನ್ನು ಬೆಳೆಸ್ತಕ್ಕಂಥ ಬಸವಣ್ಣನ ವಿಚಾರವನ್ನ ಬಹಳಷ್ಟು ಸೊಗಸಾಗಿ ತಾವು ಹೇಳಿದ್ರಿ ಸರ್. ತಮ್ಮ ನಿರಂತರವಾಗಿ ನಮ್ಮ ಜೊತೆಗೆ ಸಂಪರ್ಕದಾಗ ಇದ್ಕೊಂಡು ನಾವು ಮುಂದಿನ ದಿನದೊಳಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ, ಯಾಕಂದ್ರೆ ಬಹಳ ಜನ ನೀವು ಚಾಟ್ ಬಾಕ್ಸ್ ಅನ್ನು ನೋಡ್ರಿ, ಎಷ್ಟು ಒಳ್ಳೊಳ್ಳೆಯ ವಿಚಾರಗಳನ್ನ ಎಲ್ಲರೂ ಕೂಡ ಹಾಕಿದ್ದಾರೆ. ಹೀಗಾಗಿ ತಮ್ಮ ಮಾರ್ಗದರ್ಶನ ಮುಂದಿನ ದಿನದೊಳಗೂ ಕೂಡ ನಮಗೆ ಬೇಕು ಅಂತಕ್ಕಂತ ಹೇಳ್ತಾ, ಈಗ ಆರಂಭದೊಳಗೆ ಹಿರಿಯರಾದಂಥ ಮಾದೇವ್ ಹೊರಟ್ಟಿ ಸಾಹೇಬ್ರನ್ನ ನಾನು ಕರೀತೀನಿ, ತಮ್ಮ ಅಭಿಪ್ರಾಯ ಹೇಳ್ಬೇಕಂತ. ಮಾದೇವ್ ಹೊರಟ್ಟಿ ಸರ್. ಎಲ್ಲರಿಗೂ ನಾಮಗಳು. ಶಶಿಕಾಂತ್ ಅವರು ಇವತ್ತು ನಿಮ್ಗೆ ಒಳ್ಳೆ ಉಪನ್ಯಾಸಕಾರನ ಇವತ್ತು ನಮ್ಗೆ ತೋರಿಸಿದ್ರಿ. ಆದರೆ ಅವರು ವರಕವಿ ಬೇಂದ್ರೆ ಅವರು ರವೀಂದ್ರನಾಥ್ ಠಾಗೂರ್ ಬಗ್ಗೆ ಒಂದು ಮಾತು ಹೇಳ್ತಾರೆ, ನಿಮ್ಮಂಗ ಹಾಡಾಕ ನಿಮ್ಮಂಗ ಬರೆಯಾಕ ಪಡೆದೇ ಬಂದಿರಬೇಕ ಗುರುದೇವ. ಹಾಗೆ ಈ ಪ್ರೊಫೆಸರ್ ಗುರುಲಿಂಗಪ್ಪ ಅವರು ಇವರು ಪಡೆದೇ ಬಂದವರು. ಅಂದರೆ ಇಷ್ಟು ವಿಸ್ತಾರವಾಗಿ, ಇಷ್ಟು ಸಮಗ್ರವಾಗಿ ಜಗತ್ತಿಗೆ ಅವಶ್ಯವಾದಂಥ ಬಸವಣ್ಣವರ ಚಿತ್ರವನ್ನು ಕೊಟ್ಟರಲ್ಲ, ಅವ್ರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನ ಅರ್ಪಿಸ್ಬಯಸ್ತೇನೆ. ಮಹಾ ಆತ್ಮಜ್ಞಾನಿ ಅಕ್ಕ ಮಹಾದೇವಿಯವರು ಬಸವಣ್ಣವ್ರ ಬಗ್ಗೆ ಒಂದು ವಚನವನ್ನು ಹೇಳ್ತಾರೆ, ಮರ್ತ್ಯಕ್ ಲೋಕಕ್ಕೆಲ್ಲ ಬಸವಣ್ಣನೇ ದೇವರು, ದೇವಲೋಕಕ್ಕೆಲ್ಲ ಬಸವಣ್ಣನೇ ದೇವರು, ನಾಗಲೋಕಕ್ಕೆಲ್ಲ ಬಸವಣ್ಣನೇ ದೇವರು, ಮೇರು ಗಿರಿ ಮಂದಾರಗಿರಿಗೆಲ್ಲ ಬಸವಣ್ಣನೇ ದೇವರು, ಚನ್ನ ಮಲ್ಲಿಕಾರ್ಜುನ ನಿನಗೂ ನನಗೂ ಬಸವಣ್ಣನೇ ದೇವರು. ಇದಕ್ಕಿಂತ ಬಸವಣ್ಣವರ ವ್ಯಕ್ತಿತ್ವವನ್ನ ಆಗಿನ ಕಾಲಕ್ಕೆ ಅಕ್ಕಮಹಾದೇವಿ ಹೇಳ್ಯಾರ. ಇವತ್ತು ಬಹಳ ಚೆನ್ನಾಗಿ ಪ್ರೊಫೆಸರ್ ಹೇಳಿದ್ರು. ಇದನ್ನ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಈ ದೇಶದ ಎಲ್ಲಾ ಹಿಂದಿ ಲೇಖಕರಿಗೂ ಹಾಗೂ ವಿದೇಶದ ಎಲ್ಲಾ ಇಂಗ್ಲಿಷ್ ಲೇಖಕರಿಗೂ ಇದನ್ನು ಕಳಿಸ್ಬೇಕಂತೇಳಿ ನಾನು ಶಶಿಕಾಂತ್ ಪಟ್ಟಣದಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು ಸರ್. ನಿಜಕ್ಕೂ ಬಸವಣ್ಣನವರಿಗೆ ಮತ್ತು ಬಸವಣ್ಣನವರ ವ್ಯಕ್ತಿತ್ವವನ್ನು 40-50 ವರ್ಷಗಳ ಹಿಂದೆಯೇ ಕೂಡ ತಾವು ಭಾರತದ ಒಂದು ಬಸವ ಶಾಂತಿ ಯಾತ್ರೆಯನ್ನು ಮಾಡಿ, ಆವಾಗಿನ ಬೂಟಾ ಸಿಂಗ್ ಅವರಾಗಲಿ, ರಂಗನಾಥ್ ಮಿಶ್ರಾ ಅವರಾಗಲಿ,
ಪಟ್ನಾಯಕರಾಗಲಿ, ಒರಿಸ್ಸಾ ಮುಖ್ಯಮಂತ್ರಿ, ಎಲ್ಲರನ್ನ ಒಂದು ಆಕಾರ ಸೂಜಿಗಲ್ಲಿನಂತ ಸೆಳೆದಕ್ಕಂಥ ವ್ಯಕ್ತಿತ್ವ. ಬಹುಶಃ ಅವಾಗ ಅಂಥ ಒಂದು ಕ್ರಾಂತಿ ಇನ್ನೊಂದು 10 ವರ್ಷ ಏನಾದರೂ ಈ ದಿನಮಾನದೊಳಗೆ ಆಗಿತ್ತಂದ್ರೆ ಇವತ್ತಿನ ಅವ್ರು ಹೇಳಿದಾಗೆ ಅವ ಜಾಗತಿಕ ನಾಯಕ, ಸಾಂಸ್ಕೃತಿಕ ನಾಯಕ ಅಂತ. ಭಾರತ ಕರ್ನಾಟಕಕ್ಕಲ್ಲ, ಇಡೀ ವಿಶ್ವವನ್ನು, ಇಡೀ ಜಗತ್ತನ್ನು ಅವು ಒಂದು ಮುಂಗೈಯೊಳಗೆ ಹಿಡ್ತಕ್ಕಂಥ ಒಂದು ಕಾರ್ಯವನ್ನು ಬಸವಣ್ಣ ಮಾಡಿದಾನೆ ಅಂತಕ್ಕಂಥ ಮಾತನ್ನು ಈಗ ಹೇಳ್ತಾ ಪ್ರಕಾಶ್ ಇಳಗೇರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಕಾಶ್ ಇಳಗೇರ್ ಸರ್, ತಮಗೇನಾದರೂ ಮಾತಾಡ್ಬೇಕಾ? ಪ್ರಕಾಶ್ ಇಳಗೇರ್ ಸರ್ ನಮಸ್ಕಾರ ಸರ್. ಮಾತಾಡಿ ಸರ್, ತಮ್ದು ಉಪನ್ಯಾಸ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರಾದರೂ ತಮ್ಮ ಅಭಿಪ್ರಾಯ? ಶರಣೆ ಅಕ್ಕಮಹಾದೇವಿ ತೆಗಿಯೋರು. ಗೀತಾ ಬಳಗಾನೂರ್. ಜಯಶ್ರೀ ಕೊರಳಗಿ ಅವರು, ನಿಮ್ಮ ಅಭಿಪ್ರಾಯ ಹೇಳ್ರಿ. ಸರ್ ನಮಸ್ಕಾರ, ಶರಣಾರ್ಥಿಗಳು. ಮೊದಲಿಗೆ ಪಟ್ಟಣ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಸರ್, ನೀವು ಆಯೋಜನೆ ಮಾಡ್ಲಿಲ್ಲ ಅಂದ್ರೆ ಇಂತಹ ಸುಂದರವಾದ ಭಾಷಣದಿಂದ ನಾವು ವಂಚಿತರಾಗ್ತಾ ಇದ್ವಿ. ಬಹಳ ಅತ್ಯುತ್ತಮವಾದ ವಿವೇಚನಾತ್ಮಕವಾದ ಮತ್ತು ವೈಜ್ಞಾನಿಕ ಮತ್ತು ವಿಶ್ಲೇಷಣಾತ್ಮಕ ಸ್ಪೀಚ್ ಅಂದ್ರೂ ಅಡ್ಡಿ ಇಲ್ಲ. ನಿಸರ್ಗದ ನಿಯಮಗಳನ್ನ, ಬಸವಾದಿ ಶರಣರ ಬದುಕನ್ನ ಎಳೆ ಎಳೆಯಾಗಿ ಬಹಳ ಚೆನ್ನಾಗಿ ಮೂಡಿವಂತು ಸರ್. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಅ ವಂಡರ್ಫುಲ್ ಸ್ಪೀಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಮಂಗಲಕ್ಕ ಅಣ್ಣಿಗಿರಿ ಅವರು. ಅಕ್ಕವ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಸುಮಂಗಲಕ್ಕ ಅಣ್ಣಿಗಿರಿ. ಹಲೋ ಸುಮಂಗಲಕ್ಕ ಅವರೇ, ಮೇಲೆ ಕಾರ್ನರ್ದಲ್ಲಿ ಮೈಕ್ ಅನ್ಮ್ಯೂಟ್ ಮಾಡ್ಕೊಡ್ರಿ. ಈಗ ಡಾಕ್ಟರ್ ದಬಾಲೆ ಅವರ ಸಂಶೋಧನಾ ವಿದ್ಯಾರ್ಥಿನಿಯಾದಂಥ ಇನ್ನು ಕೆಲವೇ ತಿಂಗಳೊಳಗೆ ಡಾಕ್ಟರೇಟ್ ಪಡೆಯಲ್ಪಡ್ತಕ್ಕಂಥ ಅನಿತಾ ಕಾರಾಜನಗಿ ಈಗ ನಮ್ಮ ಎರಡು ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಅವರ ಅಭಿಪ್ರಾಯ. ಅನಿತಾ. ಸರ್, ನಾನು ಪ್ರಾರಂಭದಲ್ಲಿ ಇವತ್ತಿನ ಉಪನ್ಯಾಸಕರಾಗಿ ಲಭಿಸಿರ್ತಕ್ಕಂತಹ ನನ್ನ ಸಂಶೋಧನಾ ಅಧ್ಯಯನದ ಮಾರ್ಗದರ್ಶಕರು ಡಾಕ್ಟರ್ ದಬಾಲೆ ಗುರುಗಳಿಗೆ ವಂದಿಸ್ತೇನೆ. ಅದೇ ತೆರನಾಗಿ ಈ ಅಕ್ಕನ ಅರಿವು ಈ ಬಳಗದ ಎಲ್ಲಾ ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇವತ್ತು ತುಂಬಾ ಅದ್ಭುತವಾಗಿ ನಮಗೆ ಬಸವಣ್ಣನವರ ವ್ಯಕ್ತಿತ್ವದ ಕುರಿತು ಕೇಳಲಿಕ್ಕೆ ಸಿಕ್ತ್ರಿ ಸರ್. ಅವರು ದಬಾಲೆ ಸರ್ ಅವರು ಪ್ರಾರಂಭದಲ್ಲಿ ಅಕ್ಕನ ಅರಿವು ಈ ಒಂದು ತಲೆ ಬರುವುದ ಕುರಿತು ಬಹಳಷ್ಟು ಸುಂದರವಾಗಿ ಮಾತನಾಡ್ತಾ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ರು. ಹೆಣ್ಣು ಮಕ್ಕಳ ಅರಿವು ಮೊದಲು ಜಾಗೃತವಾಗಬೇಕು ಅಂತ ಹೇಳಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು. ಅದೇ ತೆರನಾಗಿ ಜಗತ್ತಿನ ಎಲ್ಲಾ ದಾರ್ಶನಿಕರನ್ನ ಬಸವಣ್ಣನವರಲ್ಲಿ ಕಾಣುತ್ತೇವೆ ಅಂತಕ್ಕಂಥ ಒಂದು ಮಾತಿನಲ್ಲಿಯೇ ನಮಗೆ ಬಸವಣ್ಣನವರು ವ್ಯಕ್ತಿತ್ವದ ದರ್ಶನವನ್ನ ಮಾಡಿಕೊಟ್ರು. ಅದೇ ತೆರನಾಗಿ ಒಂದೊಂದು ಮಾತು ಬಸವಣ್ಣವರು ಹೇಳಿದ ಹಾಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೇನ್ ಹೇಳಿದಾರಲ್ಲ, ಅದನ್ನ ಸಂಪೂರ್ಣವಾಗಿ ಅವರು ಪಾಲಿಸಿ ಈ ಒಂದು ವ್ಯಕ್ತಿತ್ವವನ್ನ, ಬಸವಣ್ಣನವರ ವ್ಯಕ್ತಿತ್ವವನ್ನ ನಮ್ಮ ಮುಂದೆ ತೆರೆದಿಟ್ರು ಅಂತಕ್ಕಂಥದ್ದು. ಅವರು ನಮಗೆ ಮಾರ್ಗದರ್ಶನ ಮಾಡುವಾಗೂ ಕೂಡ ಹೇಳ್ತಿರ್ತಾರೆ, ನಮ್ಮ ಬರವಣಿಗೆ ಮುತ್ತು ಪೋಣಿಸಿದಂತಿರ್ಬೇಕು ಅಂತ ಹೇಳ್ತಿರ್ತಾರೆ. ಅಂದ್ರೆ ವಿಷಯ ಮಂಡನೆ ಮಾಡುವಾಗ ನಮ್ಮ ವಿಷಯ ಅಷ್ಟು ಸುಂದರವಾಗಿರ್ಬೇಕು ಅಂತ ಹೇಳಿ ನಮಗೆ ಅವರು ಮಾರ್ಗದರ್ಶನ ಮಾಡ್ತಿರ್ತಾರ. ಅವರು ನಮ್ಮ ಮಾರ್ಗದರ್ಶಕರಾಗಿದ್ದಾರೆ. ಆದ್ರನ್ನ ಅವರ ಉಪನ್ಯಾಸಗಳನ್ನ ಇನ್ನೂ ಬಹಳಷ್ಟು ಕೇಳ್ಬೇಕು. ನಾನು ಕೇವಲ ಅವರ 2 ಉಪನ್ಯಾಸಗಳನ್ನು ಕೇಳಿದೆ ಇಲ್ಲಿವರೆಗೆ. ಅವ್ರ ಉಪನ್ಯಾಸ ಕೇಳ್ತಾ ಇರುವಾಗ ಅನಿಸ್ತೈತಿ ಇನ್ನೂ ಕೇಳ್ತಾನೆ ಇರ್ಬೇಕು ಅಂತ ಹೇಳಿ ಅನಿಸ್ತಾ ಇರ್ತದ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಉಪನ್ಯಾಸ ಅವ್ರದ್ದು ಇವತ್ತಾಯ್ತು ಅಂತ ಹೇಳಿ
ನನ್ನ ವಿಚಾರವನ್ನು ವ್ಯಕ್ತಪಡಿಸಿ ನಾನು ಇಲ್ಲಿ ನಿಲ್ತೇನೆ. ಧನ್ಯವಾದ. ಪ್ರೊಫೆಸರ್ ಶಾರದಾ ತಾಯಿ ಮೇಟಿ ಅವರು, ಮಾತೋಶ್ರೀ ಶಾರದಾ ತಾಯಿ ಮೇಟಿ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ನಿಜವಾಗಿಯೂ ನಾವು ಬಸವ ಜಯಂತಿಯನ್ನ ಎಷ್ಟು ಆನಂದದಿಂದ ಸಡಗರದಿಂದ ಆಚರಿಸಿದೆವೋ, ನಿಜವಾದ ಬಸವ ಜಯಂತಿ ಅಂದ್ರೆ ಬಸವಣ್ಣನವರ ಬಗ್ಗೆ ಒಂದು ಸಮಗ್ರ ಕಲ್ಪನೆಯನ್ನ ತಂದು ಕೊಟ್ರು ಡಬಾಲೆ ಗುರುಗಳು. ಅಲ್ಲದೆ ಈ ವಿಶ್ವದ ಎಲ್ಲ ದಾರ್ಶನಿಕರ ಉಕ್ತಿಗಳ ಒಟ್ಟು ಮೌಲ್ಯ ಹಾಗೂ ಒಟ್ಟು ಜೀವನದ ಎಲ್ಲಾ ಒಟ್ಟು ಮೌಲ್ಯಗಳ ಮೊತ್ತವಾಗಿ ಬಸವಣ್ಣನವರನ್ನ ಇಂದು ಅವರು ಬಿಂಬಿಸಿದರು. ಅವರ ಪ್ರತಿಯೊಂದು ಮಾತು ಕೂಡ ಒಂದು ಕೊಟೇಶನ್ ಟೈಪ್ ಇತ್ತು. ಪ್ರತಿಯೊಂದು ವಿಷಯವು, ಪ್ರತಿಯೊಂದು ಮಾತು, ಪ್ರತಿಯೊಂದು ಅಲ್ಲಲ್ಲಿಗೆ ಅವರ ವ್ಯಕ್ತಿತ್ವವನ್ನ ನಮ್ಮ ಎದುರಿಗೆ ಬಿಡಿಸಿಟ್ಟಾಗ ಅಲ್ಲಲ್ಲಿಗೆ ನನಗೆ ಕೊಟೇಶನ್ಸ್ ಟೈಪ್ ಇದಾಯ್ತು. ನಾನು ಅವನ್ನ ಬರ್ಕೊಂಡಿದ್ದೀನಿ. ಅಂತ ಒಂದು ಅದ್ಭುತವನ್ನ ಉಪನ್ಯಾಸವನ್ನ ಇವತ್ತಿನ ದಿವಸ ನಮ್ಗೆ ಒದಗಿಸಿಕೊಟ್ರಿ ಸರ್. ನೀವು ನಮ್ಮ ಆನಂದಕ್ಕೆ ಕಾರಣರ ಭಾಜನರಾಗಿದ್ದೀರಿ. ಗುರುಗಳಿಗೂ, ದಪಾಲೆ ಗುರುಗಳಿಗೂ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ವಿಚಾರಗಳನ್ನ ಹಂಚಿಕೊಳ್ಳಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ನಿಜಕ್ಕೂ ಇವತ್ತು ಅವ್ರು ಹೇಳಿದಾಗ ಇವತ್ತಿನ ಜಯಂತಿ ಉತ್ಸಾಹ, ಜಗದುತ್ಸಾಹ ಅಂತಾರ. ಬೇಂದ್ರೆಯವ್ರ ಹತ್ರ ಯಾರು ಹೇಳಿದ್ರು ಬಸವ ಬಯಲಾದನೆಂದು. ಬಸವಣ್ಣ ಬಯಲಾಗಿಲ್ಲ. ನಮ್ಮೊಳಗೆ ಒಂದು ಜಂಗಮ ಪ್ರಜ್ಞೆಯಾಗಿ ನಮ್ಮ ಪರಿಸರದೊಳಗೆ, ನಮ್ಮ ವಿಚಾರ ಆಚಾರ ಕ್ರಿಯೆಯೊಳಗೆ ಬಸವಣ್ಣ ಇದ್ದಾನೆ ಅಂತಕ್ಕಂಥ ಸಂದರ್ಭವನ್ನು ಈ ಸಂದರ್ಭವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಗುರುಲಿಂಗಪ್ಪ ದಬಾಲೆ ಸರ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಬಸವಣ್ಣನವರ ವ್ಯಕ್ತಿತ್ವ ಸರ್ ಹೇಳಿದಾಗೆ ಎಲ್ಲ ದಾರ್ಶನಿಕರು ಬಸವಣ್ಣನವರಲ್ಲಿ ಅಡಕವಾಗಿದ್ದಾರೆ ಅನ್ನುವ ಮಾತು ಬಹಳ ಅರ್ಥಪೂರ್ಣವಾದ ವ್ಯಾಖ್ಯಾನ ಅಂತ ನನಗೆ ಅನಿಸ್ತದೆ. ಮತ್ತೆ ಪ್ರಾರಂಭದಲ್ಲಿ ಅಕ್ಕನ ಅರಿವಿನ ಬಗ್ಗೆ ಬಹಳ ಅರ್ಥಪೂರ್ಣವಾದ ಒಂದು ಅವರು ಪ್ರಸ್ತಾವನೆಯನ್ನ ಮಾತಾಡಿದ್ರು. ಯಾಕಂದ್ರೆ ಇವತ್ತು ಮಾಡ್ತಾ ಇರುವಂತ ಇಂಥವೆಲ್ಲ ಸಂಘಟನೆಗಳು, ಉಪನ್ಯಾಸಗಳಿಗೆ ಬೆಂಬಲ ಕೊಡುವಂತದ್ದು ಮತ್ತೆ ಮೆಚ್ಚುಗೆ ಮಾತುಗಳು ಬಹಳ ಅವಶ್ಯಕ ಅಂತ ನನ್ಗೆ ಅನಿಸ್ತದೆ. ಇವತ್ತು ಇಂಥ ಸಂಘಟನಾ ಕಾರ್ಯಕ್ರಮಗಳಿಗೆ ಇಂಥ ಉಪನ್ಯಾಸಕರು ಬರುವುದರ ಮೂಲಕ ಇಂಥ ಒಂದು ಸಂಘಟನಾ ಶಕ್ತಿ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಹೆಚ್ಚಾಗ್ತದೆ ಅಂತ ನನ್ನ ಭಾವನೆ. ಸರ್ ಬಹಳಷ್ಟು ವಿಷಯಗಳನ್ನ ಮತ್ತೆ ಕೊನೆಗೆ ಅವ್ರು ಹೇಳಿದ್ರು, ಇವತ್ತಿನ ರಾಜಕಾರಣಿಗಳ ಪ್ರಮಾಣ ವಚನ, ಬಸವಣ್ಣವರ ವಚನವನ್ನ ಪ್ರಮಾಣ ವಚನಕ್ಕೆ ಅವರು ಅಳವಡಿಸಿಕೊಂಡು ಹೇಳಿದ್ದು ನನಗೆ ಬಹಳ ಇಷ್ಟ ಆಯ್ತು ಅಂತ. ಅದನ್ನ ನಾವು ಬೆಳೆಸ್ತಿರ್ತೀವಿ, ಆದ್ರೆ ಒಬ್ಬ ರಾಜಕೀಯ ನಾಯಕರು ಅರ್ಥ ಮಾಡಿಕೊಳ್ಬೇಕಾದಂತ ಮತ್ತೆ ಅದನ್ನ ಆ ಬದ್ಧತೆಗೆ ಒಳಗಾಗ್ಬೇಕು ಅನ್ನುವ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು. ಒಟ್ಟಾರೆ ಬಸವಣ್ಣವ್ರ ವಚನದಲ್ಲೇ ಬರುವ ಹಾಗೆ ಬಸವಣ್ಣವ್ರ ವ್ಯಕ್ತಿತ್ವ ಅಂದ್ರೆ ಅದು ಜಗದಗಲ, ಮುಗಿಲಗಲ, ಮಿಗೆಯಗಲ ಅನ್ನುವಂತ ಮಾತು ಅದು ಬಸವಣ್ಣನವರಿಗೆ ಅದು ಸೂಟ್ ಆಗುವಂತದ್ದು ಅಂತ ಅನಿಸ್ತದೆ. ಇಂಥ ಉಪನ್ಯಾಸಗಳು ಮತ್ತೆ ಮತ್ತೆ ಕೇಳುವಂತೆ ಆಗ್ಲಿ, ಇಂಥ ಅವಕಾಶಗಳನ್ನ ಪಠಣ್ ಸರ್ ಅವರು ಆಯೋಜನೆ ಮಾಡ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಮೇಡಮ್. ಮಾತಾಡ್ರಿ ಪಂಚಾಕ್ಷರಿ ಮಾಡಿ ಸರ್, ಮಾತಾಡ್ರಿ. ಈಗ ಅವರು ಅವ್ರ ಹೆಸರು ಚೇಂಜ್ ಮಾಡ್ಬೇಕಂತ ನನ್ ವಿಚಾರದ. ಅವ್ರ ಹೆಸರು ಅಲ್ಲ, ಗುರು ಲಿಂಗ ಜಂಗಮ ಶರಣು ಐಕ್ಯದ ಅಂತ ನನಗೆ ಅನಿಸ್ತದ್ರಿಪ್ಪ. ಧನ್ಯವಾದಗಳು ಸರ್, ಧನ್ಯವಾದಗಳು. ಗುರುಲಿಂಗ ಅಷ್ಟೇ ಅಲ್ಲ, ಗುರುಲಿಂಗ ಜಂಗಮ ಮತ್ತು ಶರಣ ಐಕ್ಯ ಅಂತೀರಿ ನೀವು. ಧನ್ಯವಾದಗಳು ನಿಮ್ಮ ಅಭಿಮಾನಕ್ಕೆ. ಈಗ ಶರಣೆ ನೂತನ್ ಬ್ಯಾಕ್ವರ್ಡ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರ ಮಾತಿನೊಳಗ ನಮಗನ್ಸಿದ್ದು ಅಂತಂದ್ರೆ ಅವರು ನಿಜವಾದ ಅಭಿಮಾನಿಗಳು, ನಿಜವಾದ ಬಸವಣ್ಣನವರನ್ನ ಬಹಳಷ್ಟು ಭಕ್ತಿಯಿಂದ ಕಾಣೋ ಅಂತವ್ರು, ಹೃದಯದಿಂದ ಮಾತಾಡಿದ್ರು. ನಮಗೆಲ್ಲ ಅವ್ರ ಬಸವಣ್ಣನವರ ಹೃದಯದೊಳಗೆ ಕರ್ಕೊಂಡು ಹೋಗಿ ಬಸವಣ್ಣನ ಮನ ಹೆಂಗ ವರ್ಕ್ ಆಗ್ತಿತ್ತು ಅದನ್ನ ತೋರ್ಸಿದ್ರು ಅಂತ ನನಗ ಅನಿಸ್ತೈತಿ. ಒಬ್ಬ ದಯಾಮಯ ಆಗೋದಕ್ಕೆ ಬಹಳಷ್ಟು ಧೈರ್ಯ ಬೇಕು. ಅಂತವ್ನು ನಮ್ಮ ಬಸವಣ್ಣ ಸುಮ್ನೆ ಏನೋ ಒಂದು ಕಾಯ್ದೆ ಮಾಡಿ ಮಾಡ್ದೆ ನೋಡು ನಿಮಗೆಲ್ಲ ಒಳ್ಳೇದ್ ಮಾಡಾಕ ಅಂತ ಹೇಳಿ ಬಿಡ್ಲಿಲ್ಲ. ಅವನು ತಾನೇ ಹೊರಗ್ ಬಂದ್ ನಿಂತ್ಕೊಂಡು ಆ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಕ್ ನೋಡ್ದ. ಅಂತದನ್ನೆಲ್ಲ ಅಣ್ಣನವರು ಚೆನ್ನಾಗಿ ವಿವರಣೆ ಮಾಡಿದ್ರು. ಅವರಿಗೆ ಬಹಳ ಧನ್ಯವಾದಗಳು.
ಆಮೇಲೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಿರುವ ನಿಮಗೆ, ಆಮೇಲೆ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡುವಂತಹವ್ರಿಗೆ ಕರ್ಕೊಂಡು ಬಂದು ನಮಗೆ ಅವರದ ಭಾಷಣದ ಅವರ ಮಾತಿನ ನಮಗೆ ಸ್ವಾದವನ್ನ ತೋರಿಸ್ತಿದ್ದೀರಿ. ಅದಕ್ಕೂ ತಮಗೆ ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ವಿದ್ಯಾ ಮಗ್ದುಮ್, ಗಾನ ಕೋಗಿಲೆ. ಶರಣಾರ್ಥಿಗಳು ಎಲ್ಲರಿಗೂ. ಇವತ್ತಿನ ಈ ಬಸವಣ್ಣನವರ ಒಂದು ಏನು ವ್ಯಕ್ತಿತ್ವದ ಪರಿಚಯವನ್ನ ಸರ್ ಮಾಡಿಕೊಟ್ರು. ನೂತನ ಅಕ್ಕ ಅವ್ರು ಹೇಳಿದಂಗ ನಾನು ಹೇಳ್ಬೇಕಾಗ್ತೈತಿ ಈಗ ಅಂತಂದ್ರೆ ನನ್ನ ಮನಸ್ಸಿನಲ್ಲೂ ಅದೇ ಇದೆ. ಯಾಕಂತಂದ್ರೆ ಎಲ್ಲನ್ನ ನಮ್ಮ ಭಾವನೆಗಳನ್ನ ಬಸವಣ್ಣನವರಲ್ಲಿ ಕೇಂದ್ರೀಕರಿಸುವಂತ ಕೆಲಸ ಅವ್ರು ನಮಗ್ ಮಾಡ್ಯಾರ ಇವತ್ತು. ಯಾಕಂತಂದ್ರೆ ಅವ್ರದ ಸ್ಪೀಚ್ ಅನ್ನ ಅಷ್ಟ್ ಚಂದ ಇತ್ತು, ಸ್ಫುಟವಾಗಿ ಮಾತನಾಡಿದ್ರು, ಒಂದೊಂದು ಎಳೆ ಬಿಚ್ಚಿ ನಮಗ ಬಸವಣ್ಣನವ್ರದ್ದು ಇವತ್ತು ನಾವು ತಿಳ್ಕೊಂಡಿವಿ ಅಂತ ಹೇಳಿ ನನಗ ಬಹಳ ಹೃದಯ ತುಂಬಿ ಹೇಳ್ತೇನೆ ನಾ ಇವತ್ತ. ಯಾಕಂದ್ರೆ ನಾನು ಅಷ್ಟೇನ್ ಸಾಹಿತ್ಯದವಳ ಅಲ್ಲ. ಇವತ್ತು ನಾನು ಮೀಟಿಂಗ್ ಅಟೆಂಡ್ ಆದ್ನಿ, ಫಸ್ಟ್ ದಿಂದನ ಬಹಳ ಯಾಕೋ ಇಂಟ್ರೆಸ್ಟ್ ಅನಿಸ್ತ ಸರ್ ಹೇಳೋ ರೀತಿ, ಮತ್ತ ಅವ್ರ ಶಬ್ದ ಭಂಡಾರ ಮತ್ತ ಬಸವಣ್ಣವ್ರ ಕುರಿತನ ಅವ್ರು ಹೆಚ್ಚು ನಮ್ಗೆಲ್ಲಾ ಹೇಳಿದ್ರು. ಅದನ್ನ ಕೇಳ್ಕೊಂತ ನಾವು ಅದ್ರೊಳಗ್ ಲೀನ್ ಆಗ್ಬಿಟ್ಟು, ಆಕ್ಚುಲಿ ಹೇಳ್ಬೇಕಂತಂದ್ರ ಅವ್ರು ಹೇಳೋದೆಲ್ಲ ಹಿಂಗ ಕಣ್ಣು ಮುಂದೊಂದ್ ಚಿತ್ರಣ ಅಂತ ಹೇಳಿ ಒಂದ್ ಕಲ್ಪನೆ ಬರ್ತದಲ್ಲ, ಆ ರೀತಿ ಅದ್ರೊಳಗನ ಇದ್ವಿ ಅಂದ್ರೂ ಅಡ್ಡಿ ಇಲ್ಲ. 1.5 ತಾಸು ಕಾಣಿಸ್ತೈತಿ ಅಂತ ಇವರು ಇವತ್ ನಮಗ ಸಿಕ್ಕಿದ್ದು ನಮ್ಮ ಸುದೈವ ಅಂತ ತಿಳ್ಕೊತೀನಿ. ಅದಕ್ಕೆಲ್ಲ ಸಹಾಯ ಮಾಡಿದವರು ನಮ್ಮ ಇದು ರೂವಾರಿಗಳು, ನಮ್ಮ ವಚನ ಅಧ್ಯಯನ ವೇದಿಕೆ ರೂವಾರಿಗಳಾದಂತ ಶ್ರೀ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಇವರು. ಅವರು ಎಲ್ಲಾ ಅವ್ರು ಹುಡ್ಕ್ಯಾಡೋದ್ರೊಳಗ ಇರ್ತಾರ. ಒಂದ್ ಉಪನ್ಯಾಸ ಆದ ಕೂಡಲೇ ಯಾರ್ ಮಾಡ್ಸೋದು, ಯಾರ್ ಮಾಡ್ತಾರ, ಎಲ್ಲಾ ಇದ್ರೊಳಗ ಇರ್ತಾರ. ಅಂದಾಗ ಇವೆಲ್ಲಾ ನಮಗೂ ಕೇಳಾಕ್ ಸಿಗ್ತಾವ ಅಂತ ಹೇಳಿ ನಾನು ಹೇಳ್ತೇನೆ. ಮತ್ತಿದ ಅಕ್ಕನ ಅರಿವು ಯಾವಾಗ ನಾವು ಜಾಯಿನ್ ಆಗೇವಿ ಅವಾಗಿಂದ ಪ್ರತಿ ರವಿವಾರ ಶನಿವಾರ ಒಂದೊಂದ್ಸಲ ಆಗುದಿಲ್ಲ, ಒಂದೊಂದ್ಸಲ ಆಗ್ತದ, ಆದ್ರೂ ಆದಾಗ ಮಾತ್ರ ಬಿಡಂಗಿಲ್ಲ, ಜಾಯಿನ್ ಆಗಿರ್ತೇವಿ. ಈಗ ನಮ್ಗೆಲ್ಲ ಒಂದ್ ಸ್ವಲ್ಪ ವಚನ ಬಸವ ತತ್ವ ಆಮೇಲೆ ಬಸವಣ್ಣವ್ರದ ಅದ್ರೊಳಗ ಇರೋದ್ರಿಂದ, ವರದಾಗ 2 ಸಲ ಇರೋದ್ರಿಂದ ಏನಾಗ್ತಾ ಇದೆ, ಎಲ್ಲಾರ ಮನಸ್ಸ ಅವರ ಆ ನಡೆ ನುಡಿಗಳ ಬಗ್ಗೆ ವಿಚಾರ ಮಾಡುವಂತಹದ್ದು ಒಂದ್ ಕೆಲಸ ನಮ್ದಾಗೈತಿ ಅಂತ ಹೇಳಿ ನಾನು ಹೇಳಾಕ ಇಷ್ಟಪಡ್ತೇನೆ. ಮತ್ತೆ ಹೇಳಿದ್ರಲ್ಲಿ ಏನಾರೇ ತಪ್ಪಾಗಿದ್ದರೆ ಕ್ಷಮಿಸ್ಬೇಕಂತ ಕೇಳ್ತಾ ಧನ್ಯವಾದಗಳು. ಡಾಕ್ಟರ್ ಶಿವಾನಂದ್ ತಡವಲ್ ಇವರು ಅಹಿಲಾಬಾಯಿ ಯೂನಿವರ್ಸಿಟಿ ಸೋಲಾಪುರದ ಕನ್ನಡ ಪ್ರಾಧ್ಯಾಪಕರು. ಡಾಕ್ಟರ್ ಶಿವಾನಂದ್ ತಡವಲ್. ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಶಿವಾನಂದ್ ಸರ್ ಮಾತಾಡ್ರಿ ಸರ್. ಬಹುಶಃ ಲಿಂಕ್ ಇಲ್ಲ ಅಂತ ಕಾಣುತ್ತೆ. ಡಾಕ್ಟರ್ ಗೀತಾ ಡಿಗ್ಗಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ಡಾಕ್ಟರ್ ದಬ್ಬಾಲೆ ಸರ್ ಅವರು ಮಾಡಿದಂತಹ ಉಪನ್ಯಾಸ ಅತ್ಯಂತ ಮಹತ್ವಪೂರ್ಣವಾದಂತಹದ್ದು ಮತ್ತು ಅದ್ಭುತವಾದಂತಹದ್ದು ಇತ್ತು. ಆ ರೀತಿ ಮಾತಾಡ್ತಾರ ಅನ್ನುವಂತಹದ್ದು ಸಹಿತ ನನಗೆ ಮೊದ್ಲೇ ಗೊತ್ತಿತ್ತು. ಯಾಕಂದ್ರೆ ನಮ್ಮ ಗುರುಗಳವರು ವಿದ್ಯಾಗುರುಗಳು ಇರೋದ್ರಿಂದ ನಾನು ಸತತವಾಗಿ ಅವರ ಉಪನ್ಯಾಸವನ್ನ ಕೇಳಿದಂತಹದ್ದೈತಿ. ಅವ್ರು ಇನ್ನೂ ಸಹಿತ ತಮ್ಮ ಅನಾರೋಗ್ಯ ಬಹಳ ದಿವಸದಿಂದ ಆಯ್ತು, 1 ತಿಂಗಳಿಂದ ಆಯ್ತು ಅನಾರೋಗ್ಯದಿಂದ ಇದ್ರು ಅಂತ ಹೇಳಿ ಅವ್ರ ಉಪನ್ಯಾಸದಲ್ಲಿ ಬಹುಮುಖ ವ್ಯಕ್ತಿತ್ವದೊಳಗ ಇನ್ನೂ ಕೆಲವೊಂದು ಬಿಟ್ಟಾರ ಅಂತ ನನಗನ್ನಿಸ್ತು. ವೈದ್ಯ ಬಸವಣ್ಣ ಅಂತ ಹೇಳಿ ಆಗ್ಲಿ, ಸಂಶೋಧಕ ಬಸವಣ್ಣ ಅಂತ ಆಗ್ಲಿ, ಈ ರೀತಿ ಕೆಲವೊಂದ್ ವಿಷಯಗಳು ಇನ್ನೂ ನಂಗೆ ಕೇಳ್ಬೇಕು ಅನ್ನುವಂತಹ ಆಸಕ್ತಿ ಇತ್ತು. ಅದು ಇನ್ನೂ ಆಗ್ಬೇಕಾಗಿತ್ತು ಅಂತ ಅನ್ನುವಂತಹದ್ದನ್ನು ಸಹಿತ ನಾ ಇಲ್ಲೇ ನೆನಪಿಸ್ಕೊಳ್ತೀನಿ. ಆದ್ರೂ ಸಹಿತ ಸರ್ ಅವರು ತಮ್ಮ ಒಂದು ಸರಳವಾದಂತಹ, ಸ್ಪಷ್ಟವಾದಂತಹ ಮತ್ತು ವೈಚಾರಿಕ ಹಿನ್ನೆಲೆಯೊಳಗ ಬಹಳಷ್ಟು ಅರ್ಥಪೂರ್ಣವಾಗಿ ಹೇಳಿದ್ರು. ಅದಕ್ಕಾಗಿ ಅವ್ರಿಗೆ ಹೇಳೋದಕ್ಕೂ ಸಹಿತ ಡಾಕ್ಟರ್ ಪಟ್ಟಣ್ ಸರ್ ಅವರು ಸಹಿತ ಅವಕಾಶವನ್ನ ಅವ್ರು ಯಾವಾಗ ಬಿಡು ಐತೆ ಅಂತ ಹೇಳಿದಾಗ ಅವಕಾಶವನ್ನ ಮಾಡಿಕೊಟ್ರು. ಅದಕ್ಕಾಗಿ ಅವರಿಗೂ ಧನ್ಯವಾದಗಳು, ಸರ್ಗೂ ಸಹಿತ ಧನ್ಯವಾದಗಳನ್ನ ಮಾತಾಡ್ರಿ ಡಾಕ್ಟರ್ ಶಿವಾನಂದ್ ಸರ್. ಎಲ್ರಿಗೂ ಶರಣಾರ್ಥಿಗಳು. ಡಾಕ್ಟರ್ ದಬಲ್ ಸರ್ ಅವರು ನನ್ನ ವಿದ್ಯಾಗುರುಗಳವರು. ಅವರ ಒಂದು ತರಗತಿಯಲ್ಲಿ ಸಾಕಷ್ಟು ಕ್ಲಾಸ್ಗಳು ಕೂಡ ನಾನು ಕೇಳಿದ್ದೇನೆ.
ಜೊತೆಗೆ ಕಳೆದ ಒಂದು ವರ್ಷದಿಂದ ಸರ್ ಅವರ ಇಂಥ ಒಂದು ಭಾಷಣ ಕೇಳೋಕಂತ ಅವಕಾಶ ತಮ್ಮ ವೇದಿಕೆ ಮುಖಾಂತರ ನಮಗೆ ದೊರೆತಿರ್ತಕ್ಕಂಥದ್ದು. ಹಾಗಾಗಿ ತಮಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ವಂದನೆಗಳು ಸಲ್ಲಿಸುತ್ತೇನೆ. ಗುರುಗಳವರು ಕೇವಲ ಈ ಅಕ್ಕಲಕೋಟೆ ಇರಬಹುದು, ಸೊಲ್ಲಾಪುರ ಇರಬಹುದು, ಈ ಭಾಗದಲ್ಲಿ ವಚನಗಳನ್ನು ಕೇವಲ ಭಾಷಣದ ಸೀಮಿತವಾಗಲ್ಲದೆ ಇಲ್ಲಿ ಆ ವಚನಗಳನ್ನು ತತ್ಪೂರ್ವತಃ ಒಂದು ಕಾಯಕ ರೂಪದಲ್ಲಿ ಅದನ್ನು ಅನುಷ್ಠಾನ ತರಿಸ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ಅಂದರೆ ಕಳೆದ 20 ವರ್ಷದಿಂದ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸೊಲ್ಲಾಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಜನಸಾಮಾನ್ಯರಲ್ಲಿ ಈ ಶರಣರ ವಚನ ಇರಬಹುದು, ತತ್ವ ಇರಬಹುದು, ಅವರ ಸಿದ್ಧಾಂತ ಇರಬಹುದು, ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಕೂಡ ಅವರು ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ಭಾಗದಲ್ಲಿ ಏನಾಗ್ತಿತ್ತು ಮೊದಲಂದ್ರೆ ನಾವು ಕೂಡ ನೋಡುವ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಅಂದ್ರೆ ಒಬ್ರು ದೇವರು, ಬಸವಣ್ಣ ಒಬ್ಬರ ದೇವರು, ಇಷ್ಟಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಅವ್ರ ಶರಣರು ಅವ್ರು ಮಾಡಿರ್ತಕ್ಕಂಥ ಕಾಯಕ, ಅವ್ರ ತತ್ವಗಳು, ಆಚಾರಗಳನ್ನು ಮನೆ ಮನೆಗೆ ಪ್ರತಿಯೊಬ್ಬರಿಗೆ ಅಂತ ತರಿಸ್ತಕ್ಕಂಥ ಕಾರ್ಯಗಳನ್ನು ಈ ಶರಣ ವೇದಿಕೆ ಅಧ್ಯಯನ ಇದರ ಮುಖಾಂತರ ಅವರು ಅಧ್ಯಕ್ಷರಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಸೊಲ್ಲಾಪುರ ಜಿಲ್ಲೆ ಘಟಕ ಅಧ್ಯಕ್ಷರಾಗಿ ಆ ಕಾರ್ಯ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಕನ್ನಡ ಕಟ್ಟತಕ್ಕಂಥದ್ದು ಕೂಡ ಅದು ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ಸೊಲ್ಲಾಪುರ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಕನ್ನಡ ವಿಭಾಗ ತೆಗಿತಕ್ಕಂಥದ್ದು ಕೂಡ ಗುರುಗಳವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜಕ್ಕೂ ಅದು ಅಭಿನಂದನೆ ಇರ್ತಕ್ಕಂಥದ್ದು, ಶ್ಲಾಘನೆ ಆಗಿರ್ತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಇವತ್ತಿನ ಅವರ ಬಸವಣ್ಣ ಅವರ ವ್ಯಕ್ತಿತ್ವ ಕುರಿತು ಅರ್ಥಪೂರ್ಣವಾದಂತಹ ಈ ವ್ಯಾಖ್ಯಾನ ಇರತಕ್ಕಂಥದ್ದು. ಬಹಳ ದಿವಸವಾಗಿ ಗುರುಗಳ ವ್ಯಾಖ್ಯಾನ ಕೇಳದೆ ಬಂದಿರಲಿಲ್ಲ, ಇವತ್ತು ನಮಗೆ ಕೇಳ್ತಕ್ಕಂಥ ಅವಕಾಶ ಕೂಡ ಬಂದಿರತಕ್ಕಂಥದ್ದು ಹೇಳ್ತಾ ಗುರುಗಳವರಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ವಂದನೆ ಸಲ್ಲಿಸಿ ವೇದಿಕೆಯ ನಮಸ್ಕಾರಗಳು. ಧನ್ಯವಾದಗಳು. ಅನಂತ ಧನ್ಯವಾದಗಳು ಸರ್. ಡಾಕ್ಟರ್ ಕೆ ಎಸ್ ಮಲ್ಲೇಶ್ವರ್ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಉಪನ್ಯಾಸದ ಬಗ್ಗೆ ಎರಡು ಮಾತಿಲ್ಲ. ಮೆದು ದನಿಯಿಂದ ಮೃದುವಾದ ದನಿಯಲ್ಲಿ ಪ್ರಾರಂಭಗೊಂಡಂತ ಉಪನ್ಯಾಸ ಬರ್ತಾ ಬರ್ತಾ ಆವೇಶಪೂರಿತವಾಗಿತ್ತು. ಬಸವಣ್ಣನ ಸಮಗ್ರ ವ್ಯಕ್ತಿತ್ವವನ್ನ ಕೇವಲ ತಿಳಿಸೋದಲ್ಲ, ಇದನ್ನ ನಾವು ಅನುಸರಿಸ್ತಾ ಇಲ್ಲ ಅಂತಕ್ಕಂಥ ಭಾವನೆಯಿಂದಾಗಿ ಅವರು ಆವೇಶಗೊಂಡಿದ್ರೇನೋ ಅನ್ನುವಷ್ಟು ಅವರು ಆ ವ್ಯಕ್ತಿತ್ವದ ವರ್ಣನೆಯಲ್ಲೇ ತಾವು ಐಕ್ಯ ಒಂದ್ ರೀತಿ ಮುಳುಗೋಗಿದ್ರೇನೋ ಅದರಲ್ಲೇ ಅಂತ ಅನ್ಸುವಂತ ಭಾವ ನನಗಾಯ್ತು. ನಮಗೆ ತಿಳಿದಿಲ್ಲದಿರುವಂತಹ ವಿಷಯಗಳನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಳೋದ್ರಲ್ಲಿ, ನಮಗೆ ತಿಳಿದಂತಹ ಬಸವಣ್ಣನ ಬಗ್ಗೆ ಇರುವ ವಿಷಯಗಳನ್ನ ಇನ್ನಷ್ಟು ಕಳಕಳಿಯಿಂದ ನಾವು ಅನುಸರಿಸುವಂತಾಗಲಿ ಅನ್ನೋ ರೀತಿ ಅವರು ಮಾತನಾಡಿದ್ದಾರೆ. ಅವರಿಗೆ ಮತ್ತು ನಿಮಗೆ ಎಲ್ಲರಿಗೂ ಕೂಡ ವಂದನೆಗಳು, ಶರಣಾರ್ಥಿ. ಧನ್ಯವಾದಗಳು ಸರ್. ಇವತ್ತು ನಿಜಕ್ಕೂ ಒಂದು ಒಳ್ಳೆಯ ಉಪನ್ಯಾಸವನ್ನ ನೀಡಿದಂತ ಡಾಕ್ಟರ್ ಗುರುಲಿಂಗಪ್ಪ ಶಂಕರಪ್ಪ ಡಬಾಲಿ ಅವರು ನನ್ನ ಆತ್ಮೀಯರು, ಸ್ನೇಹಿತರು. ಬಹಳಷ್ಟು ಪರಿಶ್ರಮ ಪಟ್ಟು ಒಂದು ಒಳ್ಳೆಯ ಉಪನ್ಯಾಸ ತಯಾರು ಮಾಡಬೇಕಾದ್ರೆ ಸಾಕಷ್ಟು ಪರಿಶ್ರಮ, ಅವರ ಅನಾರೋಗ್ಯ ಮತ್ತು ಸಮಯ ಅಭಾವ ಎರಡನ್ನೂ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆಯ ಚಿಕ್ಕ ಮತ್ತು ಚಿಕ್ಕ ಅನ್ನೋದಕ್ಕಿಂತ 1 ಗಂಟೆ 25 ನಿಮಿಷ ಮಾತಾಡಿದರು. ನಿಜವಾಗೂ ಇದು ಒಳ್ಳೆಯ ಉಪನ್ಯಾಸ ಅಂತ ನಾವು ಹೇಳ್ಬೋದು. ಅವರ ಲೇಖನ, ಅವರ ಭಾಷಣ, ಅವರ ಮಾರ್ಗದರ್ಶನ ಇದೇ ರೀತಿಯಾಗಿ ವಚನ ಅಧ್ಯಯನ ವೇದಿಕೆ ಜೊತೆಗೆ ಅವರ ಸಂಬಂಧ ಇರಲಿ ಅಂತ ಅವರಿಗೆ ಪ್ರಾರ್ಥಿಸುತ್ತಾ, ಅವರಿಗೆ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವಿನ ಮೂಲಕ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ನಾನು ಅರ್ಪಿಸ್ತಿದ್ದೀನಿ. ಇನ್ನು ಆರಂಭದೊಳಗೆ ಜಯಶ್ರೀ ಆಲೂರ್ ಶರಣೆ ವಚನ ಪ್ರಾರ್ಥನೆ ಮಾಡತಕ್ಕಂಥ ಒಬ್ಬ ಅಪ್ಪಟ ಬಸವ ಭಕ್ತೆ, ಅವರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೀನಿ. ಸಂವಾದವಾಗಿ ಪಾಲ್ಗೊಂಡಂಥ ಹಿರಿಯ ಚೇತನ, ನಮ್ಮೆಲ್ಲರ ಮಾರ್ಗದರ್ಶಕ ಹಿರಿಯರು ಮಹಾದೇವ್ ಹೊರಟ್ಟಿ ಸಾಹೇಬರು, ಪ್ರೊಫೆಸರ್ ಶಾರದಾ ಪಾಟೀಲ್ರು, ನೂತನ್ ಬ್ಯಾಕೋಡ್ ಅವರು, ಆಮೇಲೆ ತಡವಾಳ ಸರು, ಗೀತಾ ಡಗ್ಗಿ ಮೇಡಮು, ವಿದ್ಯಾ ಮಗ್ದುಮ್ ಅವರು, ಡಾಕ್ಟರ್ ಕೆ ಎಸ್ ಮಲ್ಲೇಶ್ ಅವರು, ತಮ್ಮ ಎಲ್ಲರ ಅನಿಸಿಕೆಗಳನ್ನು ಎಳೆಯಾಗಿ ಕೊಟ್ಟಂಥ ಪ್ರಕಾಶ್ ಈಳ್ಗೇರವರು, ಎಲ್ಲರಿಗೆ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಹೇಳ್ತಾ ಕೊನೆಗೆ ಶರಣೆ ವಿಜಯಮಾಂತಮ್ಮ ಅವರು ವಚನ ಮಂಗಳ ಮಾಡಲಿ ಅಂತ ತಿಳ್ಕೊಂಡು ಅವ್ರಲ್ಲಿ ಕೇಳ್ಕೊತಾ ಇದ್ದೀನಿ. ಅದಾರ್ರಿ ಮಾಂತಮ್ಮ ಅದಾರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವಚನದಲ್ಲಿ ನಾಮಾಮೃತ ತುಂಬಿ
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣೆ ಮಾಂತಮ್ಮ ಅವರಿಗೆ, ವಿಜಯ ಮಾಂತಮ್ಮ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವರು ಅಪ್ಪಟ ಬಸವ ಭಕ್ತರು. ತಮ್ಮದೇ ಆದಂಥ ಒಂದು ಮಠವನ್ನು ಕಟ್ಟಿಕೊಂಡು ಜಮಖಂಡಿ, ಮರಿಗುದ್ದಿ ಮತ್ತು ಅಲ್ಲಿ ಬುದ್ನಿ ಗ್ರಾಮದೊಳಗೆ ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥವ್ರು. ಅವರ ಒಂದು ವೈಶಿಷ್ಟ್ಯ ಅಂತಂದ್ರೆ ತಮ್ಮ ಪ್ರಸಾದವನ್ನು ತಾವೇ ತಯಾರು ಮಾಡ್ತಾರೆ. ತಮ್ಮ ಮಠಗಳ ಕೊಠಡಿ ಸ್ವಚ್ಛ ಮಾಡೋದು ಹಿಡ್ಕೊಂಡು ಶಿಕ್ಷಕಿಯ ಪ್ರಧಾನ ಗುರುಮಾತೆಯಾಗಿ ಸಮಗ್ರವಾಗಿ ಮಕ್ಕಳಿಗೆ ಒಂದು ಬಸವ ತತ್ವವನ್ನು ಪಾಠ ಮಾಡ್ತಕ್ಕಂಥ ಒಬ್ಬ ದಿವ್ಯ ಚೇತನ. ಅವರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ಪ್ರತಿ ಶನಿವಾರ 5 ಗಂಟೆಗೆ, ಪ್ರತಿ ರವಿವಾರ 11:25ಕ್ಕೆ ವಿಭಿನ್ನವಾದಂಥ ಈ ಜೂನ್ ತಿಂಗಳಲ್ಲೂ ಕೂಡ ಸಾಕಷ್ಟು ಡಾಕ್ಟರ್ ಎಲ್.ಎನ್. ಮುಕುಂದರಾಜು ಅವರು ಶಿವಸುಂದರ್ ಅಂತಕ್ಕಂಥ ಭಾರತದ ಶ್ರೇಷ್ಠ ಜರ್ನಲಿಸ್ಟ್ ಒಳಗೆ ಒಬ್ಬರು. ಅವರು ಕೂಡ ನಮ್ಮ ವೇದಿಕೆಯೊಳಗೆ ಪಾಲ್ಗೊಳ್ತಾರೆ. ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ರಿ. ಬಸವ ವಚನ ಅಧ್ಯಯನ ವೇದಿಕೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಶನಿವಾರ ಮತ್ತು ರವಿವಾರ ಪಾಲ್ಗೊಳ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.